ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿಮುಖರಾಶೇಷದೋಷಾತಿ ದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಂಜುಂಡೇಶ್ವರನ ಸನ್ನಿಧಾನ ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಗುರು ಸಾರ್ವಭೌಮರ ಪ್ರತೀಕ ಸನ್ನಿಧಿಯಲ್ಲಿ ವಾದೀಂದ್ರ ತೀರ್ಥರ ರಚನೆಯಲ್ಲಿ ಮೂಡಿ ಬಂದ ಗುರುಗುಣಸ್ತವನದ ಕೆಲವು ಶ್ಲೋಕಗಳನ್ನು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ನಿನ್ನೆ ತಂತ್ರದೀಪಿಕಾ ಅಂತ ಒಂದು ಗ್ರಂಥದ ಬಗ್ಗೆ ನಾವು ನೋಡಿದ್ವಿ. ಇವತ್ತು ಮಂತ್ರಾಲಯ ಪ್ರಭುಗಳ ಮತ್ತೊಂದು ಗ್ರಂಥ ಗುರು ಸಾರ್ವಭೌಮರು ಬರೆದದ್ದು ಮಂತ್ರೋದ್ಧಾರ ಅಂತ ಕರೀತಾರೆ. ಮಂತ್ರೋದ್ಧಾರ ಅಂತ ಒಂದು ಪ್ರಸಿದ್ಧವಾದ ಗ್ರಂಥ. ಆ ಮಂತ್ರೋದ್ಧಾರ ಗ್ರಂಥವನ್ನ ನಾವೆಲ್ಲರೂ ಕೂಡ ಅನುಸಂಧಾನ ಮಾಡಬೇಕು. ತಂತ್ರಸಾರ ಸಂಗ್ರಹ ಅಂತ ಮಧ್ವಾಚಾರ್ಯರು ಬರೆದ ಗ್ರಂಥಗಳಲ್ಲಿ 72 ಮಂತ್ರಗಳನ್ನು ಉದ್ಧಾರ ಮಾಡಿ ಕೊಟ್ರಂತೆ. ಆ ತಂತ್ರಸಾರ ಸಂಗ್ರಹ ಏನಾದರೂ ನಾವು ದಿನನಿತ್ಯ ಪಾರಾಯಣ ಮಾಡಿದರೆ, ಅದರಲ್ಲಿರುವಂತೆ ಮಂತ್ರಗಳನ್ನು ಜಪಿಸಿದರೆ ಎಲ್ಲ ಅಭೀಷ್ಟಗಳು ಪೂರ್ಣ ಆಗ್ತವೆ. ಅಷ್ಟು ಸಿದ್ಧಿ ಕೊಡುವ ಗ್ರಂಥ ತಂತ್ರಸಾರ. ನಸ್ಯಾತ್ ಪರ್ಯಾಪ್ತ ವಾಂಛಿತ ಅಂತಾರೆ. ತಂತ್ರಸಾರ ಅಂತನೋ ಗ್ರಂಥವನ್ನ ಯಾರಾದರೂ ದಿನಾ ಚೆನ್ನಾಗಿ ಅಧ್ಯಯನ ಮಾಡಿದರೆ ಸಾಕು, ಅವರ ಅಭೀಷ್ಟಗಳು ಪೂರ್ಣ ಆಗ್ತವೆ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಎಲ್ಲ ಮಂತ್ರಗಳಿಗೂ ಕೂಡ ಫಲ ಕೊಡುವ ಶಕ್ತಿ ಇದೆ ಅಂತಿಲ್ಲ. ಇದೇ ಕಲಿಯುಗ. ಅದರ ಪ್ರಭಾವ ಮಂತ್ರಗಳ ಮೇಲೆ ತೋರ್ತದೆ. ಹಾಗಾಗಿ ಕೆಲವು ಮಂತ್ರಗಳನ್ನು ಜಪಿಸ್ತಾನೇ ಇದ್ದಾರೆ. ಲಕ್ಷ ಆಗಿದೆ, ಕೋಟಿ ಆಗಿದೆ, ಆದರೆ ಅದರಿಂದ ಫಲ ಸಿಕ್ಕಿಲ್ಲ. ಫಲ ಸಿಗದೇ ಇರೋದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ತಾನೇ ಹುಡುಕ್ತಾ ಇರ್ತಾನೆ, ನನ್ನಿಂದ ಏನಾದರೂ ಲೋಪದೋಷಗಳಾಗಿದೆಯಾ ಅಂತ, ಆದರೆ ಸಿಗ್ತಿರಲ್ಲ ಫಲ. ಇದನ್ನ ಸಂಶೋಧನೆ ಮಾಡ್ತಾ ಹೊರಟ್ರೆ ಒಂದು ಉತ್ತರ ಸಿಕ್ತು. ಕಲಿಯುಗದಲ್ಲಿ ಎಲ್ಲ ಮಂತ್ರಗಳಿಗೂ ಫಲ ಕೊಡುವ ಶಕ್ತಿ ಇಲ್ಲ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾದರೆ ಯಾವುದು ಮಂತ್ರಗಳಿಗೆ ಫಲ ಕೊಡುವ ಶಕ್ತಿ ಇದೆ ಅಂತ ವಿಮರ್ಶೆ ಶುರುವಾಯಿತು. ಅದಕ್ಕೆ ಭಗವತ್ಪಾದರು ಇಷ್ಟು ಮಂತ್ರಗಳು ಮಾತ್ರ ಕಲಿಯುಗದಲ್ಲಿ ಫಲ ಕೊಡಬಲ್ಲದು ಸರಿಯಾಗಿ, ಹಾಗಾಗಿ ಅದನ್ನು ನಾನು ಸಂಗ್ರಹಿಸಿಕೊಡ್ತೇನೆ. ಇದಕ್ಕೆ ಮಂತ್ರೋದ್ಧಾರ ಅಂತ ಈ ಕೆಲಸಕ್ಕೆ ಹೆಸರು. ಯಾವ ಮಂತ್ರಗಳು ಫಲ ಕೊಡಬಲ್ಲದು, ಯಾವ ಮಂತ್ರಗಳು ಫಲ ಕೊಡಲ್ಲ ಅನ್ನೋ ಸಂಶೋಧನೆ ಮಾಡಿ ಕಲಿಯುಗದ ಪ್ರಭಾವವು ಅದರ ಮೇಲೆ ಬರದಂತೆ ಅಂಥ ಮಂತ್ರಗಳನ್ನು ಸಮಾಜಕ್ಕೆ ಕೊಟ್ಟರಲ್ಲ, ಇದಕ್ಕೆ ಮಂತ್ರೋದ್ಧಾರ ಅಂತ ಕೆಲಸ. ಇದನ್ನು ಕಾಲಕಾಲಕ್ಕೆ ಜ್ಞಾನಿಗಳು ಮಾಡ್ತಾ ಇರ್ತಾರೆ. ಮಧ್ವಾಚಾರ್ಯರು ಪಂಚರಾತ್ರ ಅಂತ ಒಂದು ಆಗಮದಲ್ಲಿ ಹೇಳಿದಂತಹ ವಿಷಯಗಳನ್ನು ಸಂಗ್ರಹಿಸಿ ತಂತ್ರಸಾರ ಸಂಗ್ರಹ ಅಂತ ಗ್ರಂಥವನ್ನು ರಚನೆ ಮಾಡಿದರು. ಆ ಗ್ರಂಥದಲ್ಲಿರುವ ಮಂತ್ರಗಳನ್ನು ಅರ್ಥ ಹೇಗೆ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಉಳಿಯಿತು. ಮಂತ್ರಗಳ ಸಂಗ್ರಹ ಮಾಡಿದ್ರು ಈ ಮಂತ್ರ ಎಲ್ಲರೂ ಅವರವ್ರ ಗುರುಗಳಿಂದ ಉಪದೇಶ ಪಡೀಲಿ, ಸಿದ್ಧಿ ಪಡೀಲಿ ಅಂತಾಯ್ತು. ಆದರೆ ಮಂತ್ರದ ಅರ್ಥ ಮಧ್ವಾಚಾರ್ಯರು ಬರೀಲಿಲ್ಲ.
ಅದನ್ನು ಮಂತ್ರಾಲಯ ಪ್ರಭುಗಳು ಈ ಮಂತ್ರಗಳಿಗೆ ಇದೇ ಅರ್ಥ ಅಂತ ಅವರೊಂದು ಗ್ರಂಥ ಬರುತ್ತೆ. ಹಾಗಾಗಿ ತಂತ್ರಸಾರ ಸಂಗ್ರಹದಲ್ಲಿರುವ ಎಲ್ಲ ಮಂತ್ರಗಳನ್ನು ಚೆನ್ನಾಗಿ ಅರ್ಥೈಸಿ ತಂತ್ರಸಾರ ಸಂಗ್ರಹ ಬರೆದ ಮಧ್ವಾಚಾರ್ಯರ ಅಭಿಪ್ರಾಯ ಹೀಗೆ ಇದೆ ಅಂತ ವ್ಯಾಖ್ಯಾನಿಸಿಕೊಟ್ಟ ಗ್ರಂಥ ಅದು ತಂತ್ರಸಾರ ಮಂತ್ರೋದ್ಧಾರ ಅನ್ನೋ ಗ್ರಂಥ. ಇದು ಕರುಣೆ ಅಲ್ವೇ? ಅದನ್ನು ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾ ಅಂತ ಇದ್ದಾರೆ. ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸುಜನಾನುಗ್ರಹ ವ್ಯಗ್ರ ಚಿತ್ತೈಃ ಆಚಾರ್ಯೈ ಸಂಗೃಹೀತಾಃ ಕತಿಚನ ಮನವಃ ಸಾರಭೂತಾ ಶ್ರುತಿಭ್ಯಃ ತಾನೇವೋದ್ಧೃತ್ಯ ಭೂಯಃ ಶ್ರುತಿಷು ನಿದಧತಾ ಶಿಷ್ಯವರ್ಗೋಪಕೃತ್ಯೈ ಲೋಕೆ ಸಾಧು ವ್ಯಥಾಯಿ ಶ್ರುತಿ ಗುಣಭವತಾಚಾರ್ಯ ಚರ್ಯಾನುವೃತ್ತಿ. ನಮ್ಮ ಜವಾಬ್ದಾರಿ, ನಮ್ಮ ಹಿರಿಯರು ಯಾವ ಆಚಾರವನ್ನು, ಮಂತ್ರಗಳನ್ನು, ಸಂಪ್ರದಾಯವನ್ನು, ಸನಾತನ ವ್ಯವಸ್ಥೆಯನ್ನು ಅನುಸರಣೆ ಮಾಡ್ಕೊಂಡು ಬಂದಿರ್ತಾರೋ ನಾವು ಅದನ್ನು ಅವಶ್ಯವಾಗಿ ಮುಂದಿನ ಶಿಷ್ಯರಿಗೆ ಅದನ್ನು ಕೊಡಲೇಬೇಕಂತ. ನಮಗನಿಸ್ತಿತ್ತು ಇದೇನು ಓಲ್ಡ್ ಫ್ಯಾಷನ್ ತೊಗೊಂಡು ಏನು ಮಾಡೋಣ ಅಂತ. ಈಗ ಗೊತ್ತಾಗಲ್ಲ, ಮುಂದೆ ಪೆಟ್ಟು ಬಿದ್ದಾಗ ಗೊತ್ತಾಗ್ತದೆ. ನಾವು ಅದನ್ನು ಬಿಟ್ವಿ, ಅದಕ್ಕೆ ನಮ್ಮ ಸ್ಥಿತಿ ಹೀಗಾಯಿತು ಅಂತ. ಆದರೆ ಆಚಾರ್ಯ ಚರ್ಯ ಅನುವೃತ್ತಿ ಅಂತ ವಾದೀಂದ್ರ ತೀರ್ಥ ಮಂತ್ರಾಲಯ ಪ್ರಭುಗಳೇ, ಗುರು ಸಾರ್ವಭೌಮರೇ, ನಿಮ್ಮಲ್ಲಿ ಎಂಥ ಒಂದು ಅದ್ಭುತವಾದ ವ್ಯಕ್ತಿತ್ವ ಕಾಣ್ತಾ ಇದೆ ನನಗೆ ಅಂದರೆ, ಈ ಗ್ರಂಥ ನೀವು ಬರೆದದ್ದರಿಂದ ನಿಮ್ಮ ಗುರುಗಳು, ನಿಮ್ಮ ಆಚಾರ್ಯರು ಯಾವುದನ್ನು ಮಾಡಿಕೊಟ್ರೋ ಆ ಆಚಾರ್ಯ ಚರ್ಯವನ್ನು ನೀವು ಚೆನ್ನಾಗಿ ಅನುಸರಣೆ ಮಾಡಿದಿರಿ ಅಂತಂತಾರೆ ಈ ಗ್ರಂಥ ಬರೆದದ್ರಿಂದ. ನಮಗೇನು ಅನ್ನಿಸ್ತದೆ, ಇವತ್ತು ಸಾಕಷ್ಟು ಪುಸ್ತಕಗಳು ಸಿಗುತ್ತಾರೆ. ಯಾವುದ್ಯಾವುದೋ ಪುಸ್ತಕಗಳಲ್ಲಿ ಯಾವ್ಯಾವುದೋ ಸಿದ್ಧಿ ಪಡೀಲಿಕ್ಕೆ ಅಂತ ಮಂತ್ರಗಳು ಸಿಗುತ್ತಾರೆ. ಅದಕ್ಕೆ ಇವತ್ತೆಲ್ಲ ಕಡೆ ನೋಡ್ತಿರ್ತೀವಿ ವಶೀಕರಣ ಮಂತ್ರ ಅಂತಾರೆ. ನಿಮಗೆ ಯಾರನ್ನಾದ್ರೂ ವಶ ಮಾಡ್ಕೋಬೇಕಾಗಿದೆ, ನಮ್ಮ ಕಡೆ ಬಂದ್ಬಿಡ್ರಿ. ವಶೀಕರಣ ಮಂತ್ರ, ವಿದ್ಯಾಪ್ರಾಪ್ತಿ ಮಂತ್ರ, ಆಮೇಲೆ ಇನ್ನೇನೋ ಭೂಲಾಭದ ಮಂತ್ರ, ಶತ್ರುನಾಶದ ಮಂತ್ರ, ಕೋರ್ಟಿನಲ್ಲಿ ಜಯದ ಮಂತ್ರ, ಶತ್ರು ವಿನಾಶಕ ಮಂತ್ರ ಅಂತ ಎಲ್ಲರೂ ಹೇಳಿ. ಅವು ಏನಂದ್ರೆ ತಾತ್ಕಾಲಿಕವಾಗಿ ಕೆಲವೊಮ್ಮೆ ಆ ಮಂತ್ರಗಳು ಕೂಡ ಫಲ ಕೊಟ್ಬಿಡ್ತವೆ. ಆದರೆ ಮುಂದೆ ಯಾರದನ್ನು ಮಾಡಿರ್ತಾನಲ್ಲ ಅವನಿಗೆ ಅದು ಎಫೆಕ್ಟ್ ಕೊಡ್ತದೆ. ಅದು ಬರೀ ಸೈಡ್ ಎಫೆಕ್ಟ್ ಅಲ್ಲ, ಫುಲ್ ಎಫೆಕ್ಟೇ ಕೊಡ್ತದೆ, ಚೆನ್ನಾಗೇ ಎಫೆಕ್ಟ್ ಮಾಡ್ತದೆ. ಈ ಯೋಚನೆಗಳು ನಮಗೆ ಗೊತ್ತಿಲ್ಲ, ಮಂತ್ರಗಳ ರಹಸ್ಯ ಅದು. ಆದರೆ ಮಂತ್ರಾಲಯ ಗುರು ಸಾರ್ವಭೌಮರು ಸಾತ್ವಿಕವಾದ, ದೇವರಲ್ಲಿ ಭಕ್ತಿ ಮೂಡಿಸುವ, ಇನ್ನೊಬ್ಬರಿಗೆ ಎಂದೂ ಕೂಡ ಹಾನಿ ಉಂಟು ಮಾಡದಂತಹ ಮಂತ್ರಗಳನ್ನು ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಅದನ್ನೇ ಆನಂದ ತೀರ್ಥ ಭಗವತ್ಪಾದರು ಮಾಡಿದ ಕೆಲಸ. ಅವರು ಸ್ವಲ್ಪವೂ ಕೂಡ ವ್ಯತ್ಯಾಸ ಮಾಡಲಿಲ್ಲ. ಸಾತ್ವಿಕವಾದ ವ್ಯವಸ್ಥೆಯನ್ನು ಜಗತ್ತಿಗೆ ಕೊಟ್ಟರು. ವಶ ಮಾಡಿಕೊಳ್ಬೇಕು, ಇನ್ಯಾರ್ದೋ ಸಂಪತ್ತನ್ನು ಲೂಟಿ ಮಾಡಬೇಕು, ಆ ಥರದ ಮಂತ್ರಗಳು ಯಾವುದೂ ಇಲ್ಲ ಅಲ್ಲಿ. ವ್ಯತ್ಯಾಸ ಇದನ್ನೇ ಅರ್ಥೈಸ್ಕೊಳ್ಬೇಕು. ಅದನ್ನು ಸ್ಪಷ್ಟಪಡಿಸ್ತಾರೆ. ತಾನೇ ಓಧೃತ್ಯ ಭೂಯಃ, ತಂತ್ರಸಾರ ಸಂಗ್ರಹ ಅಂತೇನು ಮಧ್ವಾಚಾರ್ಯ ಬರೆದ ಗ್ರಂಥ ಇದೆ, ಅಲ್ಲಿ ಇರುವ ಗ್ರಂಥದ ಮಂತ್ರಗಳೇನಿವೆ ಆ ಯಾವ ಮಂತ್ರಗಳು ಕೂಡ ಇನ್ನೊಬ್ಬರಿಗೆ ಯಾವುದೇ ಥರದ ಎಫೆಕ್ಟ್ ಕೊಡುವ ಮಂತ್ರಗಳಲ್ಲ. ಅಂದರೆ ದುರ್ಬುದ್ಧಿ ಕೊಡುವಂಥ ಮಂತ್ರಗಳಲ್ಲ, ಅಂಥ ಅದ್ಭುತ ಮಂತ್ರಗಳು. ಆದರೆ ಆ ವ್ಯಕ್ತಿಯ ಯೋಗ್ಯತೆಗೆ ಅನುಗುಣ ಅವನಿಗೇನು ಸಿಗಬೇಕೋ ಅದನ್ನು ಮಾತ್ರ ಕೊಟ್ಟೇ ಕೊಡ್ತಾವಂತೆ. ಇವತ್ತೇನಾಗಿದೆ, ಎರಡು ಮಿಸ್ಟೇಕ್. ನಮ್ಮ ಅರ್ಹತೆಯಲ್ಲಿ ನಮಗೀ ವಿದ್ಯೆ, ನಮಗೀ ಪದವಿ, ನಮಗೀ ಕೀರ್ತಿ, ನಮಗೀ ಮನೆ, ನಮಗೀ ಸಂಪತ್ತು ಅಂತ ಬರಬೇಕು ಅಂತ ಮೊದಲೇ ಫಿಕ್ಸ್ ಇರ್ತದೆ. ಅದನ್ನು ಪಡೀಲಿಕ್ಕೆ ಅಂತ ಅವನಿಂದ ಸಾಧನೆ ಮಾಡಬೇಕು. ಒಂದಿಷ್ಟು ತೊಡಕುಗಳು ಬರ್ತಿರ್ತಾರೆ. ಆ ರೂಟ್ನಲ್ಲಿ ಅವನು ಆ ತೊಡಕು ಪರಿಹಾರ ಮಾಡ್ಕೊಂಡು ಮುಂದೆ ಹೋದರೆ ಸರಿ. ಆದರೆ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಅರ್ಹತೆಗೆ ಇಲ್ಲದೇ ಇರೋದನ್ನು ಬೇಕು ಅಂತ ಬಯಸ್ತೇವೆ.
ಯಾವುದು ನಮ್ಮ ಅರ್ಹತೆಗೆ ಅದು ಯೋಗ್ಯ ಅಲ್ಲವೋ ಆ ವಿದ್ಯೆ ನನಗೆ ಬರಲಿ. ಯಾವ ಅರ್ಹತೆ ನಮಗೆ ಯಾವ ಸಂಪತ್ತಿನ ಬಗ್ಗೆ ಇಲ್ಲವೇ ಇಲ್ವೋ ಆ ಸಂಪತ್ತೇ ನನಗೆ ಬರಲಿ. ಯಾವ ರೀತಿಯಾದಂಥ ಕೀರ್ತಿ ನಮಗೆ ಅರ್ಹತೆಗೆ ಅಲ್ಲವೇ ಅಲ್ವೋ ಆ ಕೀರ್ತಿ ನನಗೆ ಬರಲಿ ಅಂತಂತೀವಿ. ಇದು ಬಹಳ ದೊಡ್ಡ ಎಫೆಕ್ಟ್. ಆ ಎಫೆಕ್ಟು ಬಹಳ ದೊಡ್ಡದು. ಅದಕ್ಕೆ ಮನುಷ್ಯ ಎಲ್ಲಿವರೆಗೂ ಹೋಗ್ತಾನೆ ಅಂದರೆ, ಒಳ್ಳೆ ದಾರಿಯಲ್ಲಿರ್ಬೋದಾದ ಸಂದರ್ಭ ಇದ್ರೂ ಕೂಡ ಆ ದಾರಿಯನ್ನು ಬಿಟ್ಟು ಕೆಟ್ಟ ದಾರಿಯನ್ನು ಅವಲಂಬಿಸಿ ವಾಮ ಮಾರ್ಗದಿಂದ ಅದನ್ನು ಪಡಿಲಿಕ್ಕೆ ಹೋಗ್ತಾನೆ. ತಾನೂ ಕೆಡ್ತಾನೆ, ತನ್ನನ್ನು ನಂಬಿದವ್ರನ್ನೂ ಕೆಡಿಸ್ತಾನೆ, ದಾರಿನೂ ಕೆಡಿಸ್ಬಿಡ್ತಾನೆ. ಇದೆಲ್ಲ ಎಲ್ಲ ಕಾಲಕ್ಕೂ ನಡೆದಿದೆ. ನಿಮಗೆ ಆಶ್ಚರ್ಯ ಆಗ್ತದೆ, ಕೆಲವು ಮಂತ್ರಗಳನ್ನು ಅರ್ಹತೆ ಇಲ್ಲದೆ ಇದ್ದವರು ಜಪ ಮಾಡಿದ್ರಿಂದ ಮಂತ್ರಗಳ ಶಕ್ತಿಯೂ ಕುಂದು ಹೋಗ್ತದಂತೆ ಕಲಿಯುಗದೊಳಗೆ. ಆ ಮಂತ್ರದ ದೇವತೆನೇ ಸಿಟ್ಟಾಗಿ ಇನ್ನು ಮೇಲೆ ಈ ಮಂತ್ರ ಯಾರು ಜಪ ಮಾಡೋದು ಬೇಡ, ಅದರ ಫಲ ಕೊಡೋದು ಬೇಡ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಹೋಗಿದ್ದಾರಂತೆ. ಹಿಂಗೂ ಆಗಿರ್ತಾನೆ. ಇದರ ಅರಿವು ಯಾರಿಗಿರ್ತದೆ ಇವತ್ತು? ಈ ಅರಿವು ಎಲ್ರಿಗಿಲ್ಲ. ಹಾಗಾಗಿ ಇಂಥ ಅರಿವುಗಳನ್ನು ಮಾಡಿಕೊಂಡವರೇ ಸಿದ್ಧ ಪುರುಷರು. ಅದಕ್ಕೆ ಹೇಳುವಾಗಂತಾರೆ, ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸುಜನಾನುಗ್ರಹ ವ್ಯಗ್ರ ಚಿತ್ತೈ ಆಚಾರ್ಯೈ ಸಂಗ್ರಹೀತಾ ಕತಿಚನ ಮನವಃ ಸಾರಭೂತಾ ಶ್ರುತಿಭ್ಯಃ. 12ನೇ ಶತಮಾನದಲ್ಲಿ ಭಗವತ್ಪಾದರು ಸುಜನಾನುಗ್ರಹ ವ್ಯಗ್ರ ಚಿತ್ತೈ ಆಚಾರ್ಯೈ ಸಂಗ್ರಹೀತಾ, ಸಜ್ಜನರ ಮೇಲೆ ಅನುಗ್ರಹ ಮಾಡಬೇಕು ಅನ್ನೋ ಏಕೈಕ ಮನಸ್ಸಿನಿಂದಲೇ ಸಂಗ್ರಹಿಸಿದಂತಹ ಕೆಲವು ಮಂತ್ರಗಳು ಏನಿದ್ದಾವೆ, ಆ ಮಂತ್ರಗಳು ಅವು ಸಾಧಾರಣ ಅಲ್ಲ, ಶ್ರುತಿಗಳ ಸಾರಭೂತವಾದ ಮಂತ್ರಗಳು. ಶ್ರುತಿಭ್ಯ ಸಾರಭೂತಾ ಅಂತ. ತಾನೇ ವೋದ್ಧೃತ್ಯ ಭೂಯಃ ಶ್ರುತಿಷು ನಿದಧತಾ ಶಿಷ್ಯ ವರ್ಗೋಪಕೃತ್ಯೈ. ಅದೇ ಮಂತ್ರಗಳನ್ನು ಉದ್ಧಾರ ಮಾಡಿ, ಮಂತ್ರಗಳ ಅರ್ಥವನ್ನು ಚೆನ್ನಾಗಿ ಪ್ರಚುರಪಡಿಸಿ ವ್ಯಾಖ್ಯಾನ ಮಾಡಿ, ಶಿಷ್ಯ ಜನರಿಗೆ ಸಂತೋಷ ಆಗಬೇಕು, ಸಿದ್ಧಿ ಬರಬೇಕು, ಅವರ ಕಷ್ಟ ನಷ್ಟಗಳು ಪರಿಹಾರ ಆಗಬೇಕು ಅನ್ನೋ ಕಾರಣದಿಂದ ಲೋಕೆ ಸಾಧುವ್ಯಥಾಯಿ ಶ್ರುತಿಗಣ ಭವತಾ ಚಾರ್ಯಚರ್ಯಾನುವೃತ್ತಿ. ಇದು ಆಚಾರ್ಯಚರ್ಯೆಯನ್ನು ಅನುಸರಿಸಿದಂತಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ನಮಗೆ ಕೊಡುವಂತಹ ಒಂದು ದೊಡ್ಡ ಸಂದೇಶ. ನಮಗೆ ಹಿರಿಯರು, ನಮ್ಮ ಆಚಾರ್ಯರು ಅಂತಾದವರು ಯಾವ ಚರ್ಯೆಯನ್ನು ನಡೆಸಿರ್ತಾರೋ ನಾವು ಆ ಚರ್ಯೆಯನ್ನು ಅನುಸರಿಸಿ ಮುಂದುವರಿಸಬೇಕಾದ ಜವಾಬ್ದಾರಿ ನಮಗಿದೆ ಅಂತ ಅರ್ಥ. ಅದನ್ನು ಅನುಸರಿಸಿ ಹೋದರೆ ನಮಗೆ ಶ್ರೇಯಸ್ಸಾಗ್ತದೆ. ಅದನ್ನು ನಡೆಸಿದರೆ ಬೆಳೆಸಿದರೆ ಶ್ರೇಯಸ್ಸಾಗ್ತದೆ. ಅದನ್ನು ವ್ಯಾಖ್ಯಾನ ಮಾಡಿ ತಿಳಿಸ್ತಾ ಬಂದಿದ್ದಾರೆ. ಇನ್ನು ಶ್ರುತಿ ಗುಣ ಅಂತಾರೆ. ಶ್ರುತಿ ಗುಣ ಭವತಾಚಾರ್ಯ ಚರ್ಯಾನುವೃತ್ತಿ. ವೇದಗಳನ್ನು ಸಂಸ್ಕೃತದಲ್ಲಿ ಶ್ರುತಿ ಅಂತ ಕರೆದಿದ್ದಾರೆ. ಶ್ರುತಿ ಅಂದರೆ ವೇದ. ಇನ್ನೊಂದು ಅರ್ಥ ಶ್ರುತಿ ಅಂದರೆ ಕಿವಿ ಅಂತ ಅರ್ಥ ಇದೆ. ಎರಡೂ ಅರ್ಥ ಇದೆ ಶ್ರುತಿ ಪದಕ್ಕೆ. ವೇದಗಳನ್ನು ಕಿವಿಯಲ್ಲೇ ಉಪದೇಶ ಮಾಡ್ತಾರೆ, ಶಿಷ್ಯರ ಶ್ರುತಿಯಲ್ಲೇ ಅಂದರೆ ಕಿವಿಯಲ್ಲೇ ಹಾಕ್ತಾರೆ. ಯಾವಾಗಲೂ ಅಷ್ಟೇ, ಗುರುಗಳಾದವರು ಮಂತ್ರಗಳನ್ನು ಹೇಳಬೇಕಾದ್ರೆ ಕಿವಿ ಹತ್ರ ಬಂದು ಹೇಳ್ತಾರೆ. ಹೇಳಿದ್ರಿಂದ ಅದು ಮನಸ್ಸಿಗೆ ಹೋಗಬೇಕು, ಶಿಷ್ಯ ಅದನ್ನು ಜಪಿಸಬೇಕು, ಅದರಿಂದ ಸಿದ್ಧಿ ಪಡಿಬೇಕು. ಮಂತ್ರಾಲಯ ಪ್ರಭುಗಳು ಆ ವೇದಗಳ ಅರ್ಥವನ್ನೂ ರಚನೆ ಮಾಡಿ ವ್ಯಾಖ್ಯಾನದ ರೂಪದಲ್ಲಿ ಕಿವಿಯಲ್ಲಿ ಗುರುಗಳು ಮಂತ್ರಗಳನ್ನು ಮಾತ್ರ ಹೇಳೋದಲ್ಲ, ಅರ್ಥ ಸಮೇತವಾಗಿ ಮಂತ್ರಗಳನ್ನು ಹೇಳಬೇಕು, ಅಂದ್ರೆ ಅದು ಉಳಿದುಕೊಂಡು ಹೋಗ್ತದೆ ಅನ್ನೋ ಆಚಾರ್ಯ ಚರ್ಯೆಯನ್ನು ಅನುಸರಿಸಿದ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಅಂತಾರೆ. ಇದು ಈ ಶ್ಲೋಕದ ಅಭಿಪ್ರಾಯ. ಮಂತ್ರಗಳ ಅರ್ಥ ಅವುಗಳನ್ನು ಉದ್ಧರಿಸಿ ಗುರುರಾಜರು ಶಿಷ್ಯರ ಶ್ರುತಿಗಳಲ್ಲಿಯೇ ಹಾಕಿದರು, ಅಂದರೆ ಕಿವಿಗಳಲ್ಲಿ ಹಾಕಿದರು. ಆಚಾರ್ಯರು ಮಾಡಿದ ಶಿಷ್ಯೋಪಕಾರವನ್ನೇ ಗುರುರಾಜರು ಕೂಡ ತಮ್ಮ ಶಿಷ್ಯರಲ್ಲಿ ಮುಂದುವರಿಸ್ತಾ ಬರ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಆಚಾರ್ಯಚರ್ಯಾನುವೃತ್ತಿ ಏನಿದೆ ಅದನ್ನು ನಾವು ಈ ಗ್ರಂಥದಲ್ಲಿ ಕಾಣಬಹುದು ಅಂತಂತಾರೆ. ವೇದಗಳಲ್ಲಿ
ಮನುಷ್ಯನಿಗೆ ಹೇಳಿರೋದೇ ಬಹಳ ದೊಡ್ಡ ಸಾಧನ. ಮೊದಲನೇದ್ದು ಅಂದರೆ ಶ್ರವಣ. ಶ್ರವಣ ಸಾಧನಕ್ಕಿಂತ ದೊಡ್ಡ ಸಾಧನ ಮತ್ತೊಂದಿಲ್ಲ. ಎಷ್ಟೋ ಜನ್ಮಗಳಲ್ಲಿ ಶ್ರವಣ ಮಾಡ್ತಾ ಮಾಡ್ತಾ ಸಾಧನೆ ಮಾಡಿದವನು ಜನ್ಮಾಂತರದಲ್ಲಿ ಮನನ ಮಾಡಲಿಕ್ಕೆ ಆಗ್ತದಂತೆ. ಆಮೇಲೆ ಮನನ ಮಾಡಿ ಎಷ್ಟೋ ಜನ್ಮ ಕಳೆದಾಗ ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಆಗ್ತದಂತೆ. ನಾವು ಅನ್ಕೊಂಡಿದ್ದೇವೆ ಈ ಕೂಡಲೇ ದೇವರ ಧ್ಯಾನಕ್ಕೆ ಕೂತ್ಬಿಡ್ತೀವಿ ಅಂತ. ದೇವರಲ್ಲ, ದೆವ್ವನೂ ಕಾಣಿಸಲ್ಲ ಹಾಗೆ ಧ್ಯಾನ ಮಾಡಿದರೆ. ಯಾರು ಸರಿಯಾಗಿ ಗುರುಮುಖದಿಂದ ಶ್ರವಣ ಮಾಡಿಲ್ಲ, ಮನನ ಮಾಡಿಲ್ಲ, ಮೇಲಾಗಿ ಶಾಸ್ತ್ರಗಳ ಯೋಚನೆಗಳು ಚಿಂತನೆಗಳನ್ನು ಅಳವಡಿಸ್ಕೊಂಡಿಲ್ಲ, ಅಂತಃಕರಣ ಪರಿಶುದ್ಧವಾಗಿಲ್ಲ, ಅಂಥವನು ಕೂಡಲೇ ಧ್ಯಾನ ಮಾಡ್ತೀನಿ ಅಂತ ಹೊರಟ್ರೆ ಧ್ಯಾನ ಆಗಲ್ಲ, ಧ್ಯಾನ ನಡೆಯಲ್ಲ ಅವನಿಂದ. ಹೆಸರಿಗೆ ಧ್ಯಾನ ಅಂತ ಕೂತಿರ್ತಾನಷ್ಟೇ, ಮಾಡೋದೆಲ್ಲ ಬೇರೆನೇ ಆಗ್ತದೆ ಆಮೇಲೆ. ಇನ್ನು 25ನೇ ಶ್ಲೋಕ ಮಂತ್ರಾಲಯ ಗುರು ಸಾರ್ವಭೌಮರು ಮಾಡಿದ ಗೀತಾ ವಿವೃತ್ತಿಯನ್ನು ವರ್ಣನೆ ಮಾಡಲಿಕ್ಕೆ ಬರ್ತದೆ. ಗೀತೆಯ ಬಗ್ಗೆ ಮಧ್ವಾಚಾರ್ಯರು 2 ಗ್ರಂಥ ಬರೆದುಕೊಟ್ರು. ಗೀತೆಗೆ ವ್ಯಾಖ್ಯಾನ. ಮಂತ್ರಾಲಯ ಪ್ರಭುಗಳು 3 ಗ್ರಂಥ ಬರೆದು ಗೀತೆಗೆ ಭಾಷ್ಯ ರಚನೆ ಮಾಡಿದರು, ಗೀತೆಗೆ ತಾತ್ಪರ್ಯ ರಚನೆ ಮಾಡಿದರು. 2 ಗ್ರಂಥ ಆಯಿತು. ಮಂತ್ರಾಲಯ ಪ್ರಭುಗಳೇನು ಮಾಡಿದರು, ಗೀತೆಗೆ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದರು, ಗೀತೆಯ ತಾತ್ಪರ್ಯ ವ್ಯಾಖ್ಯಾನ ಬರೆದರು, ಗೀತೆಗೆ ನೇರವಾಗಿ ಒಂದು ಅರ್ಥ ಬರೆದರು. ಅದಕ್ಕೆ ಗೀತಾ ವಿವೃತ್ತಿ ಅಂತ ಹೆಸರಿಟ್ಟು. 3 ನೆನಪಿರಬೇಕು. ಸೂತ್ರ ಪ್ರಸ್ಥಾನಕ್ಕೆ ನಿನ್ನೆ ಒಂದು ಪರಂಪರೆಯನ್ನು ಹೇಳಿದ್ವಿ ನಾವು. ಬ್ರಹ್ಮಸೂತ್ರ, ಭಾಷ್ಯ, ತತ್ವಪ್ರಕಾಶಿಕ, ಚಂದ್ರಿಕಾಕ್ಕೆ ಪ್ರಕಾಶ ಅಂತ. ಹಾಗೆ ಬ್ರಹ್ಮಸೂತ್ರ, ಅದಕ್ಕೆ ಅನುವ್ಯಾಖ್ಯಾನಕ್ಕೆ ಶ್ರೀಮನ್ ನ್ಯಾಯಸುಧಾಕ್ಕೆ ರಾಯರು ಬರೆದದ್ದು ಪರಿಮಳ. ಹಾಗೇನೆ ಬ್ರಹ್ಮಸೂತ್ರಕ್ಕೆ ನೇರವಾದ ವ್ಯಾಖ್ಯಾನ ತಂತ್ರ ನ್ಯಾಯ ಮುಕ್ತಾವಳಿ ಅಂತ ನಿನ್ನೆ ಅದನ್ನು ನೋಡಿದ್ವಿ. ಹಾಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯದ ಸಂಗ್ರಹ ಅಣುಭಾಷ್ಯ, ಅದಕ್ಕೆ ತತ್ವ ಮಂಜರಿ ಅಂತ ಅದೊಂದು ಗ್ರಂಥ ಇದೆ ಅಂತ ಅದನ್ನು ನೋಡಿದ್ವಿ. ಹಾಗೆ ಸೂತ್ರ ಪ್ರಸ್ಥಾನಕ್ಕೆ ಸಂಬಂಧಪಟ್ಟ ಮಂತ್ರಾಲಯ ಪ್ರಭುಗಳ ಗ್ರಂಥಗಳು ಬಹಳ. ಗೀತಾ ಪ್ರಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯ ಪ್ರಭುಗಳ ಗ್ರಂಥಗಳು 3. ಗೀತೆಗೆ ಮೊದಲು ಬರೆದದ್ದು ಗೀತಾ ವಿವೃತ್ತಿ ಅಂತ, ಅದು ನೇರವಾಗಿ ಗೀತೆಯ ಪ್ರತಿ ಪದಗಳ ಅರ್ಥವನ್ನು ಅನುಸಂಧಾನ ಮಾಡಿಸ್ಲಿಕ್ಕೆ ಒಂದು ಗ್ರಂಥ ಬರೆದು. ಹಾಗೆ ಗೀತಾ ಭಾಷ್ಯ ಅಂತ ಮಧ್ವಾಚಾರ್ಯ ಬರೆದಿದ್ದಾರೆ, ಗೀತಾ ಭಾಷ್ಯ. ಆ ಗೀತಾ ಭಾಷ್ಯಕ್ಕೊಂದು ಜಯತೀರ್ಥರ ಟೀಕೆ ಇದೆ. ಆ ಟೀಕೆಗೆ ರಾಯರ ವ್ಯಾಖ್ಯಾನ ಬರೆದು ಭಾವದೀಪ. ಹಾಗಾದ್ರೆ ಗೀತಾ ಭಾಷ್ಯ ಟೀಕಾಕ್ ವ್ಯಾಖ್ಯಾನ ಆಯಿತು. ಮಧ್ವಾಚಾರ್ಯರೇ ಗೀತಾ ತಾತ್ಪರ್ಯ ಅಂತ ಮತ್ತೊಂದು ಗ್ರಂಥ ಬರೆದರು, ಭಾಷ್ಯ ಅಲ್ಲದೆ. ಆ ತಾತ್ಪರ್ಯಕ್ಕೂ ಜಯತೀರ್ಥರ ಟೀಕಾ ಬರೆದರು. ಆ ಟೀಕೆಗೆ ಮತ್ತೆ ರಾಯರ ವ್ಯಾಖ್ಯಾನ ಬರೆದರು. ಹಾಗಾದ್ರೆ 3 ಆಯ್ತು ತಾನೆ. 3ಕ್ಕೂ ಭಾವದೀಪನೇ ಇಡ್ತಾರೆ. ನ್ಯಾಯದೀಪ ಭಾವದೀಪ ಬಿಟ್ಟು ಬೇರೆ ಇಡಲ್ಲ ಮಂತ್ರಾಲಯ ಪ್ರಭುಗಳು ಹೆಚ್ಚಾಗಿ. ಆದರೆ ಗೀತೆಯ ಮೇಲೆ ಒಟ್ಟು ಗ್ರಂಥಗಳು ಎಷ್ಟು ಆದಂಗೆ ಆಯ್ತು ಅವಾಗ? 3 ಆಯ್ತಲ್ಲ ಅಂತ. ಇಲ್ಲಿ ವಾದೀಂದ್ರ ತೀರ್ಥರು ಈ ಗ್ರಂಥವನ್ನು ನೋಡಿ ಹೇಳ್ತಾರೆ, ಅದು ಏನು ಪ್ರೀತಿ ನಿಮಗೆ ಗೀತಾದ ಮೇಲೆ ಅಂತಂದ್ರು. ಒಂದು ಗ್ರಂಥ ಬರೆದಿದ್ರೆ ಸಾಕಾಗ್ತಿತ್ತು ಅಲ್ವಾ ಭಗವದ್ಗೀತೆ ವ್ಯಾಖ್ಯಾನ ಅಂತ. 3 ಅದಕ್ಕೆ ಅವರಂತಾರೆ, ಇಲ್ಲ ನೀವು ಗೀತೆಗೆ ವ್ಯಾಖ್ಯಾನ ಬರೆದದ್ದು ಯಾಕೆ ಅಂತ ನನಗೀಗ ಅರ್ಥ ಆಯ್ತು ಅಂದ್ರು. ಅದು ಯೋಗ್ಯನೇ, ಅದು ಬಹಳ ಸಂತೋಷನೇ. ಯಾಕೆ? ಎಷ್ಟು ಚಮತ್ಕಾರ ಇದೆ. ಗೀತಾ ಮತ್ಯರ್ಥಧೂತ ಶ್ರಿತ ದುರಿತ ಶ್ರಿತಜನ ದುರಿತಾಮಿಂದು ವಂಶ ಪ್ರಸೂತೋ ವ್ಯಾಚಕ್ಷಾಣೇ ಮುರದ್ವಿಷ್ಯ ಬಿಜನಮಭಜದ್ಭದ್ರ ಮಿಂದೋರ ನಿಂದ್ರಂ ಧೀರ ಶ್ರೀ ರಾಘವೇಂದ್ರ ತ್ವಯಿ ಪುನರನಘೇ ಹಂಸ ವಂಶೋದಿತೇತಾ ವ್ಯಾಕುರ್ವತ್ಯದ್ಯ ಭವ್ಯಂ ಕಥಮಿವ ನ ಭಜೇದಾಶು ಮಿತ್ರಾನ್ವವಾಯಃ. ಕೃಷ್ಣ ಗೀತೆಯನ್ನು ಅರ್ಜುನನಿಗೆ ಉಪದೇಶ ಮಾಡಿದ್ದು. ಯಾಕೆ ಮಾಡಿದ? ಅತ್ಯರ್ಥ ಧೂತ ಶ್ರಿತ ಜನ ದುರಿತಾಂ ಇಂದು ವಂಶ ಪ್ರಸೂತೌ. ಭಗವಂತ
ಯಾರೆಲ್ಲ ಸಂಸಾರದ ಕಷ್ಟಗಳಲ್ಲಿ ಬಿದ್ದು ಹೊರಳಾಡ್ತಿರ್ತಾರೆ ಅವರಿಗೆ ಆ ಕಷ್ಟಗಳನ್ನು ಪರಿಹರಿಸಿಕೊಳ್ಬೇಕು, ಕರ್ತವ್ಯದಲ್ಲಿ ಮತ್ತೆ ಉನ್ಮುಖರಾಗಬೇಕು, ಮತ್ತೆ ಸನ್ಮಾರ್ಗದಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ತಾನೇ ಭಗವದ್ಗೀತೆಯನ್ನು ಕೃಷ್ಣ ಪರಮಾತ್ಮ ಗೀತಾಚಾರ್ಯ ಉಪದೇಶ ಮಾಡಿದ್ರು. ಕೃಷ್ಣ ಯಾವ ವಂಶದಲ್ಲಿ ಹುಟ್ಟಿದ? ಕೃಷ್ಣ ಹುಟ್ಟಿದ ವಂಶ ಹಿಂದೂ ವಂಶ. ಸಂಸ್ಕೃತದಲ್ಲಿ ಹಿಂದೂ ವಂಶ ಅಂದ್ರೆ ಚಂದ್ರವಂಶ ಅಂತ ಅರ್ಥ. ಚಮತ್ಕಾರ ಮಾಡ್ತಾರೆ ಕವಿಗಳ ಚಮತ್ಕಾರವನ್ನು ಅರ್ಥ ಮಾಡಬೇಕು. ಚಂದ್ರವಂಶದಲ್ಲಿ ಜನ್ಮ ತಳೆದು ಗೀತೆಯನ್ನ ಸಜ್ಜನರಿಗೋಸ್ಕರ ಉಪದೇಶ ಮಾಡಿದ್ದು ಶ್ರೀಕೃಷ್ಣ. ನೀವು ಹಂಸವಂಶದಲ್ಲಿ ಜನ್ಮ ತಳೆದು ಈ ಭಗವದ್ಗೀತೆಯನ್ನು ವ್ಯಾಖ್ಯಾನ ಮಾಡಿದ್ರಿಂದ ಸೂರ್ಯವಂಶದಲ್ಲಿ ಗೀತೆ ಹೇಳಲಿಲ್ಲ ಅನ್ನೋ ಕೊರಗನ್ನ ನೀವು ಪರಿಹಾರ ಮಾಡಿದ್ರಿ ಅಂತಂದ. ಸಂಸ್ಕೃತದಲ್ಲಿ ಹಂಸ ಅನ್ನೋ ಶಬ್ದ, ಮಿತ್ರ ಅನ್ನೋ ಶಬ್ದ ಸೂರ್ಯ ಅನ್ನೋ ಅರ್ಥದಲ್ಲಿ ಆಡ್ತಾರೆ. ಸೂರ್ಯನಿಗೆ 2 ಹೆಸರಿದೆ ಸಂಸ್ಕೃತದಲ್ಲಿ, ಒಂದು ಹಂಸ, ಇನ್ನೊಂದು ಮಿತ್ರ. ಚಂದ್ರವಂಶದಲ್ಲಿ ಅವತರಿಸಿ ಕೃಷ್ಣ ಭಗವದ್ಗೀತೆ ಹೇಳಿದಾಗ ಇಡೀ ಚಂದ್ರವಂಶಕ್ಕೆ ಕೀರ್ತಿ, ಚಂದ್ರನಿಗೆ ಸಂತೋಷ ಆಗಿರ್ತದೆ. ಕೃಷ್ಣ ನನ್ನ ವಂಶದಲ್ಲಿ ಹುಟ್ಟಿದ, ಭಗವದ್ಗೀತೆ ಹೇಳ್ದ, ಗೀತೆ ಓದಿದವರಿಗೆಲ್ಲ ಅರ್ಥ ಆಗ್ತದೆ. ಚಂದ್ರ ಎಂಥ ಬಹಳ ದೊಡ್ಡ ವ್ಯಕ್ತಿ, ಯಾಕಂದ್ರೆ ಚಂದ್ರನ ವಂಶದಲ್ಲಿ ಹುಟ್ಟಿದ ಕೃಷ್ಣ ಗೀತೆ ಹೇಳಿದ್ನಲ್ಲ. ಸೂರ್ಯನಿಗೆ ಸ್ವಲ್ಪ ಬೇಸರ ಆಗಿತ್ತು, ನನ್ನ ವಂಶದಲ್ಲಿ ಇಂಥ ಗ್ರಂಥ ಯಾರೋ ಸಮಾಜಕ್ಕೆ ಕೊಡ್ಲಿಲ್ವೇನೋ ಬಂದು ಅಂತ. ಅಷ್ಟರಲ್ಲಿ ನೀವು ಅವತಾರ ಮಾಡಿದ್ರಿ, ಮಂತ್ರಾಲಯ ಗುರುಸಾರ್ವಭೌಮ. ಕೃಷ್ಣ ಹೇಳಿದ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ರಿ ಗೀತಾ ವಿವೃತ್ತಿ ಅಂತ. ಸೂರ್ಯನಿಗಿಂತ ಕೊರಗು ದೂರ ಆಗಿಬಿಡ್ತಂತೆ. ಆವಾಗ ಸೂರ್ಯ ಚಂದ್ರ ವಂಶದಲ್ಲಿ ಯಾವ ಕೊರಗಿಲ್ಲ ಅಂತನ್ನೋದನ್ನ ನೀವು ಮಾಡಿದ್ರಿ ಅಂತ, ಕೊರತೆ ಇಲ್ಲ ಅಂತ ಅನಿಸಿದ್ರಿ ಹೇಳ್ತಾರೆ. ಗೀತಾ ಮತ್ಯರ್ಥಧೂತ ಶ್ರಿತ ಜನ ದುರಿತ ಇಂದು ವಂಶ ಪ್ರಸೂತೌ ವ್ಯಾಚಕ್ಷಾಣೆ ಮುರದ್ವಿಷ್ಯಭಿಜನಮಭಜತ್ ಭದ್ರಮಿಂದೋರ ನಿದ್ರಂ ಧೀರ ಶ್ರೀರಾಘವೇಂದ್ರ ತ್ವಯಿ ಪುನರನಘೆ ಹಂಸವಂಶೋದಿತೇತಾಂ. ಹಂಸವಂಶ ಅಂದ್ರೆ ಸನ್ಯಾಸಿಗಳಿಗೆ ಹಂಸ ಅಂತ ಹೆಸರಿದೆ. ಹಂಸ, ಪರಮಹಂಸ ಅಂತ ಕರೀತಾರೆ. ನೀವು ಅವತಾರ ಮಾಡಿ ಪರಮಹಂಸ ಆಶ್ರಮವನ್ನು ಸ್ವೀಕಾರ ಮಾಡಿದ್ರಿಂದ ಪರಮಹಂಸ ಉದಿತರಾದ್ರಿ. ಇದರಿಂದ ಏನ್ ಲಾಭ? ಹಂಸ ಶಬ್ದ ಸೂರ್ಯನನ್ನು ಕರೀತದಾದ್ರಿಂದ ಸೂರ್ಯವಂಶದಲ್ಲಿ ಬಂದ್ರು ಅಂತ ಹೇಳಿ ಸೂರ್ಯ ನೀವು ರಚನೆ ಮಾಡಿಕೊಟ್ಟ ಗೀತೆಯ ಬಗ್ಗೆ ವಿವರಣೆಯನ್ನು ನೋಡಿ ಅವನಿಗೂ ಸಂತೋಷ ಆಯಿತು. ನೋಡಿ, ವ್ಯಾಕುರ್ವತ್ಯದ್ಯ ಭವ್ಯಂ ಕಥಮಿವ ನ ಭಜೇತ್ ಆಶು ಮಿತ್ರಾನ್ವವಾಯ. ಹಾಗಾಗಿ ಚಂದ್ರವಂಶ, ಸೂರ್ಯವಂಶ ಎರಡೂ ವಂಶದಲ್ಲಿಯೂ ಕೂಡ ಭಗವದ್ಗೀತೆ ಪ್ರಸ್ತುತವಾಗಿದೆ, ಬಂದಿದೆ ಅನ್ನುವ ಮಹಿಮೆ ನೀವು ಗೀತೆಗೆ ವಿವೃತ್ತಿ ಬರೆದ ಮೇಲೆ ವಿಶೇಷ ಆಯಿತು ಅಂತ ಕವಿಗಳು ಹೇಳ್ತಾರೆ. ಇದು ಚಮತ್ಕಾರ. ಹಾಗಾಗಿ ಗುರು ಸಾರ್ವಭೌಮರು ಗೀತಾ ವಿವೃತ್ತಿಯನ್ನು ರಚನೆ ಮಾಡಿ ಭಗವದ್ಗೀತೆಗೆ ಅರ್ಥ ಬರೆದದ್ದು ಸೂರ್ಯವಂಶದವರಲ್ಲಿದ್ದವನಿಗೂ ಸಂತೋಷ ಆಗುವಂತಾಗಿದೆ. ಚಂದ್ರವಂಶದಲ್ಲಿ ಕೃಷ್ಣ ಬಂದದ್ರಿಂದ ಅವನಿಗೆ ಅದು ಸಂತೋಷ ಆಗಿದೆ ಅಂತ ಚಮತ್ಕಾರವಾಗಿ ವರ್ಣನೆ ಮಾಡಿದ್ದಾರೆ. ಇದು ನಮಗೆ ಕೊಡುವ ಪಾಠ. ಮಂತ್ರಾಲಯ ಗುರು ಸಾರ್ವಭೌಮರು ಹೀಗೆ ಮಾಡಿದ್ರಿಂದ ನಾವೇನು ಪಾಠ ಕಲಿಬೇಕು? ನಾವು ಯಾವ ವಂಶದಲ್ಲಿ ಬಂದಿದ್ದೇವೆ, ಆ ವಂಶದ ಹಿರಿಯರು ನಮ್ಮಿಂದ ಏನು ಅಪೇಕ್ಷಿಸ್ತಾರೆ ಕೆಲಸವನ್ನ, ಅದನ್ನ ನಾವು ನಿಭಾಯಿಸಬೇಕು ಅಂತ ಅರ್ಥ. ಇವತ್ತೇನಾಗಿದೆ, ನಮ್ಮ ಹಿರಿಯರು ತಗೊಂಡು ನಾವೇನ್ ಮಾಡೋಣ ಅನ್ನೋ ಭಾವ ಶುರುವಾಗಿದೆ. ನಮ್ದೇ ನಮಗಾಗಿದೆ, ಸಾಕಾಗಿದೆ, ಇನ್ನು ಅವ್ರದ್ದು ಬೇರೆ, ಅದು ಇಲ್ಲ ಅಂತದ್ದು. ಯಾವ ಅನ್ವಯ ಅಂದ್ರೆ ವಂಶ ಅಂತ ಅರ್ಥ. ಯಾವ ವಂಶದಲ್ಲಿ ನಾವು ಜನ್ಮ ತಳೆದಿದ್ದೇವೆ ಆ ವಂಶದ ಹಿರಿಯರು ನಮ್ಮ ಬಗ್ಗೆ ಬಹಳ ನಿರೀಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಇವನು ಈ ಕಾರ್ಯ ಮಾಡಲಿ, ಅದರಿಂದ ಅವನಿಗೆ ಏಳಿಗೆ ಆಗಲಿ, ಮುಂದೆ ಬರುವ ಪೀಳಿಗೆಗೂ ಅದರಿಂದ ಮಾರ್ಗದರ್ಶನ ಆಗಲಿ ಅಂತ ಅವರು ನಿರೀಕ್ಷೆ ಮಾಡ್ತಿರ್ತಾರೆ.
ಹಂಸವಂಶದಲ್ಲಿ ಅವತರಿಸಿದ ಮಂತ್ರಾಲಯ ಗುರು ಸಾರ್ವಭೌಮರು ಗೀತೆಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದು ಬರೀ ಅವರಿಗೋಸ್ಕರ ಅಲ್ಲ, ಮುಂದಿನವರು ಇದನ್ನು ಅಳವಡಿಸ್ಕೊಳ್ಳಿ ಅಂತ ಮಾಡಿದ್ದಾರೆ. ನಾವು ಭರತ ವಂಶದಲ್ಲಿ ಬಂದಿದ್ದೇವೆ, ಹಾಗಾಗಿ ನಾವೆಲ್ಲ ಭಾರತೀಯರು. ಮನುವಂಶದಲ್ಲಿ ಬಂದಿದ್ದೇವೆ, ಹಾಗಾಗಿ ನಾವೆಲ್ಲ ಮಾನವರು. ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ್ದೇ ನಮಗಾಗಿ, ಹಾಗಾಗಿ ನಾವೆಲ್ಲ ಭಾರತೀಯರಾಗಿಯೂ ಮಾನವರಾಗಿಯೂ ಮಾನವರಿಗಾಗಿಯೇ ಉಪದೇಶ ಮಾಡಿದ ಭಗವದ್ಗೀತೆಯ ತತ್ವಗಳನ್ನು ನಾವು ಅಳವಡಿಸ್ಕೊಳ್ದೇನೆ, ನಮ್ಮವರಿಗೆ ಅದನ್ನು ತಿಳಿಸದೇನೆ ಹಾಗೆ ಅದನ್ನು ಅಲ್ಲಿಗೆ ಬಿಟ್ಬಿಟ್ವಿ ಅಂದರೆ ನಮ್ಮ ಹಿರಿಯರಿಗೆ ಮಾಡುವ ದ್ರೋಹ ಅಂತ ಆಗ್ತದೆ. ಅದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಸಾಧ್ಯವಾದಷ್ಟು ಭಗವದ್ಗೀತೆಯನ್ನು ಅರ್ಥೈಸ್ಕೊಂಡದ್ದನ್ನು ಅಳವಡಿಸ್ಕೊಳ್ಳೋದಲ್ಲದೆ ಮತ್ತೊಬ್ಬರಿಗೂ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗುವ ಹಾಗೆ ಹೇಳುವ ಕಾರ್ಯ ಮಾಡಬೇಕು. ಆವಾಗ ನಾವು ಈ ವಂಶದಲ್ಲಿ, ದೇಶದಲ್ಲಿ, ಈ ಕುಲದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಮನುಷ್ಯನಿಗೆ ಆಚಾರ, ವಂಶ ಹಾಗೂ ವೇದಗಳು, ಅವನು ಮಾಡಬೇಕಾದ ಕರ್ತವ್ಯ, ತಂದೆ ತಾಯಂದ್ರ ಸೇವೆ, ಇವುಗಳಲ್ಲಿ ಯಾವತ್ತೂ ಕೂಡ ಹಿಂದೇಟು ಹಾಕುವ ಹಾಗೇ ಇಲ್ಲ. ಅದನ್ನು ಬಿಡ್ತೇನೆ, ಉದಾಸೀನ ಮಾಡ್ತೇನೆ ಅಂತ ಅನ್ನೋ ಹಾಗಿಲ್ಲ. ಇದನ್ನು ಚೆನ್ನಾಗಿ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರು ಮಂತ್ರಾಲಯ ಗುರು ಸಾರ್ವಭೌಮರು ಅಂತ ಗೀತಾ ವಿವೃತ್ತಿಯಿಂದ ಗೀತಾಚಾರ್ಯ ಕೃಷ್ಣನ ಆ ಮಾತುಗಳಿಗೆ ಅರ್ಥೈಸಿ ನಮಗೆ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಇದು 25ನೇ ಶ್ಲೋಕ. 26ನೇ ಶ್ಲೋಕ ಆಗಲೇ ತಿಳಿಸಿದಂತೆ ಭಗವದ್ಗೀತೆಗೆ ಗೀತಾ ವಿವೃತ್ತಿಯನ್ನು ಮಾಡಿದ್ದಲ್ದೇನೆ ಗೀತಾ ಭಾಷ್ಯ ಟೀಕಾಕ್ಕೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಗೀತಾ ಭಾಷ್ಯಕ್ಕೆ ಜಯತೀರ್ಥರು ಬರೆದ ಟೀಕೆ ಪ್ರಮೇಯ ದೀಪಿಕಾ ಅಂತ ಹೆಸರು. ಆ ಪ್ರಮೇಯ ದೀಪಿಕಾಕ್ಕೆ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡಿದ್ದಾರೆ. ಎಷ್ಟು ಗುರುಭಕ್ತಿ ನೋಡ್ರಿ. ಆ ಪ್ರಮೇಯ ದೀಪಿಕಾ ವ್ಯಾಖ್ಯಾನವನ್ನು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಯಾಕೆ ಬರೆದ್ರಿ ಇದನ್ನು ನೀವು? ಗೀತೆಗೆ ನೇರವಾಗಿ ವ್ಯಾಖ್ಯಾನ ಬರೆದಾದ ಮೇಲೆ ಗೀತಾ ಭಾಷ್ಯ ಟೀಕಾಕ್ಕೆ ವ್ಯಾಖ್ಯಾನ ಬರೆಯೋ ಕಾರಣ ಏನಿತ್ತು? ಬೇಕಿರಲಿಲ್ಲಲ್ಲ. ಅಂದರೆ ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ಗೀತೆಗೆ ವ್ಯಾಖ್ಯಾನ ಬರೆದ್ರೆ ಕೃಷ್ಣ ಅನುಗ್ರಹ ಮಾಡ್ತಾನೆ, ಆದರೆ ಗೀತಾ ಭಾಷ್ಯ ಟೀಕಾಕ್ಕೆ ವ್ಯಾಖ್ಯಾನ ಬರೀದೇ ಹೋದ್ರೆ ಗುರುಗಳ ಅನುಗ್ರಹ ಆಗಲ್ಲಲ್ಲ. ಮನುಷ್ಯನಿಗೆ ದೇವರ ಅನುಗ್ರಹ ಆಗಬೇಕಾದ್ರೆ ಗುರುಗಳ ಅನುಗ್ರಹ ಬಹಳ ಮುಖ್ಯ. ನಾವು ಗುರುಗಳನ್ನು ಅವಲಂಬಿಸಿ ಅವರ ಅನುಗ್ರಹ ಪಡಿದೇನೆ ದೇವರ ಅನುಗ್ರಹನೂ ಆಗಲ್ಲ. ಇದು ಲೋಕಕ್ಕೆ ತಿಳಿಸ್ಬೇಕಾಗಿದೆ. ಅದಕ್ಕೆ ನೀವು ಗೀತೆಗೊಂದು ವ್ಯಾಖ್ಯಾನ ಬರೆದು ಗೀತಾ ಭಾಷ್ಯ ಟೀಕಾಕ್ಕೂ ವ್ಯಾಖ್ಯಾನ ಬರೆದಿದ್ದೀರಿ ಅಂತ ವರ್ಣನೆ ಮಾಡ್ತಿದ್ದಾರೆ. ನಸ್ಯಾದೀಶ ಪ್ರಸಾದೋ ಗುರುವರ ಕರುಣಾಮಂತರೇಣೇತಿ ರೂಢೋ ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸುದೃಢಶ್ಚೇತಸಸ್ತೆ ವಿಪಾಕಃ ಯೇನ ವ್ಯಾಖ್ಯಾಯ ಗೀತಾ ಅಪಿ ಗುರುಚರಣೋದಾರ ತತ್ಭಾಷ್ಯ ಟೀಕಾ ವ್ಯಾಖ್ಯಾ ವಿಖ್ಯಾತ ವಿದ್ವನ್ಮಣಿಗಣ ವಿನುತಾಕಾರಿ ಭೂಯಸ್ತ್ವಯೈವ. ಇದು ಈ ಶ್ಲೋಕ. ನಸ್ಯಾದೀಶ ಪ್ರಸಾದ ಗುರುವರ ಕರುಣಾಮಂತರೇಣೇತಿ ರೂಢ. ಈಶಪ್ರಸಾದ ಅಂದರೆ ಭಗವಂತನ ಅನುಗ್ರಹ. ಗುರುಗಳ ಕರುಣೆ ಇಲ್ಲ ಅಂದರೆ ಈಶಪ್ರಸಾದ, ದೇವರ ಕರುಣೆ, ದೇವರ ಅನುಗ್ರಹ ಪಡಿಲಾರೆ. ಇದು ನಿಮ್ಮ ಮನಸ್ಸಿನಲ್ಲಿ ಅತ್ಯಂತ ದೃಢವಾಗಿದೆ ಅಂತಾರೆ ವಾದೀಂದ್ರ ತೀರ್ಥ. ಮಂತ್ರಾಲಯ ಗುರು ಸಾರ್ವಭೌಮರನ್ನ ನೀವು ಎಷ್ಟು ಜಗತ್ತಿಗೆ ಸಂದೇಶ ಕೊಡ್ತಿದ್ದೀರಿ ಗ್ರಂಥಗಳ ರಚನೆಯ ಮೂಲಕ ಅಂದರೆ, ಗೀತೆಗೆ ವ್ಯಾಖ್ಯಾನ ಮಾಡಿದ್ರು ಗೀತಾ ಭಾಷ್ಯ ಟೀಕೆಗೆ ವ್ಯಾಖ್ಯಾನ ಮಾಡೋದ್ರದ್ದು ಉದ್ದೇಶ ಏನು? ಗೀತಾ ಭಾಷ್ಯ ಬರೆದವರು ಮಧ್ವಾಚಾರ್ಯರು, ಭಾಷ್ಯಕ್ಕೆ ಟೀಕೆ ಬರೆದವರು ಜಯತೀರ್ಥರು. ಅವರು ಗುರುಗಳು, ಅವರ ಪರಂಪರೆಯಲ್ಲಿ ಮೂಲ ಗುರುಗಳು. ಅವರ ಅನುಗ್ರಹ ನಮಗಾಗಬೇಕಾದ್ರೆ ಅವರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡೋದು ಬೇಡವೇ? ಇದು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಬೇರೂರಿತ್ತು. ಅದಕ್ಕೆ ನೀವೇನು ಮಾಡಿದ್ರಿ, ಗೀತೆಗೆ ವ್ಯಾಖ್ಯಾನ ಬರೆದ್ರೂ ಕೂಡ
ಗೀತಾ ಭಾಷ್ಯ ಟೀಕೆಗೆ ಮತ್ತೊಂದು ವ್ಯಾಖ್ಯಾನವನ್ನು ಬರೆದಿದ್ದೀರಿ ಅಂತಂತಾರೆ. ಇದು ಶ್ಲೋಕದ ಭಾವಾರ್ಥ. ಇದು ನಮಗೆ ತಿಳಿಸ್ಕೊಡುವಂಥ ಒಂದು ಸಂದೇಶ ಏನು ಅಂದರೆ, ನಾವು ದೇವರ ಅನುಗ್ರಹ ಪಡೀಲಿಕ್ಕೆ ಹೊರಟಾಗ ನೇರವಾಗಿ ದೇವರು ಒಬ್ಬ ಇದ್ರೆ ಸಾಕಪ್ಪ ನಮಗೆ ಅಂತ ಹೋಗಬಾರ್ದು. ಭಗವಂತನ ಅನುಗ್ರಹ ಆಗಬೇಕಾದ್ರೆ ಗುರುಗಳನ್ನು ಅವಲಂಬಿಸಿ, ಆಶ್ರಯಿಸಿ, ಭಕ್ತಿಯಿಂದ ಸೇವಿಸಿ, ಅವರ ಅನುಗ್ರಹ ಪಡೆದೇ ಗುರು ಅನುಗ್ರಹ ಪಡಿಬೇಕಂತ. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಪಾಶುಪತಾಸ್ತ್ರದ ಉಪದೇಶದ ಸಂದರ್ಭದಲ್ಲಿ ತಿಳಿಸಿದ್ದಂತೆ. ಮಹಾಭಾರತದಲ್ಲಿ ಬರ್ತದೆ. ಅರ್ಜುನ ಮರುದಿನ ಜಯದ್ರಥನನ್ನು ಕೊಲ್ಲಬೇಕಾಗಿತ್ತು. ಆದರೆ ಜಯದ್ರಥನನ್ನು ಕೊಲ್ಲಿಕ್ಕೆ ಪಾಶುಪತಾಸ್ತ್ರದ ಮಂತ್ರದ ಉಪದೇಶ ಬೇಕಿತ್ತು. ಶ್ರೀಕೃಷ್ಣ ಸರ್ವಜ್ಞ, ಮಹಾಭಾರತದಲ್ಲಿ ಬರ್ತದೆ. ತಾನೇ ಉಪದೇಶ ಮಾಡ್ಬೋದಾಗಿತ್ತು, ಅರ್ಜುನನಿಗೆ ನಾಳೆ ಬೇಕಾಗ್ತದೆ ಈ ಅಸ್ತ್ರ ಅಂತ. ಆದರೆ ಮಹಾಭಾರತದಲ್ಲಿ ಹೇಳ್ತದೆ ಉಪದೇಶ ಮಾಡಲಿಲ್ಲ ಅಂತ. ಮತ್ತೇನು ಮಾಡಿದ? ಅರ್ಜುನ ಶಿಬಿರದಲ್ಲಿ ಮಲಗಿದ್ದಂತೆ. ಮಲಗಿದಾಗ ಅವನಿಗೊಂದು ಕನಸು ಬೀಳೋ ಹಾಗೆ ಮಾಡಿದ. ಅರ್ಜುನನಿಗೆ ಕನಸಿನಲ್ಲಿ ಶ್ರೀಕೃಷ್ಣನೇ ಅರ್ಜುನನ ಕೈ ಹಿಡಿದು ಕರೆದುಕೊಂಡು ಹೋದ್ನಂತ. ಕೈಲಾಸ ಪರ್ವತ ಕರೆದುಕೊಂಡು ಹೋಗಿ ಶಿವನ ಬಳಿ ಕೂಡಿಸಿ, ಶಿವನಿಂದ ಅವನಿಗೆ ಪಾಶುಪತ ಅಸ್ತ್ರದ ಮಂತ್ರವನ್ನು ಉಪದೇಶ ಮಾಡಿಸಿ ಮತ್ತೆ ಕರ್ಕೊಂಡು ಬಂದ. ಯಾಕೆ ಹೀಗೆ ಮಾಡಿದ? ಕೃಷ್ಣನಿಗೆ ಪಾಶುಪತ ಅಸ್ತ್ರ ಮಂತ್ರದ ಜ್ಞಾನ ಇರಲಿಲ್ಲ ಅಂತನ? ಮಂತ್ರಜ್ಞಾನ ಇಲ್ಲವೇನು ಕೃಷ್ಣನಿಗೆ? ಜ್ಞಾನ ಇದೆ. ಹಾಗಾದ್ರೆ ಯಾಕೆ ಹಾಗೆ ಮಾಡಿದ? ಅರ್ಜುನನಿಗೆ ಗುರು ಶಿವನೇ. ಇಂದ್ರನಿಗೆ ಗುರು ಸ್ಥಾನದಲ್ಲಿರೋನು ಶಿವ. ಶಿವ ಉಪದೇಶ ಮಾಡದೇ ಇದ್ರೆ ಅವನಿಗೆ ಅನುಗ್ರಹವಿಲ್ಲ. ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಅಂತಾರೆ ಹಿರಿಯರು. ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಬೇಕಾದ್ರೆ ಗುರುಗಳ ಮೂಲಕವಾಗಿ ಅನುಗ್ರಹಿಸ್ತಾನೆ, ನೇರವಾಗಿಲ್ಲ. ಈ ತಿಳುವಳಿಕೆ ಬರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ. ಅದಕ್ಕಾಗಿ ಕೃಷ್ಣ ಸರ್ವಜ್ಞನಾದರೂ ಅರ್ಜುನನನ್ನ ಅವನ ಗುರುವಾಗಿ ಶಿವ ಇದ್ದಾನೆ, ಶಿವನ ಒಳಗಿದ್ದು ನಾನೇ ಅವನಿಗೆ ಉಪದೇಶ ಮಾಡಿದ್ರು, ಅನುಗ್ರಹಿಸಿದ್ರು ಕೂಡ ಶಿವನ ಬಳಿ ಹೋಗೇ ಬರಬೇಕು ಅವನು ಅಂತ. ಈ ತಿಳುವಳಿಕೆ ಲೋಕಕ್ಕೆಲ್ಲ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಕೃಷ್ಣಾರ್ಜುನರ ಸಂದರ್ಭವನ್ನು ನಾವು ನೋಡ್ತೇವೆ ಮಹಾಭಾರತದಲ್ಲಿ. ಮಂತ್ರಾಲಯ ಗುರು ಸಾರ್ವಭೌಮರು ತಾವು ಜಗತ್ತಿಗೆ ಅದೇ ತಿಳುವಳಿಕೆ ಕೊಡಬೇಕು. ನನಗೆ ಅರ್ಥೈಸ್ಕೊಳ್ಳಿಕ್ಕೆ ಬರ್ತದೆ ಅಂತ ಭಗವದ್ಗೀತೆಗೆ ನೇರ ಅರ್ಥ ಬರೆದ್ರೆ ದೇವರ ಅನುಗ್ರಹ ಅಂತಿಲ್ಲ. ಗೀತೆಗೆ ಭಾಷ್ಯಕ್ಕೆ ಟೀಕೆ ಬರದ ಗುರುಗಳ ಅನುಗ್ರಹ ಬೇಕೇ ಬೇಕು. ಅದನ್ನು ನೀವು ಸಂಪಾದನೆ ಮಾಡಬೇಕು. ನಾನು ಆ ದಾರಿಯನ್ನೇ ಅವಲಂಬಿಸ್ತೇನೆ, ನೀವು ಆ ದಾರಿಯನ್ನು ಅವಲಂಬಿಸ್ರಿ ಅನ್ನೋ ಶಿಕ್ಷಣವನ್ನ ಗೀತಾ ಭಾಷ್ಯ ಟೀಕೆಗೆ ವ್ಯಾಖ್ಯಾನ ಮಾಡೋದು ನಮಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ನೋಡಿ, ಇದೆಲ್ಲ ನಾವು ತಿಳುವಳಿಕೆ ಮಾಡಿಕೊಡ್ಬೇಕು. ಏನ ವ್ಯಾಖ್ಯಾಯ ಗೀತಾಮಪಿ ಗುರುಚರಣೋದಾರ ತದ್ಭಾಷ್ಯ ಟೀಕಾ ವ್ಯಾಖ್ಯಾ ವಿಖ್ಯಾತ ವಿದ್ವನ್ಮಣಿಗಣ ವಿನುತಾಕಾರಿ ಪೂಯಸ್ತ್ವಯೈವ. ನೋಡಿ, ಒಂದು ಗ್ರಂಥ ರಚಿಸಬೇಕಾದ್ರೆ ಎಷ್ಟು ಮನಸ್ಸಲ್ಲಿ ಆಲೋಚಿಸಿರ್ತಾರೆ. ಗ್ರಂಥ ರಚನೆ ಶಿಷ್ಯರಿಗೆ ಹೇಗೆ ಶಿಕ್ಷಣ ಆಗಬೇಕು. ಗ್ರಂಥ ಶಿಷ್ಯರಿಗೆ ಬೋಧನೆ ಮಾಡೋದು ಮಹತ್ವ ಅಲ್ಲ, ಗ್ರಂಥ ರಚಿಸುವಾಗ ಏನೆಲ್ಲ ಭಾವನೆ ಇರಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇದು 26ನೇ ಶ್ಲೋಕ. ಮತ್ತೊಂದು ಹೇಳ್ತಾರೆ, ಮಂತ್ರಾಲಯ ಪ್ರಭುಗಳು ಅದೇ ಭಗವದ್ಗೀತಾ ಭಾಷ್ಯ ಟೀಕಾಕ್ಕೊಂದು ವ್ಯಾಖ್ಯಾನ ಬರೆದ್ರೆ ಗೀತಾ ತಾತ್ಪರ್ಯಕ್ಕೆ ಒಂದು ಟೀಕೆ ಬರೆದಿದ್ದಾರೆ ಜಯತೀರ್ಥರು. ಅದು ನ್ಯಾಯದೀಪಿಕಾ. ಆ ನ್ಯಾಯದೀಪಿಕಾಕ್ಕೂ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಬರೆದಿದ್ದಾರೆ. ಅದು 3ನೇ ಗ್ರಂಥ. ಗೀತೆಗೆ ವಿವೃತ್ತಿ ಮೊದಲು, ಗೀತಾ ಭಾಷ್ಯ ಟೀಕಾಕ್ಕೆ ಬರೆದಂತಹ ವ್ಯಾಖ್ಯಾನ 1, 2. ಈಗ ಗೀತಾ ತಾತ್ಪರ್ಯ ಟೀಕಾ. ನೋಡಿ ಎಷ್ಟು ವಿಶೇಷ ಇದು ಅಂದರೆ, ಗೀತಾ ಭಾಷ್ಯಕ್ಕೆ
ಜಯತೀರ್ಥರು ರಚನೆ ಮಾಡಿಕೊಟ್ಟ ಗ್ರಂಥ ಟೀಕೆ ಇದೆಯಲ್ಲ, ಅದಕ್ಕೆ ಪ್ರಮೇಯ ದೀಪಿಕಾ ಅಂತ ಹೆಸರಿಟ್ರು. ಗೀತಾ ತಾತ್ಪರ್ಯಕ್ಕೆ ಜಯತೀರ್ಥರು ಟೀಕೆ ಬರೆದ್ರಲ್ಲ, ಅದಕ್ಕೆ ನ್ಯಾಯ ದೀಪಿಕಾ ಅಂತ ಹೆಸರಿಟ್ರು. ಎರಡಕ್ಕೂ ಇವರು ಭಾವದೀಪ ಅಂತ ಬರೆದ್ರು. ಪ್ರಮೇಯ ದೀಪಿಕಾಕ್ಕೆ ಒಂದು ಭಾವದೀಪ, ನ್ಯಾಯ ದೀಪಿಕಾಕ್ಕೆ ಒಂದು ಭಾವದೀಪ. ಆ ನ್ಯಾಯ ದೀಪಿಕಾಕ್ಕೆ ಬರೆದೇನು ಭಾವದೀಪ ಗ್ರಂಥ ಇದೆ, ಅದನ್ನು ವರ್ಣಿಸುವಾಗ ಅಂತ ಇದ್ದಾರೀಗ, ನಾನಾ ತಂತ್ರ ಪ್ರಸಂಗ ತ್ರಿಭುವನ ವಿದಿತೋತಾರ ಸಾರಸ್ವತೋಪಿ ಪ್ರಜ್ಞಾನೇಕ ಪ್ರಬಂಧ ಪ್ರವಚನ ರಚನಾ ವಿತ್ತ ತತ್ಕೌಶಲೋಪಿ ಶಶ್ವದ್ವ್ಯಾಖ್ಯಾತ ಗೀತಾಕೃತಿರಪಿ ವಿಬುಧಾನುಗ್ರಹೈಕಾಗ್ರಚಿತ್ತೋ ಗೀತಾ ತಾತ್ಪರ್ಯ ಟೀಕಾ ವಿವರಣಮಕರೋತ್ ಅದ್ಭುತಂ ರಾಘವೇಂದ್ರ. ಜಗತ್ತಿನಲ್ಲಿ ಭಗವಂತ ಸ್ವತಂತ್ರವಾಗಿ ನಾನೇ ಬುದ್ಧಿವಂತ, ನನ್ನಷ್ಟು ಕವಿತಾ ಶಕ್ತಿ ಯಾರಿಗಿದೆ, ನನ್ನಂಥ ಪ್ರವಚನ ವ್ಯಾಖ್ಯಾನ ಮಾಡೋ ವ್ಯಕ್ತಿ ಯಾರಿದ್ದಾನೆ ಅಂತ ತೋರಿಸ್ಕೊಳ್ಳೋದು ದೊಡ್ಡಿಸ್ಕೆ ಅಲ್ಲ ಅಂತಂತಾರೆ. ಸ್ವತಂತ್ರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತೇನೆ, ನನಗೆ ಅಂತ ಯಾರೂ ಒಬ್ಬ ಗೈಡ್ ಇರಲಿಲ್ಲ. ತಯಾರಾದ್ಮೇಲೆ ಮಾತಾಡೋರು ಹಿಂಗೆ ಮಾತಾಡ್ತಿರ್ತಾರೆ. ಮತ್ತೆ ನೀವು ಯಾರನ್ನು ಅವಲಂಬಿಸಿ ಇಷ್ಟು ದೊಡ್ಡ ಸಿದ್ಧಿ ಪಡೆದ್ರಿ ಅಂತ ಕೂಡಲೇ ನನಗೆ ಯಾರೂ ಗೈಡ್ ಇಲ್ಲ ಅಂದ್ರೆ ಇವನು ಎದೆ ಹಾಲು ಕುಡಿದೇನೆ ಮೇಲೆ ಬಂದಿದ್ದಾನೆ ಅನ್ನೋ ಮಾತಾಡ್ತಿರ್ತಾನೆ. ಇವತ್ತೆಲ್ಲ ಹಾಗೆ ಓದಿದ್ದೆಲ್ಲ ಗೀತೆ, ಉಪನಿಷತ್ತು, ವೇದ, ಅವುಗಳಿಗೆ ಬಂದ ಕಾಮೆಂಟ್ರಿಗಳು, ಅದನ್ನು ಪಡೆದೇ ಜಗತ್ತಿನೊಳಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ಆದರೆ ಮಾತಿನಲ್ಲಿ ಮಾತ್ರ ನಾನು ಯಾವ ಧರ್ಮವನ್ನು ಅವಲಂಬಿಸಿಲ್ಲ, ನಾನು ಯಾವ ಗ್ರಂಥ ಓದಿಲ್ಲ, ನಾನೊಂದು ಸ್ವತಂತ್ರ ವ್ಯಕ್ತಿ. ಯಾಕೆ ಅಂತ ಕೇಳಿ, ನಾನು ಸೆಕ್ಯುಲರ್ ಇದ್ದೇನೆ ಅಂತ, ಇನ್ನೇನು ಬೇರೆ ಏನಿಲ್ಲ. ಅವನಿಗೊಂದು ಪ್ರಶಸ್ತಿ ಬರಬೇಕಾಗಿರ್ತದೆ. ಆದರೆ ಮಂತ್ರಾಲಯ ಗುರು ಸಾರ್ವಭೌಮರ ಗ್ರಂಥ ರಚನೆಯ ಶೈಲಿ ನಮಗೆ ಅರ್ಥ ಮಾಡಿಸೋದೇನು ಅಂದರೆ, ತಾವೇ ಸ್ವತಂತ್ರವಾಗಿ ನೂರಾರು ಗ್ರಂಥಗಳನ್ನು ಜಗತ್ತಿಗೆ ಬರೆದುಕೊಡೋ ಶಕ್ತಿ ಇದ್ರೂ ಕೂಡ ನಿಮ್ಮ ಪರಂಪರೆಯ ಗುರುಗಳ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವ ನಿಮ್ಮ ಭಕ್ತಿ ಇದೆಯಲ್ಲ, ಇದು ಅದ್ಭುತ ಅಂತಂದ್ರೆ. ನಾನು ಸ್ವತಂತ್ರನಲ್ಲ, ನಾನೊಬ್ಬ ಸೆಕ್ಯುಲರ್ ಅಲ್ಲ, ನಾನೊಬ್ಬ ಜಗತ್ತಿನೊಳಗೆ ಭಾರೀ ಕೌಶಲ ವ್ಯಕ್ತಿ ಅಂತ ತಿಳಿಬೇಡಿ, ನಾನೇನಿದ್ರು ನಮ್ಮ ಗುರುಗಳಿಂದ ಪಡೆದದ್ದು, ಇದು ಅದ್ಭುತ ಅಂತ. ಈಗ ಮಂತ್ರಾಲಯ ಪ್ರಭುಗಳಿಗೆ ಜಗತ್ತಿನ ತುಂಬ ಕನ್ನಡದ ಭಾಷೆ, ತಮಿಳು ಭಾಷೆ, ತೆಲುಗು ಭಾಷೆ, ಎಲ್ಲ ಭಾಷೆಗಳಲ್ಲಿ ಸ್ವತಂತ್ರವಾಗಿ ತಮ್ಮದೇ ಆದಂಥ ಗ್ರಂಥಗಳನ್ನು ಬರೆಯೋದು ಶಕ್ತಿ ಇರಲಿಲ್ವೇನು? ಜೀವನದ ಬೆಳಕು ಒಂದು ಕನ್ನಡದಲ್ಲಿ ಪುಸ್ತಕ ಕೊಡು, 1000 ಸಲ ಪ್ರಿಂಟ್ ಆಗ್ತದೆ. ಅಲ್ಲೆಲ್ಲೂ ಮತ್ತೊಬ್ಬ ಹಿರಿಯರು, ಆಚಾರ್ಯರು, ತಮ್ಮ ಗುರುಗಳು ಅವ್ರು ಯಾರ ಹೆಸರು ತಗೊಳ್ಳೋ ಹಾಗಿಲ್ಲ. ತಂದೆ ಫೋಟೋ ಹಾಕಿದ್ದೇನೋ 100 ಪ್ರತಿ ಪ್ರಿಂಟ್ ಮಾಡಿದ್ದೆ. ಎಷ್ಟೊತ್ತಿತ್ತು ಮಾಡೋದು ಆ ಕೆಲಸ? ಆದರೆ ವಾದೀಂದ್ರ ತೀರ್ಥರಂತಾರೆ, ಎಂದೂ ಆ ಕೆಲಸಕ್ಕೆ ಕೈ ಹಾಕಲಿಲ್ಲಂತೆ ಮಂತ್ರಾಲಯ. ಯಾಕೆ? ನಮ್ಮ ಗುರುಗಳು ಪರಂಪರೆಯಲ್ಲಿ ಏನು ಬರೆದಿದ್ದಾರೋ ನಾನು ಅದನ್ನು ಬರೀತೇನೆ ಅಂತಂದ್ರೆ. ಇದು ನೋಡಿ ಹೇಳ್ತಾರೆ, ನಾನಾ ತಂತ್ರ ಪ್ರಸಂಗ. ಯಾಕಂದ್ರೆ ಒಬ್ಬ ಬಂದಿದ್ದ, ಅವನು ಮನ್ರೋ, ಅವನ ಜೊತೆಗೆ ಅವನ ಭಾಷೆಯಲ್ಲೇ ಮಾತಾಡಿದ. ಈಸ್ಟ್ ಇಂಡಿಯಾ ಕಂಪನಿಯ ಬಹಳ ದೊಡ್ಡ ವ್ಯಕ್ತಿ. ಅವನೊಟ್ಟಿಗೆ ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅಂತಿದೆ, ಅವನ ಭಾಷೆಯಲ್ಲೇ ಮಾತಾಡಿ, ಆಂಗ್ಲ ಭಾಷೆಯಲ್ಲೇ ಮಾತನಾಡಿ. ಅಂದ್ರೆ ಆಂಗ್ಲ ಭಾಷೆ ಬರ್ತಿತ್ತು ಅಂತ ಅರ್ಥ ಆಯ್ತಾ? ಅದ್ರೊಳಗೆ ಒಂದು ದೊಡ್ಡ ಪುಸ್ತಕ ಬರೀಬೇಕಾಗೋಣ, ನೋಬೆಲ್ ಪ್ರಶಸ್ತಿ ಕೊಡ್ತಿದ್ರು ಇವಾಗಿನ ಕಾಲದವರೆಲ್ಲ ತಂದು. ಆ ಹುಚ್ಚಿರ್ಲಿಲ್ಲ ಅವ್ರಿಗೆ, ಅದು ಬೇಡ ಅಂತ. ಬೇರೆ ದೇಶದವ್ರು ಪ್ರಶಸ್ತಿ ಕೊಟ್ಟರೆ ದೊಡ್ಡಿಸ್ತಿಕೆ ಅನ್ನೋ ಭ್ರಮೆಯಲ್ಲಿ ಯಾಕೆ ಬದುಕಬೇಕು? ನಾನು ಸಂಪಾದಿಸಿದ ಗುರುಗಳ ಅನುಗ್ರಹ, ಈ ದೇಶ, ಈ ನೆಲ, ಈ ಭಾಷೆ, ಈ ವೈದಿಕ ಸಂಪತ್ತು, ಈ ಆಧ್ಯಾತ್ಮಿಕ ತತ್ವ, ಇದರಲ್ಲಿ ಸತ್ವ ಇಲ್ವೇನು? ಬೇರೆಯವ್ರು ಚಪ್ಪಾಳಿ ತಟ್ಟಿದ್ರಷ್ಟೇ ನಾವು ದೊಡ್ಡವರ? ಇದು ಯಾವ ಮೂರ್ಖತನ ಅಂತ. ಮನುಷ್ಯನಿಗೆ ಒಳಗೆ ಸರಿಯಾದ ಸತ್ವ ಇಲ್ಲದೆ ಇದ್ದಾಗ ಇಂಥವುಗಳನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಗುರು ಸಾರ್ವಭೌಮರಿಗೆ ಅಂಥವು ಯಾವುದು ಬೇಕಾಗಿಲ್ಲ ಅಂತ. ಅರೆ, ಮಾಂಸ ಇಟ್ಟರೆ ಹಣ್ಣು ಮಾಡೋ ಶಕ್ತಿ ನಾನು ಸಂಪಾದಿಸಿದ್ದೇನೆ. ಅರೆ, ಒಬ್ಬ ವ್ಯಕ್ತಿ ಸತ್ತಿದಾನೆ ಅಂತಂದ್ರೆ ಅವನು ಬದುಕಿದಾನೆ ಅಂತ ಬದುಕಿಸೋ ಶಕ್ತಿ ನನ್ನ ಹತ್ರ ಇದೆ, ಇವನು ಯಾರು ಬರ್ಬೇಕು ನನಗೆ ಅಂತ. ಅಂದ್ರೆ ಅವರ ಒಳಗಿರುವ ಅಂತಃಸತ್ವ,
ಅದು ಏನು ತೋರಿಸ್ತದೆ? ಅವರು ಬರೆದ ಗ್ರಂಥಗಳು ಒಂದೂ ಕೂಡ ಬೇರೆ ಭಾಷೆಯದ್ದಾಗಲಿಲ್ಲ, ಬೇರೆಯವರನ್ನು ಅವಲಂಬಿಸಲಿಲ್ಲ, ಬೇರೆಯವರ ಜ್ಞಾನವನ್ನು ಕದೀಲಿಲ್ಲ. ಈಗೆಲ್ಲ ಬೇರೆಯವ್ರ ಕದ್ದು ಕದ್ದು ತಾವು ಪುಸ್ತಕ ಬರೀತಾರೆ, ಎಲ್ಲ ಕಳ್ತಾನ, ಎಲ್ಲ ಕಾಪಿ ಪೇಸ್ಟ್ ಅಂತ ಹೆಸರಿಟ್ಟಿದ್ದಾರೆ. ಆ ಥರ ಮಾಡಲಿಲ್ಲ. ನಾನು ಬರೀತಿರೋದು ವ್ಯಾಖ್ಯಾನ, ಅದು ನನ್ನ ಕಾಮೆಂಟ್ರಿನೇ, ಅದು ನನ್ನ ಗುರುಗಳ ವಿಷಯದ ಬಗ್ಗೆ ಬರಿತಾ ಇದ್ದೇನೆ. ಅವ್ರು ಹೇಳಿದ ವಿಷಯವನ್ನು ಅರ್ಥೈಸ್ತೇನೆ. ಇದು ಅದ್ಭುತ ಅಂದ್ರಂತೆ. ಸ್ವತಂತ್ರವಾಗಿ ಗ್ರಂಥಗಳನ್ನು ರಚಿಸುವ ಶಕ್ತಿ ಇದ್ದೂ ಕೂಡ, ನಾನೊಬ್ಬ ಪ್ರತ್ಯೇಕ ಸೆಕ್ಯುಲರ್ ಅಂತ ಅನಿಸ್ಕೊಳ್ಳೋ ಶಕ್ತಿ ಇದ್ರೂ ಕೂಡ, ಆ ವ್ಯವಸ್ಥೆಗೆ ಯಾವತ್ತೂ ಭಂಗ ತರದೆ ನಾನು ಈ ಪರಂಪರೆಯಲ್ಲಿ ಈ ಗುರುಗಳನ್ನು ಅವಲಂಬಿಸಿ ಈ ಗುರುಗಳ ಗ್ರಂಥಗಳನ್ನೇ ಅಧ್ಯಯನ ಮಾಡಿ ಈ ಗುರುಗಳಿಗೆ ಮಹತ್ವ ಕೊಡ್ತೇನೆ ಅಂತ ತೋರಿಸಿದ್ರಲ್ವಾ, ಇದು ಅದ್ಭುತ ಅಂತಂದ. ಇದು ಅದ್ಭುತ. ನೋಡಿ ಎಷ್ಟು ಅದ್ಭುತ ಇದೆ. ನಾನಾ ತಂತ್ರ ಪ್ರಸಂಗ ತ್ರಿಭುವನ ವಿದಿತೋದಾರ ಸಾರಸ್ವತೋಪಿ, ತ್ರಿಭುವನ ವಿದಿತೋದಾರ ಸಾರಸ್ವತೋಪಿ, ಸಾರಸ್ವತ ಕ್ಷೇತ್ರ ಎಲ್ಲ ಅರ್ದು ಕುಡಿದ್ಬಿಟ್ಟಿರ್ತಾರೆ. ಎಲ್ಲ ಕೋಶ ಗೊತ್ತು, ಭಾಷೆ ಗೊತ್ತು, ವ್ಯಾಕರಣ ಗೊತ್ತು, ಎಲ್ಲ ಗೊತ್ತಂತೆ. ಎಲ್ಲ ಗೊತ್ತಿದ್ದವನು ಏನು ಮಾಡ್ತಾನೆ ಅಂದರೆ ಕೂಡ್ಲೇನೆ ಒಂದು ಸ್ವತಂತ್ರ ಗ್ರಂಥ ಬರಲಿಕ್ಕೆ ಶುರು ಮಾಡ್ತಾನೆ. ತಂದೆ ಕಾದಂಬರಿ, ಅದಕ್ಕೊಂದು ತಂದೆ ಲೇಬಲ್ ಅಂಟಿಸ್ತಾನೆ. ಮತ್ತೆ ತನ್ನ ಸಂಶೋಧನೆ ಇಷ್ಟ ಆಗಿದೆ ಅಂತ ಮಾಡ್ಲಿ, ಪಾಪ ಅವ್ರವ್ರದ್ದು ಹೊಟ್ಟೆ ಪಾಡು ಅವ್ರವ್ರು ಮಾಡ್ಲಿ, ಅದಕ್ಕೊಂದು ವ್ಯವಸ್ಥೆ ಮಾಡ್ತಾನೆ. ಅದಕ್ಕೆ ಇವತ್ತು ಬೇರೆ ಬ್ರ್ಯಾಂಡ್ ಅಂತ ಹೆಸರು ಇಡ್ತಾನೆ, ಬೇರೆಯವ್ರು ಕದಿಯೋ ಹಾಗಿಲ್ಲ, ಮತ್ತೆ ಅದನ್ನ ರೈಟ್ಸ್ ತಾನೇ ಇಟ್ಕೊಂಡಿರ್ತಾನೆ. ಇದೆಲ್ಲ ನಡೀತದೆ, ಅದೊಂದು ದೊಡ್ಡ ಪ್ರಪಂಚ. ಆದರೆ ಪ್ರತ್ನಾನೇಕ ಪ್ರಬಂಧ ಪ್ರವಚನ ರಚನಾ ವಿತ್ತ ತತ್ ಕೌಶಲೋಪಿ. ಇವತ್ತು ಮನಸ್ಸು ಮಾಡಿದ್ರೆ ಜಗತ್ತಿನಲ್ಲಿ ಇನ್ನೊಬ್ಬ ಗ್ರಂಥಕಾರನೇ ನನ್ನಷ್ಟಿಲ್ಲ ಅಂತ ಅನಿಸ್ಬೋದಾಗಿತ್ತು. ಅಷ್ಟು ಬರೆದು ಹಾಕಿಬಿಡ್ಬೋದಾಗಿತ್ತು, ಬರಿಬೋದಾಗಿತ್ತು. ಅಷ್ಟು ಪ್ರವಚನಗಳು, ಅಷ್ಟು ವ್ಯಾಖ್ಯಾನ, ಅಷ್ಟು ಗ್ರಂಥ ಬರೆದು ಎಲ್ಲ ರಾಜರನ್ನ, ಆ ಕಾಲದಲ್ಲಿದ್ದಂಥ ರಾಜರ ವಂಶದವರನ್ನ ತಮ್ಮ ಶಿಷ್ಯರೇ ಇವರೆಲ್ಲ ಅಂತ, ಇವರೆಲ್ಲರೂ ನನ್ನವರೇ, ನನ್ನ ಗ್ರಂಥವೇ ಮುಖ್ಯ ಅಂತ ಅನಿಸ್ಬೋದಾಗಿತ್ತು. ಹಿಂಗೆಲ್ಲ ಹಿಂದೆ ಮಾಡ್ತಿದ್ರಂತ. ಒಬ್ಬ ಕವಿ ಹೇಳ್ತಾನೆ ಈ ಮಾತನ್ನ, ನಾನಲ್ಲ, ಒಬ್ಬ ಸಂಸ್ಕೃತದ ಕವಿ ಹೇಳ್ತಾನೆ, ಕತಿ ಕವಯ, ಎಷ್ಟು ಜನ ಕವಿಗಳಿದ್ರು, ಎಷ್ಟು ಜನ ಕವಿಗಳು. ಕಾಳಿದಾಸ ಒಬ್ಬನೇನ ಕವಿ? ಏನು ಬೇರೆಯವರೆಲ್ಲ ದಡ್ರ ಬಾಯಲ್ಲಿ ಬೆಟ್ಟಿಟ್ಕೊಂಡು ಕೂತಿದ್ರೇನು? ಎಷ್ಟು ಜನ ಕವಿಗಳಿದ್ರು. ಆದ್ರೆ ಏನ್ ಮಾಡೋದು, ನಾವು ಬರೆದ ಕಾವ್ಯವನ್ನ ದುಡ್ಡು ಕೊಟ್ಟು ಮನೆ ಹಿಂಬಾಗಿಲಿನಿಂದ ದೂತರನ್ನು ಕಳಿಸಿ ಸುಡಿಸಿ ಹಾಕ್ಬಿಡ್ತಿದ್ರ. ಯಾಕಂದ್ರೆ ನಾಳೆ ರಾಜನ ಆಸ್ಥಾನದಲ್ಲಿ ಈ ಕಾವ್ಯ ಏನಾದ್ರೂ ಬಂದ್ರೆ ನನ್ನ ಆಸ್ಥಾನ ಕವಿತ್ವಕ್ಕೆ ಧಕ್ಕೆ ಬರ್ತದೆ ಅಂತ. ಇದು ಎಲ್ಲಾ ಕಾಲದಲ್ಲಿ ನಡೆದಿದೆ, ಇತಿಹಾಸದ ಸತ್ಯ ಇದು. ಇದಕ್ಕೇನು ಜಾತಿ ಪಥ ಬೇಕಾಗಿಲ್ಲ. ತನ್ನ ಸ್ವಾರ್ಥ ಮೆರೀಲಿಕ್ಕೆ ಎಲ್ಲರಿಗೂ ಈ ಬುದ್ಧಿ ಬಂದಿರ್ತದೆ. ಹಾಗಾಗಿ ಎಷ್ಟು ಕವಿಗಳು, ಎಷ್ಟು ಗ್ರಂಥಗಳ ರಚನೆ ಮಾಡಿದವರು, ಎಷ್ಟೆಷ್ಟು ಕವನಗಳು. ಅಲ್ಲಿ ರಾಜಕೀಯ ವ್ಯಕ್ತಿಗಳು, ರಾಜಕೀಯದ ಸಹಾಯ ಯಾರಿಗಿರ್ತದೋ ಅವನಿಗೆ ಪ್ರಶಸ್ತಿ, ಅವನ ಮನ್ನಣೆ, ಅವನ ಪುಸ್ತಕಗಳು ಜಾಸ್ತಿ ಬರೆಸ್ತಾ ಇದ್ರು, ಬೇರೆ ಬೇರೆ ರಾಜ್ಯಗಳಿಗೆ ಹರಡ್ತಿತ್ತು. ಹಾಗಾಗಿ ಗ್ರಂಥ ರಚನೆಯ ವಿಷಯದೊಳಗೆ ಮಂತ್ರಾಲಯ ಗುರು ಸಾರ್ವಭೌಮರು ಸ್ವಾರ್ಥ ಮೆರೀಲಿಲ್ಲ. ನಾನೊಬ್ಬ ಸ್ವತಂತ್ರ ಅಂತ ಅನಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಶಶ್ವದ್ ವ್ಯಾಖ್ಯಾಯ ಗೀತಾ ಕೃತಿರಪಿ ವಿಬುಧಾ ನುಗ್ರಹೈಕಾಗ್ರ ಚಿತ್ತ. ನಾನು ಯಾವ ಗ್ರಂಥ ಬರೆದ್ರೆ ನಮ್ಮ ಗುರುಗಳು, ನಮ್ಮ ಭಗವಂತ ನನ್ನ ಮೇಲೆ ಅನುಗ್ರಹ ಮಾಡ್ತಾನೆ, ಇಷ್ಟೇ ಯೋಚನೆ ಮಾಡಿ ಗ್ರಂಥ ಬರೆದ. ಅದು ಪ್ರಸಿದ್ಧಿ ಬರ್ತದೋ ಬರಲ್ವೋ ಅದು ನನಗೆ ಬೇಡ, ಅದು ನನಗೆ ಬೇಡ. ನಾ ಬರೆಯೋ ಗ್ರಂಥ ದೇವರ ಅನುಗ್ರಹ ಆಗ್ತದ, ಅಥವಾ ನನ್ನನ್ನು ಅವಲಂಬಿಸಿ ಬರೋ ನನ್ನ ಶಿಷ್ಯರ ಮೇಲೆ ಜ್ಞಾನ ಕೊಡ್ತದ ಇಲ್ವಾ, ಅಷ್ಟು ಸಾಕು. ವಿಬುಧಾನುಗ್ರಹೈಕಾಗ್ರ ಚಿತ್ತ ಅಂತ. ವಿಬುಧ ಅನುಗ್ರಹ ಅಂದ್ರೆ ತಮ್ಮನ್ನ ಅನುಸರಿಸಿ ಬರುವಂತಹ ವಿದ್ವಾಂಸರು ನನ್ನ ಗ್ರಂಥವನ್ನು ಅಧ್ಯಯನ ಮಾಡೋದ್ರಿಂದ ಅವರ ಪ್ರಶ್ನೆಗಳಿಗೆ ಸಮಾಧಾನ ಸಿಗ್ತದೋ ಇಲ್ಲೋ ಅಂಥ ಗ್ರಂಥ ನಾ ರಚನೆ ಮಾಡಿಕೊಡ್ತೀನಿ, ಅಟ್ ಸಾಕು. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಾ ಬರೆದದ್ದು ಎಲ್ರಿಗೂ ಅರ್ಥ ಆಗ್ಬೇಕು ಅಂತಿರ್ತಾರೆ ಕೆಲವು. ಈ ಹುಚ್ಚಿಗೆ ಹೋಗ್ಬಾರ್ದು, ಎಲ್ರಿಗೂ ಅರ್ಥ ಆಗ್ಬೇಕು ಅಂತ ಹೋಗ್ಬಾರ್ದು. ಅರ್ಥ ಆಗ್ಲಿಕ್ಕೆ ಅರ್ಹತೆ ಯಾರಿಗಿದೆಯೋ ಅವ್ರಿಗೆ ಅರ್ಥ ಆದ್ರೆ ಸಾಕು ಅನ್ಬೇಕಂತ. ಈಗೇನಾಗಿದೆ,
ನಾ ಬರೆದದ್ದು ಎಲ್ರಿಗೂ ಅರ್ಥ ಆಗಬೇಕು, ನಾ ಮಾಡಿದ ಪ್ರವಚನ ಎಲ್ರಿಗೂ ಅರ್ಥ ಆಗಬೇಕು, ಹಂಗೇನಿಲ್ಲ. ಯಾರಿಗೋ ಒಂದಿಷ್ಟು ಜನರಿಗೆ ಅರ್ಥ ಆಗಬೇಕು ಅಂತ ಇರ್ತದೆ, ಅವರಿಗೆ ಅರ್ಥ ಆದರೆ ಸಾಕು ಅಂತ ಅನ್ಬೇಕು. ಗುರು ಸಾರ್ವಭೌಮರು ಇರೋದೇ ಹಂಗಿದ್ದಾರೆ. ನಾವು ಅವರನ್ನ ಬೇರೆ ರೀತಿಯಾಗಿ ಬಣ್ಣಿಸ್ಲಿಕ್ಕೆ ಶುರು ಮಾಡಿದ್ದೀವಿ. ಗುರು ಸಾರ್ವಭೌಮರು ಎಲ್ರಿಗೂ ಅಂತೇನಿಲ್ಲದು. ಯಾರು ಅವರನ್ನು ಅವಲಂಬಿಸ್ತಾರೆ ನಿಷ್ಕಲ್ಮಶ ಹೃದಯದಿಂದ ಅವರಿಗೆ ಅನುಗ್ರಹ ಮಾಡಿದ್ರೆ ಸಾಕು. ಅದನ್ನೇ ಮಂತ್ರಾಲಯ ಪ್ರಭುಗಳು ಇರೋದು ಅಂತಾರೆ. ವಿಬುಧಾನುಗ್ರಹೈಕ ಅಗ್ರಚಿತ್ತ, ತಮ್ಮನ್ನ ಅನುಸರಿಸಿ ಬಂದ ವಿದ್ವಾಂಸರಿಗೆ ಭಗವದ್ಗೀತೆಯ ಭಾಷ್ಯದ ಟೀಕೆಗಳು ಅರ್ಥ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಗೀತಾ ತಾತ್ಪರ್ಯ ಟೀಕಾ ವಿವರಣ ಮಕರೋತ್ ಅದ್ಭುತಂ ರಾಘವೇಂದ್ರ. ಇದು ಜಗತ್ತಿನಲ್ಲಿ ಅದ್ಭುತ ಅಂತಂದ. ಇದು ಅದ್ಭುತ. ಎಲ್ಲ ಶಕ್ತಿ ಇದ್ರು ನಿಮ್ಮದೇ ದೃಷ್ಟಿಕೋನ ಒಂದು ಚೌಕಟ್ಟು ಹಾಕಿ ಅತ್ಯಂತ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡ್ತಿರಲ್ಲ, ಇದು ಅದ್ಭುತ ಅಂತ. ಇದು 27ನೇ ಶ್ಲೋಕವನ್ನು ನಾವು ಚಿಂತನೆ ಮಾಡಿದ್ವಿ. 28 ಗುರು ಸಾರ್ವಭೌಮರು ಋಗ್ಭಾಷ್ಯಕ್ಕೆ ಟೀಕೆಯನ್ನು ರಚನೆ ಮಾಡಿಲ್ಲ, ವ್ಯಾಖ್ಯಾನ ಬರೀಲೇ ಇಲ್ಲ. ಋಗ್ಭಾಷ್ಯ ಅಂದರೆ ಮಧ್ವಾಚಾರ್ಯ ಬರೆದ ಋಗ್ವೇದದ 40 ಸೂಕ್ತಗಳ ಒಂದು ವ್ಯಾಖ್ಯಾನದ ಗ್ರಂಥ ಋಗ್ಭಾಷ್ಯ. ಅದಕ್ಕೆ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಒಬ್ಬ ಮಗ ಇದ್ದು, ಗುರು ಸಾರ್ವಭೌಮರ ವೆಂಕಟನಾಥಾಚಾರ್ಯರಿಗೆ ಮಗ ಇದ್ದ. ಅವರ ಹೆಸರು ಲಕ್ಷ್ಮೀನಾರಾಯಣಾಚಾರ್ಯರು, ಒಳ್ಳೆ ವಿದ್ವಾಂಸರು. ಅವರು ಋಗ್ಭಾಷ್ಯಕ್ಕೆ ಟೀಕೆ ಬರೆದ್ರಂತ. ಅದು ಗೊತ್ತಿತ್ತು ಮಂತ್ರಾಲಯ ಪ್ರಭುಗಳಿಗೆ. ವಾದೀಂದ್ರ ತೀರ್ಥರಂತಾರೆ, ನೀವು ಯಾಕೆ ಋಗ್ಭಾಷ್ಯಕ್ಕೆ ಟೀಕೆ ಬರಲಿಲ್ಲ, ನನಗೆ ಅರ್ಥ ಆಯ್ತು ಅಂತಂದ್ರು. ಒಂದು ವೇಳೆ ನೀವು ಏನಾದರೂ ಋಗ್ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದು ಬಿಟ್ಟಿದ್ರೆ ನಿಮ್ಮ ಮಗ ಲಕ್ಷ್ಮೀನಾರಾಯಣಾಚಾರ್ಯರು ಬರೆದಂಥ ಟೀಕೆಯನ್ನ ಯಾರು ಅಧ್ಯಯನ ಮಾಡದೆ ಕಡೆಗಣಿಸ್ಬಿಡ್ತಿತ್ತು. ಹೇಗಿದ್ರು ರಾಯರು ಬರೆದಿದ್ದಾರಲ್ಲ ಸಾಕು ಅಂತ. ಆದ್ರೆ ನಿಮಗೆ ಅವನ ಮೇಲೆ ಪ್ರೀತಿ ನೋಡಿ, ಎಷ್ಟು ವಿಶೇಷವಾಗಿ ಹೇಳ್ತಾರೆ. ಲಕ್ಷ್ಮೀ ನಾರಾಯಣಾರ್ಯ ತವ ತನಯ ಮಣಿ ಸತ್ಸು ಸರ್ವೇಶು ಧನ್ಯ. ಲಕ್ಷ್ಮೀನಾರಾಯಣಾಚಾರ್ಯರು ವಿದ್ವತ್ ಸಮೂಹದಲ್ಲೇನೆ ಬಹಳ ಧನ್ಯರವರು. ನಿಮ್ಮ ಮಗನಾಗಿ ಬಂದ್ರಲ್ಲ ಅಂತ. ನಿಮ್ಮ ಮಗನಾಗಿ ಬಂದ ಅವ್ರೇನ್ ಮಾಡಿದರು? ಮಗನಾಗಿ ಬಂದು ಬೇರೆ ಏನ್ ಮಾಡಿದ್ರು ಅಂತ ಹೇಳಲಿಲ್ಲ, ಋಗ್ಭಾಷ್ಯ ಟೀಕೆಗೆ ವ್ಯಾಖ್ಯಾನ ಬಂತು. ಆ ವ್ಯಾಖ್ಯಾನ ಲೋಕದಲ್ಲಿ ಹಾಗೆ ಉಳಿಬೇಕು ಪಾಠ ಪ್ರವಚನದಲ್ಲಿ ಅನ್ನೋ ಉದ್ದೇಶದಿಂದ ನೀವು ಅವುಗಳನ್ನು ವ್ಯಾಖ್ಯಾನಿಸದೆ ಅವನ ಮೇಲೆ ಕರುಣೆ ತೋರಿದ್ರಲ್ಲ, ಇದು ನಿಮ್ಮ ಅದ್ಭುತ ಅಂತಂದ್ರೆ ಒಂದಾಯ್ತಾ? ಹಾಗಾದ್ರೆ ನೀವು ಋಗ್ಭಾಷ್ಯಕ್ಕೆ ಏನು ಸೇವೆ ಮಾಡಲಿಲ್ಲ ಅಂತ ಆಗ್ಬಾರ್ದಲ್ಲ. ಅಲ್ಲ, ಲಕ್ಷ್ಮೀನಾರಾಯಣಾಚಾರ್ಯ ಬರೆದಿದ್ದಾರೆ ಅಂದ್ರು ಅವ್ರು ಮಾಡಿದಂಗೆ, ಆದ್ರೂ ಋಗ್ಭಾಷ್ಯಕ್ಕೆ ಒಂದು ಸೇವೆ ಮಾಡಬೇಕು ಅಂತ ನಿಮ್ಮಿಂದ ಆಗ್ಬೇಕಾದ ಕೆಲಸ ಇತ್ತಲ್ಲ ಅಂದ್ರೆ ಅದಕ್ಕಂತಾರೆ ಮಂತ್ರಾಲಯ ಪ್ರಭುಗಳು ಋಗ್ಭಾಷ್ಯಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡದೇ ಇದ್ರು ಋಗ್ಭಾಷ್ಯ ಟೀಕೆಗೆ ಋಗರ್ಥ ಮಂಜರಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದಕ್ಕೆ ಹೆಸರು ಋಗರ್ಥ ಮಂಜರಿ. ಅದಕ್ಕೆ ಮಂತ್ರಾರ್ಥ ಮಂಜರಿ ಅಂತ ಹೇಳಿ ಕರೀತಾರೆ. ಮಂತ್ರಾರ್ಥ ಮಂಜರಿ ಅಂತ ಹೇಳಿ ಅದರ ಗ್ರಂಥದ ಇವತ್ತು ಮುದ್ರಣ ಆಗಿದೆ. ಅದು ಬೇರೆ, ಇದು ಬೇರೆ, ಅದು ಬೇರೆ. ಮತ್ತೆ ಆವಾಗಲೇ ಹೇಳಿದ ಮಂತ್ರೋದ್ಧಾರ ಇದೆ ಅಲ್ಲ, ಅದು ತಂತ್ರಸಾರ ಸಂಗ್ರಹದಲ್ಲಿ ಬರುವ ಮಂತ್ರಗಳನ್ನು ಉಚ್ಚರಿಸಿ ವ್ಯಾಖ್ಯಾನ ಮಾಡಿದ್ದು ಮಂತ್ರೋದ್ಧಾರ. ಈಗ ನಾನು ಹೇಳ್ತಾ ಇರೋದಿದೆ ಅಲ್ಲ, ಇದು ಋಗರ್ಥ ಮಂಜರಿ. ಅಂದರೆ ಋಗ್ಭಾಷ್ಯದಲ್ಲಿ ಯಾವ ವಿಷಯಗಳನ್ನು ಭಗವತ್ಪಾದರು ಋಗ್ವೇದ ವ್ಯಾಖ್ಯಾನ ಹೇಗೆ ಮಾಡಬೇಕು ಅಂತ ಒಂದು ಗೈಡೆನ್ಸ್ ಕೊಟ್ಟಿದ್ದಾರೆ, ಅದರದ್ದು ವ್ಯಾಖ್ಯಾನ ಮಂತ್ರಾಲಯ ಪ್ರಭುಗಳು ಮಾಡ್ತಾರೆ. ಆದ್ರೆ ಏನ್ ಮಾಡೋಣ, ಋಗ್ಭಾಷ್ಯ ಟೀಕೆಗೆ ನೇರವಾಗಿ ವ್ಯಾಖ್ಯಾನ ಮಾಡಿಲ್ಲ. ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ಮಗನ ಮೇಲೂ ಪ್ರೀತಿ, ಅವನ ವ್ಯಾಖ್ಯಾನನೂ ಎಲ್ಲರೂ ಓದಬೇಕು ವಿದ್ವಾಂಸರು. ಅವನು ಬರೆದಿದ್ದಾನೆ ಅಂದ್ರೆ ತಾವು ಬರೆದಿದ್ದೇವೆ ಅನ್ನೋ ಅಭಿಮಾನನೂ ಇದೆ. ಆದ್ರೆ ಮಧ್ವಾಚಾರ್ಯ ಋಗ್ಭಾಷ್ಯ ಟೀಕೆಗೆ ವ್ಯಾಖ್ಯಾನ ಬರೀಲಿಲ್ಲ ಅನ್ನೋ ನ್ಯೂನತೆ ಉಳಿಬಾರ್ದು, ಆಚಾರ್ಯರ ಸೇವೆ ಆಗಲಿಲ್ಲ ಅನ್ನೋ ನ್ಯೂನತೆ ಉಳಿಬಾರ್ದು. ಎಷ್ಟು ಜವಾಬ್ದಾರಿ ನೋಡಿ, ಎಷ್ಟು ಜವಾಬ್ದಾರಿ. ಅದಕ್ಕಂತಾರೆ, ಪ್ರೇಮ್ಣ ವಿದ್ವತ್ಸು ಭೂಯಃ ಪ್ರಚಯಮಭಿಲಶನ್ ರಾಘವೇಂದ್ರ ವ್ರತೀಂದ್ರ ಪ್ರಾವೋಚಸ್ತ್ವಂ ಪ್ರತೀತೌ ರತ ನಿಚಯ ಮೃಚಾ
ಏವ ಭಾಷ್ಯಾನುರೋಧಾತ್ ಪ್ರಾವೋಚಃ ತ್ವಂ ಪ್ರತೀತಂ ವ್ರತ ನಿಚಯ ಮೃಚಾಮೇವ ಭಾಷ್ಯಾಂ. ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂದರೆ, ಆಗಲಿ ನಾನು ಅವನಿಗೆ ಕೀರ್ತಿ ಬರೋ ಹಾಗಾಗಲಿ ಅನ್ನೋ ಕಾರಣಕ್ಕೆ ವ್ಯಾಖ್ಯಾನ ಬರಲಿಲ್ಲ ಅಂತಾದರೂ ನಿಮ್ಮ ಮನಸ್ಸಿನೊಳಗೆ ಸಜ್ಜನರ ಮೇಲಿರೋ ಕರುಣೆ ಮಾತ್ರ ಇನ್ನೂ ಕಡಿಮೆ ಆಗಲಿಲ್ಲ. ಸಜ್ಜನರ ಮೇಲೆ ಕರುಣೆ ಕಡಿಮೆ ಆಗಲಿಲ್ಲ. ಹಾಗಾಗಿ ನೀವೇನು ಮಾಡಿದ್ರಿ ಅಂದರೆ, ನೀವೇ ಸ್ವತಃ ಮಗನಿಗೆ ಕೀರ್ತಿನೂ ಬರಬೇಕು, ಅವುಗಳ ವ್ಯಾಖ್ಯಾನದ ಗೈಡೆನ್ಸು ಆಗಿರಬೇಕು ಅನ್ನೋ ಹಾಗೆ ಮಂತ್ರಾರ್ಥ ಮಂಜರಿ ಅನ್ನೋ ಗ್ರಂಥವನ್ನು ಜಗತ್ತಿಗೆ ಕೊಟ್ರಲ್ಲ. ಇದು ನಿಮ್ಮ ವ್ಯಕ್ತಿತ್ವ. ಮಗನೂ ಧನ್ಯ, ನಾವು ಧನ್ಯರು ಅಂತಂದ್ರಂತೆ. ನಾವು ಧನ್ಯರು, ಮಗನೂ ಧನ್ಯ. ಇದು ಗುರುರಾಜರ ಅತ್ಯದ್ಭುತವಾದ ಮಹಿಮೆ, ಅವರ ಸಜ್ಜನರ ಮೇಲಿರೋ ಕಾರುಣ್ಯ. ಇದನ್ನೆಲ್ಲ ಇದರಲ್ಲಿ ಅರ್ಥೈಸಿಕೊಡ್ತಾರೆ. ಋಗರ್ಥ ಮಂಜರಿ ಅಂದರೆ ಮಂತ್ರಾರ್ಥ ಮಂಜರಿ ಅತ್ಯಂತ ಅದ್ಭುತವಾದ ಗ್ರಂಥ ಅಂತ ತಿಳಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು 28ನೇ ಶ್ಲೋಕ. ಗುರು ಸಾರ್ವಭೌಮರು 5 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ದಿನನಿತ್ಯ ನಾವು ಹೇಳಲೇಬೇಕು ಅಂತಿರುವ 5 ಸೂಕ್ತಗಳು. ಏನು ಹೇಳದೇ ಇದ್ರೂ 5 ಸೂಕ್ತ ದಿನ ಹೇಳಬೇಕು ಅಂತ ನಿಯಮ ಅಲ್ವೇ? ಅದು ಶಿಷ್ಟರ ಪರಂಪರೆಯಲ್ಲಿ ಹೇಳ್ತು. ಪುರುಷ ಸೂಕ್ತ, ಶ್ರೀ ಸೂಕ್ತ, ಅಂಬೃಣಿ ಸೂಕ್ತ, ಬಳಿತ್ಥ ಸೂಕ್ತ, ಮಂದ್ಯು ಸೂಕ್ತ. ಈ 5 ಸೂಕ್ತಗಳನ್ನು ದಿನ ಹೇಳಬೇಕಂತೆ. ಪುರುಷ ಸೂಕ್ತ, ಶ್ರೀ ಸೂಕ್ತ, ಅಂಬೃಣಿ ಸೂಕ್ತ, ಬಳಿತ್ಥ ಸೂಕ್ತ, ಮಂದ್ಯು ಸೂಕ್ತ. ಈ 5 ಸೂಕ್ತಗಳನ್ನು ಕಡ್ಡಾಯವಾಗಿ ನಾವು ದಿನ ಹೇಳಬೇಕು. ಇಲ್ಲದೇ ಇದ್ರೆ ನಾವೆಲ್ಲ ವೇದ ಬಿಟ್ಟವರು ಅಂತಾಗ್ಬಿಡ್ತೀವಿ. ವೇದ ಬಿಡಬಾರ್ದು. ವೇದಗ್ರಹಣ ಆಗಿರ್ತದೆ ಉಪನಯನ ಕಾಲದಲ್ಲಿ. ವೇದಗ್ರಹಣ ಮಾಡಿ ವೇದ ಬಿಟ್ಬಿಟ್ರೆ ಅಪರಾಧ ಆಗ್ತದೆ. ಒಂದ್ಸಲಿ ಮೊಬೈಲ್ ತಗೊಳ್ಳುವಾಗ ಸಿಮ್ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಪದೇ ಪದೇ ರೀಚಾರ್ಜ್ ಮಾಡಿಸ್ಬೇಕು, ಅದು ಕರ್ತವ್ಯ. ಇಲ್ಲದೆ ಹೋದರೆ ನಿಮ್ಮ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ತಾರೋ ಇಲ್ಲೋ. ಒಂದ್ಸಲಿ ತಗೊಂಡ ಮೇಲೆ ನೀವು ಹಾಕಿದ ಹಾಗಾಯ್ತು. ನೀವು ಅವ್ರ ಕಂಪನಿ ಜೊತೆಗೆ ನಿಮ್ಮನ್ನು ಅವರು ಸೇರಿಸ್ಕೊಂಡ್ಬಿಟ್ರು, ರಿಜಿಸ್ಟರ್ ಆಗಿಬಿಟ್ರು. ವೇದ ಅನ್ನೋ ಕಂಪನಿ ಉಪನಯನ ಆದಾಗಲೇ ರಿಜಿಸ್ಟರ್ ಮಾಡಿಬಿಟ್ಟಿರ್ತದೆ ನಮ್ಮ ಹೆಸರನ್ನು. ನಾವು 5 ಸೂಕ್ತಗಳನ್ನಾದರೂ ಹೇಳಿ ವೇದಕ್ಕೆ ಕೊಡಬೇಕಾದ ಗೌರವವನ್ನು ಕೊಡಲೇಬೇಕು. ಇಲ್ಲದೆ ಹೋದರೆ ನಮ್ಮನ್ನು ಅದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿಬಿಡ್ತದೆ. ತ್ಯಕ್ತ ವೇದರಾಗಿಬಿಡ್ತೇವೆ. ವೇದತ್ಯಾಗ ಆಗಬಾರ್ದು. ಅದಕ್ಕೆ ಇಷ್ಟೆಲ್ಲ ಅನಾಹುತ ಆಗಿರೋ ಜಗತ್ತಿನಲ್ಲಿ. ವೇದತ್ಯಾಗ ಮಾಡಿದ್ರಿಂದ ಬಹಳ ದೊಡ್ಡ ಸಮಸ್ಯೆಗಳನ್ನು ಅನುಭವಿಸ್ತಿದ್ದೇವೆ. ಆ 5 ಸೂಕ್ತಗಳಿಗೆ ಗುರು ಸಾರ್ವಭೌಮರು ಸಜ್ಜನರ ಮೇಲಿರೋ ಕರುಣೆಯಿಂದ ವ್ಯಾಖ್ಯಾನ ಮಾಡ್ತಾರೆ. 5 ಸೂಕ್ತ ಅದನ್ನು ವರ್ಣಿಸುವಾಗ ಅಂತಾರೆ, ಹೇಗಿದೆ ನಿಮ್ಮ 5 ಸೂಕ್ತದ ವ್ಯಾಖ್ಯಾನ ಅಂತ. ಹೃದಯ ತ್ರಯಂತ ವಿದ್ಯಾ ಮುಖ ನಿಖಿಲ ಕಲಾ ತತ್ವಬೋಧೈಕ ಮೂರ್ತೆ ಧೀರ ಶ್ರೀ ರಾಘವೇಂದ್ರ ವ್ರತಿವರ ಸಕಲಾನ್ಯೇವ ಸೂಕ್ತಾನಿ ಸಮ್ಯಕ್ ವ್ಯಾಕುರ್ವಂತಂ ಭವಂತಂ ವ್ಯವಸಿತಮತಯೋ ಹಂತ ನಿತ್ಯಾಸಯಂತಃ ಸರ್ವೇ ಭೂಯ ಸ್ಮರಂತಿ ವ್ರತಿಸುಮತಿಮಣೆ ಬ್ರಹ್ಮಸೂತ್ರ ಪ್ರಣೇತೋ. ವೇದಗಳನ್ನು ವ್ಯಾಖ್ಯಾನ ಮಾಡಬೇಕು ಅಂಥೇಳಿ, ನಿರ್ಣಯಿಸಬೇಕು ಅಂಥೇಳಿ ಅವತಾರ ಮಾಡಿದ್ದು ಯಾರು? ವೇದವ್ಯಾಸ. ವೇದಗಳ ನಿರ್ಣಯಕ್ಕಾಗಿ ವೇದವ್ಯಾಸನಾಗಿ ಭಗವಂತ ಅವತಾರ ಮಾಡಿದ. ಬ್ರಹ್ಮಸೂತ್ರಗಳನ್ನು ರಚಿಸಿದ. ಬ್ರಹ್ಮಸೂತ್ರಗಳ ಫಾರ್ಮುಲಾಗಳಿಂದ ವೇದಗಳನ್ನು ಹೇಗೆ ಅರ್ಥೈಸಿಕೊಳ್ಬೇಕು ಅಂತ ಹೇಳಿದ. ವಾದೀಂದ್ರ ತೀರ್ಥರಂತಾರೆ, ಆ ವೇದವ್ಯಾಸರು ಬ್ರಹ್ಮಸೂತ್ರ ರಚನೆ ಮಾಡಿ ವೇದ ವ್ಯಾಖ್ಯಾನದ ಮಹಿಮೆ ಏನು, ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು. ಆಮೇಲೆ ನಮಗದು ಕಾಣಿಸ್ಲಿಲ್ಲ ಹೇಗಾಗಬೇಕು ಅಂತ. ನೀವು ಯಾವಾಗ 5 ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ರಲ್ಲ, 5 ವೇದದ ಸೂಕ್ತಗಳಿಗೆ ನನಗೆ ಹೇಗೆ ಕಾಣ್ತಾ ಇದೆ, ಅಥವಾ ವಿದ್ವಾಂಸರು ನಿಮ್ಮನ್ನು ಹೇಗೆ ಕಾಣ್ತಾ ಇದ್ದಾರೆ ಅಂದರೆ, ಆ ವೇದವ್ಯಾಸನೇ ನಿಮ್ಮ ರೂಪದಿಂದ ಬಂದು ಈ 5 ಸೂಕ್ತದ ವ್ಯಾಖ್ಯಾನ ಮಾಡಿದ ಅಂತ ಅನಿಸ್ತಾ ಇದೆ. ಹಾಗೆ ಇದೆ. ಆ ಸೂತ್ರಗಳು ಅವು ಎಲ್ಲೋ ಉಳಿದ್ಬಿಟ್ರು, ಈ ವೇದಗಳು ಇನ್ನೆಲ್ಲೋ ಉಳಿದ್ಬಿಟ್ರು.
ವೇದ ಸೂಕ್ತ ಸೂತ್ರ ಎರಡನ್ನು ತಂದು ಈ ಫಾರ್ಮುಲಾಗಳನ್ನ ಹೀಗೆ ಅಪ್ಲೈ ಮಾಡಿಕೊಂಡು ಅಪ್ಲಿಕೇಶನ್ಸ್ ಹೀಗೆ ಅರ್ಥ ಮಾಡಿಕೊಂಡ್ರಿ ಅಂತ ಹೇಳ್ಕೊಡ್ಬೇಕು. ನೀವು ಯಾವಾಗ 5 ವೇದ ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡಿದ್ರಿ, ಅದನ್ನು ಮಾಡುವಾಗ ಏನು ಮಾಡಿದ್ದಾರೆ ಮಂತ್ರಾಲಯ ಪ್ರಭುಗಳು ಅಂದರೆ, ಆ ಇಡೀ ವೇದ ಸೂಕ್ತಕ್ಕೆ ಬ್ರಹ್ಮಸೂತ್ರದ ನ್ಯಾಯಗಳನ್ನು ಅಲ್ಲಿ ಅಪ್ಲೈ ಮಾಡಿದ್ದಾರೆ. ಹಾಗಾಗಿ ಏನಾಗಿಬಿಡ್ತು ಅಂದರೆ, ನೀವು ವ್ಯಾಖ್ಯಾನ ಮಾಡೋ ಶೈಲಿಯನ್ನು ನೋಡಿ ವೇದಗಳಿಗೆ ವೇದವ್ಯಾಸರೇನೆ ಬಂದು ಏನು ಈ ಸೂತ್ರಗಳಿಗೆ ವ್ಯಾಖ್ಯಾನ ಮಾಡ್ತಾ ಕೂತಿದಾರೋ ಏನೋ ಅಂತ ಅನಿಸ್ತಾ ಇದೆ, ಅಂಥ ವ್ಯಾಖ್ಯಾನ ಅಂತಂದ ನೋಡಿ. ಇದರ ಸಂದೇಶ ಏನು? ಸಂದೇಶ ಏನು ಅಂದರೆ, ನಾವು ನೇರವಾಗಿ ವೇದಗಳಿಗೆ ಕೈ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಆ ವೇದಗಳು ರಹಸ್ಯಾರ್ಥ, ವೇದಗಳು ಬಹಳ ಅರ್ಥಗರ್ಭಿತ, ಕೂಡಾರ್ಥ. ಮಹಾತ್ಮರಾದವರು ಮಾತ್ರ ಬ್ರಹ್ಮಸೂತ್ರಗಳ ಯುಕ್ತಿಗಳನ್ನು ನೆನಪಿಟ್ಟುಕೊಂಡು ವೇದಗಳನ್ನು ಅರ್ಥೈಸಿಕೊಳ್ಳಿಕ್ಕೆ ಹೊರಡ್ತಾರೆ. ಅದನ್ನು ಮಂತ್ರಾಲಯ ಪ್ರಭುಗಳು ಮಾಡಿ ತೋರಿಸಿದ್ರು. ನೀವೇನಾದರೂ ವೇದಗಳಿಗೆ ಕೈ ಹಾಕಬೇಕಾದ್ರೆ ನಾನು ಹೇಳಿಕೊಟ್ಟ ದಾರಿಯಲ್ಲೇ ಹೋಗಬೇಕು ಅಂದ್ರೆ ಅವರು ಬ್ರಹ್ಮಸೂತ್ರಗಳನ್ನು ಒತ್ತಟ್ಟಿಗಿಟ್ಟುಬಿಡ್ತಾರೆ. ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಭಾರತ ದೇಶದಲ್ಲಿ ಒಂದು ದೊಡ್ಡ ಸಮಾಜ ವೇದ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿತು. ಜಗತ್ತಿನಲ್ಲೆಲ್ಲ ಆರ್ಯ ಅನ್ನೋ ವ್ಯವಸ್ಥೆಯನ್ನು ಹುಟ್ಟಿಸಿತು. ಆರ್ಯ ವ್ಯವಸ್ಥೆ ಪ್ರಪಂಚವನ್ನೆಲ್ಲ ಹಬ್ಬಿತು. ವೇದ ಎಲ್ಲರಿಗೂ ಮೀಸಲು, ಸ್ತ್ರೀಯರಿಗೂ ಮೀಸಲು, ಪುರುಷರಿಗೂ ಮೀಸಲು, ಎಲ್ರಿಗೂ ಮೀಸಲಾತಿ ಕೊಟ್ಬಿಡ್ತು. ಎಲ್ರಿಗೂ ಉಪನಯನ ಇದೆ, ಯಾರು ಬೇಕಾದರೂ ವೇದ ಓದ್ಬೋದು ಅಂತ. ವೇದಗಳು ಬಹಳ ಸುಲಭವಾಗಿ ಅರ್ಥ ಕೊಡ್ತಾವೆ, ಸಿಂಪಲ್ ಆಗಿದ್ದಾವೆ ಅಂತ. ಆದರೆ ಸ್ವಲ್ಪ ಯೋಚನೆ ಮಾಡಲಿಲ್ಲ. ವೇದ ವ್ಯಾಖ್ಯಾನ ಮಾಡಲಿಕ್ಕೆ ವೇದವ್ಯಾಸ ಬಂದಿದ್ದಾನೆ, ಆ ಸೂತ್ರಗಳು ವೇದಕ್ಕೆ ಏನು ಅರ್ಥ ಹೇಳ್ತಾವೆ ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ನೇರ ವೇದವನ್ನು ಕೊಡೋದಕ್ಕೂ ಬ್ರಹ್ಮಸೂತ್ರದ ಫಾರ್ಮುಲಾವನ್ನು ಇಟ್ಟುಕೊಂಡು ವೇದಗಳನ್ನು ಜಗತ್ತಿಗೆ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ಎಡವಿದ್ರು ಬಹಳ ಜನ, ಅಲ್ಲಿ ಎಡವಿ ಬಿಟ್ರು. ಆದರೆ ಮಂತ್ರಾಲಯ ಗುರು ಸಾರ್ವಭೌಮರು ಇವತ್ತು ಜಗತ್ತಿಗೆಲ್ಲ ಮಾನ್ಯರಾಗಿದ್ದಾರೆ. ಆದರೆ ಅವರು ವೇದಗಳಿಗೆಲ್ಲ ವ್ಯಾಖ್ಯಾನ ಮಾಡೋದಲ್ಲ, ವೇದಗಳ 5 ಸೂಕ್ತಕ್ಕೆ ವ್ಯಾಖ್ಯಾನ ಮಾಡ್ತೇನೆ, ಆದರೆ ಬ್ರಹ್ಮಸೂತ್ರವನ್ನು ಬಿಟ್ಟು ಮಾಡೋದಾಗಿಲ್ಲ ಅಂತ ಜಗತ್ತಿಗೆ ಕೊಟ್ಬಿಟ್ಟು. ಆ ಬ್ರಹ್ಮಸೂತ್ರ ಸೇರಿಸಿ ಮಾಡಿದ್ರಿಂದ ಸ್ವತಃ ವೇದವ್ಯಾಸರೇ ಬಂದು ರಾಯರು ಒಳಗಿದ್ದು ವೇದಗಳ ವ್ಯಾಖ್ಯಾನ ಹೀಗೆ ಮಾಡಬೇಕು ಅಂತ ಹೇಳ್ತಿದ್ದಂತೆ ಕಾಣ್ತಾ ಇದೆ. ಹೇಳ್ತಾರೆ, ಹೃದಯ ತ್ರಯಂತ ವಿದ್ಯಾ, ಹೃದಯ ತ್ರಯಂತ ವಿದ್ಯಾ ಮುಖ ನಿಖಿಲ ಕಲಾ ತತ್ವ ಬೋಧೈಕ ಮೂರ್ತೆ. ವೇದಾಂತ ವಿದ್ಯೆ ಇವರ ಮುಖದಲ್ಲಿ ನಲದಾಡ್ತಾ ಇದ್ದಾಳಂತೆ, ವೇದಗಳು ನಲದಾಡ್ತಾ ಇದ್ದಾರೆ. ಅಂತಹ ಧೀರ ಶ್ರೀ ರಾಘವೇಂದ್ರ ರತಿವರ ಸಕಲಾನ್ನೇವ ಸೂಕ್ತಾನಿ ಸಮ್ಯಕ್ ವ್ಯಾಕುರ್ವಂತಂ ಭವಂತಂ ವ್ಯವಸಿತ ಮತಯೋ ಹಂತ ನಿಧ್ಯಾಸಯಂತಹ ಸರ್ವೇ ಭೂಯ ಸ್ಮರಂತಿ ವ್ರತಿ ಸುಮತಿ ಮಣೆ ಬ್ರಹ್ಮಸೂತ್ರ ಪ್ರಣೇತು. ಬ್ರಹ್ಮಸೂತ್ರ ಪ್ರಣೇತು ಭೂಯಃ ಸರ್ವೇ ಸ್ಮರಂತಿ. ಬ್ರಹ್ಮಸೂತ್ರವನ್ನು ರಚನೆ ಮಾಡಿಕೊಟ್ಟ ವೇದವ್ಯಾಸರನ್ನೇ ನಿಮ್ಮಲ್ಲಿ ನಾವು ನೋಡ್ತಾ ಇದ್ದೇವೆ ಅಂತಂದ್ಬಿಟ್ಟು. ಇದು ವೇದ ವ್ಯಾಖ್ಯಾನದ ಬಗ್ಗೆ ನಾವು ತಿಳಿಬೇಕಾದ ಅಂಶ. 29ನೇ ಶ್ಲೋಕ ಮಂತ್ರಾಲಯ ಪ್ರಭುಗಳು ಪಂಚಸೂಕ್ತ ವ್ಯಾಖ್ಯಾನ ಮಾಡಿದ್ರು, ವರ್ಣನೆ ಮಾಡಿದ್ರು. ವಾದೀಂದ್ರ ತೀರ್ಥರಂತಾರೆ, ಬರೀ ಪಂಚಸೂಕ್ತ ಕಟ್ಟೆಯಲ್ಲ ನಿಮ್ಮ ವ್ಯಾಖ್ಯಾನ, ಉಪನಿಷತ್ತುಗಳಿಗೆಲ್ಲ ಖಂಡಾರ್ಥ ಬರೆದಿದ್ದಾರೆ. ಉಪನಿಷತ್ ಖಂಡಾರ್ಥ ಅಂತ ಹೆಸರು. ಖಂಡಾರ್ಥ ಅಂದರೆ ಆ ಉಪನಿಷತ್ತಿನ ಪ್ರತಿ ಪದಗಳಿಗೆಲ್ಲ ವಿವರಣೆ ಕೊಡ್ತಾರೆ. ಆಮೇಲೆ ಕೊನೆಗೆ ಒಂದು ಕಡೆ 1-2 ವಾಕ್ಯದಿಂದ ಅದರ ಜಿಸ್ಟ್ ಹೇಳ್ತಾರೆ. ಒಂದು ಅದ್ಭುತ ಶೈಲಿ. ಇವತ್ತು ಎಲ್ಲರೂ ಉಪನಿಷತ್ತಿಗೆ ಕೈ ಹಾಕಿದ್ದಾರೆ. ಇಂಗ್ಲಿಷ್ನಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ. ಛೇ 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 ಛೇ. ಉಪನಿಷತ್ ಅಮೃತ, ಉಪನಿಷತ್ ಪೀಯೂಷ, ಉಪನಿಷತ್ ಧಾರ, ಎಷ್ಟು ಹೊರಟಿದಾವೆ ಅಂದ್ರೆ. ಮಂತ್ರಾಲಯ ಪ್ರಭುಗಳು ಉಪನಿಷತ್ ಖಂಡಾರ್ಥ ಬರೆಯುವಾಗ ಒಂದು ಎಚ್ಚರಿಕೆ ಹೇಳ್ತಾರೆ, ಎಲ್ಲೂ ಕೂಡ ಮಧ್ವಾಚಾರ್ಯರ ಭಾಷ್ಯದ ವಿವರಣೆ ಕೊಡದೆ ಅವ್ರ ವ್ಯಾಖ್ಯಾನ ಬರೆಯಲ್ಲ. ಸ್ವತಂತ್ರ ಅಲ್ಲ ಖಂಡಾರ್ಥ. ಆ ಖಂಡಾರ್ಥ ಬರೆಯುವಾಗಲೂ
ಭಾಷ್ಯದೊಳಗೆ ಏನು ಭಗವತ್ಪಾದರು ವಾಕ್ಯಗಳನ್ನು ಉದಾಹರಿಸಿರ್ತಾರೆ ಪದಗಳಿಗೆ ಅರ್ಥ ಬರೆಯುವಾಗ ಅದನ್ನೇ ಪದ ಇಲ್ಲಿಡ್ತಾರೆ. ಮತ್ತೆ ಅಂದರೆ ನಾವು ಕೆಲಸ ಮಾಡಬೇಕಾದದ್ದು ಬಹಳ ಇದೆ, ಕೆಲವು ಮಾಡಿದ್ದಾರೆ ಈಗಲೂ ಕೆಲಸ ಸಾಕಷ್ಟು. ಅಷ್ಟು ಅವರ ವ್ಯಾಖ್ಯಾನ ಬರೆಯುವಾಗಲೂ ಸ್ವತಂತ್ರವಾದ ಅರ್ಥ ಅಂತ ಇಲ್ಲ ಅಂತ ಅಂದ್ಬಿಡ್ತಾರೆ. ಸ್ವತಂತ್ರ ಅರ್ಥ ಬರೆಯಲ್ಲ, ಅವ್ರು ಹೇಳಿದ್ದೇ ಅರ್ಥ. ಆ ಖಂಡಾರ್ಥದ ಶೈಲಿಯನ್ನು ನೋಡಬೇಕು. ಅದಕ್ಕೆ ಇವರಂತಾರೆ, ಈ ಉಪನಿಷತ್ ಖಂಡಾರ್ಥ ನೋಡಿದರೆ ಹೆಂಗೆ ಅನಿಸ್ತಾ ಇದೆ ಅಂದರೆ, ರಾಕಾ ಚಂದ್ರೇ ದ್ವಿತೀಯಾ ಶಶಿ ಶಕಲನತಿ ನ್ಯಾಯಮೇವಾನುರುಂಧೇ ಅಂತಾರೆ. ಶಶಿ ಶಕಲನತಿ ಧರ್ಮಶಾಸ್ತ್ರದಲ್ಲಿ ಶುಕ್ಲ ಪಕ್ಷದ ದ್ವಿತೀಯ ಚಂದ್ರ ಇದ್ದಾನಲ್ಲ, ಅದು ಎಲ್ರಿಗೂ ದರ್ಶನ ಮಾಡಲಿಕ್ಕೆ ಯೋಗ್ಯ ಅಂತ ಚಂದ್ರ ದರ್ಶನ ಅಂತ ಹಾಕ್ತಾರೆ ಪಂಚಾಂಗದಲ್ಲಿ. ಅಂದ್ರೆ ಎಷ್ಟೋ ಪಾಪಗಳು ಪರಿಹಾರ ಆಗಲಿ ಅಂತ ಹೇಳ್ತಾರೆ. ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಶುಕ್ಲ ಪಕ್ಷದ ಬಿದಿಗೆ ಚಂದ್ರನ ಕಲಾ ದರ್ಶನ ಮಾಡಬೇಕು ಅಂತ ಹಾಕ್ತಾರೆ. ಸಾಮಾನ್ಯ ಯಾವಾಗ ಕಾಣ್ತಾನೆ ಅವಾಗ ಯೋಗ್ಯ ಅಂತ. ಆದ್ರೆ 16 ಕಲೆಗಳು ನಿಜವಾಗ್ಲೂ ಚಂದ್ರನಲ್ಲಿ ತುಂಬಿಕೊಳ್ಳುವ ದಿನ ಯಾವತ್ತು? ಪೂರ್ಣಿಮಾ. ಪೂರ್ಣ ಚಂದ್ರ ಅಂತ ಹೇಳಿ ತಾನೇ ಹೇಳೋದು. ಅವತ್ತು ನೋಡ್ಲಿಕ್ಕೆ ಹೇಳಿಲ್ಲ ಶಾಸ್ತ್ರಗಳು, ಧರ್ಮಶಾಸ್ತ್ರ. 2 ದಿನ ಬಿಟ್ಟು ಹುಣ್ಣಿಮೆ ಕಳೆದ ಮೇಲೆ ಪಾಡ್ಯ, ಮರುದಿವಸ ದ್ವಿತೀಯ ಅಂದ್ರೆ ನಾಡದ್ದು. ಅದು ನಾಡದ್ದಂದ್ರೆ ಏನು ಅಮಾವಾಸ್ಯೆ ನಂತರ? ಅದು ಅಲ್ಲ, ಹುಣ್ಣಿಮೆ ಕಳೆದ ಮೇಲೆ ದ್ವಿತೀಯಕ್ಕೆ ಹೋಗ್ತದೆ. ಇವಾಗ ಅಮಾವಾಸ್ಯೆ ಬರ್ತಾ ಇದೆ, ಅದನ್ನೇ ಹೇಳಿದೆ. ಶುಕ್ಲದಲ್ಲಿ ಹೇಳಲ್ಲ, ಹುಣ್ಣಿಮೆ ಕಳೆದ ಮೇಲೆ ಹೇಳ್ತೀವಿ ನಾವು. ಈಗ ಶುಕ್ಲದಲ್ಲಿ ಪೂರ್ಣನೂ ಇರಲ್ಲ, ಅರ್ಧನೂ ಇರಲ್ಲ. ನೀವೇನು ಹೇಳಬೇಕು? ಹುಣ್ಣಿಮೆ ಬಂದ್ರೆ ತಾನೇ ಕಲೆಗಳು ಪೂರ್ಣ ಆಗ್ತಾವ. ಅವತ್ತು ಚಂದ್ರ ದರ್ಶನ ಹೇಳಿಲ್ಲ. ಅದನ್ನೇ ಹೇಳ್ತಾರೆ, ಪೂರ್ಣಿಮಾ ಚಂದ್ರನನ್ನು ನೋಡ್ರಿ ಅಂತ 16 ಕಲೆಗಳು ತುಂಬಿರ್ತಾವೆ. ಹೇಳಬೇಕೋ ಬೇಡ ಧರ್ಮಶಾಸ್ತ್ರಗಳು? ಅದು ಹೇಳ್ದೇನೆ ದ್ವಿತೀಯ ಚಂದ್ರನನ್ನು ನೋಡ್ರಿ ಅಂತ ಹೇಳ್ತಾರೆ. ಆ ದ್ವಿತೀಯ ಚಂದ್ರನ ಬಗ್ಗೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ. ಪ್ರಕೃತದಲ್ಲಿ ಏನಾಯಿತು, ಗುರು ಸಾರ್ವಭೌಮರು ಸಕಲ ವೇದ ವ್ಯಾಖ್ಯಾನಗಳನ್ನು ಮಾಡಿದರೂ ಕೂಡ ಅವುಗಳಲ್ಲಿ ವಿಶೇಷವಾಗಿ ಉಪನಿಷತ್ತುಗಳ ಖಂಡಾರ್ಥವನ್ನು ರಚನೆ ಮಾಡಿದ್ರಲ್ಲ. ವೇದ ವ್ಯಾಖ್ಯಾನನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ವೇದ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಉಪನಿಷತ್ತುಗಳ ಖಂಡಾರ್ಥಗಳನ್ನು ಯಾವಾಗ ರಚನೆ ಮಾಡಿದ್ರೋ ಈ ಸಂಗತಿ ಬಹಳ ದೊಡ್ಡದಾಗಿ ಬಿಡುತ್ತದೆ. ಯಾಕಂದರೆ ನಿಜವಾಗಲೂ ವೇದಗಳು ಬಹಳ ದೊಡ್ಡದು. ಉಪನಿಷತ್ತಿನ ಭಾಗ ವೇದಗಳಲ್ಲಿ ಬಹಳ ದೊಡ್ಡ ಭಾಗ ಬಿಟ್ಟು ಈ ಸಣ್ಣ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ರಲ್ಲ. ದೊಡ್ಡ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ದನ್ನು ಇರಲಿ, ಆದರೆ ಸಣ್ಣ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ದಕ್ಕೆ ಅಷ್ಟು ಮಹತ್ವ ಕೊಡ್ತಲ್ಲ. ಇದನ್ನು ಹೇಗೆ ನಾವು ಒಪ್ಪೋದು ಅಂತ. ಅದಕ್ಕೆ ವಾದೀಂದ್ರ ತೀರ್ಥರಂದ್ರು, ಹುಣ್ಣಿಮೆ ಚಂದ್ರನ ನೋಡ್ರಿ ಅಂತ ಹೇಳ್ದೇನೆ ದ್ವಿತೀಯ ಚಂದ್ರನ ದರ್ಶನ ಮಾಡ್ರಿ ಅಂತ ಧರ್ಮಶಾಸ್ತ್ರ ಹೇಳಿ ಮಹತ್ವ ಕೊಟ್ಟಿಲ್ವೇ, ಹಂಗೆ ಅಂತ ಇಟ್ಕೊಳ್ರಿ ಅಂತ ಅರ್ಥ. ಅಂಥೇಳಿ ಹುಣ್ಣಿಮೆ ಚಂದ್ರ ಕಡಿಮೆ ಅಂತ ಭಾವಿಸ್ಬೇಡ್ರಿ. ಆದ್ರೆ ಧರ್ಮಶಾಸ್ತ್ರ ಆ ದಿನಕ್ಕೆ ಅಷ್ಟು ಮಹತ್ವ ಕೊಡುತ್ತೆ. ಆ ದಿನದಲ್ಲಿ ಚಂದ್ರನಿಗೆ ಅಷ್ಟು ಮಹತ್ವ. ಕ್ಲೇಶ ಕಳಿತಾನೆ ಅಂತ ಅರ್ಥ, ಕ್ಲೇಶ ಕಳಿತಾನೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳುವಾಗ ಅಂತಾರೆ ನೋಡಿ, ಯಾದೃಕ್ ವೇದಾಂತ ಖಂಡ ಪ್ರವಚನ ಕೃತಿ ನಿಪ್ರೇಮ ಭೂಮಾನ ತಾದೃಕ್ ಸರ್ವಾಮ್ನಾಯ ಪ್ರವಕ್ತರ್ಯನುಪಮ ಚರಿತೆ ರಾಘವೇಂದ್ರ ವ್ರತೀಂದ್ರೇ. ಸರ್ವಾಮ್ನಾಯ ಪ್ರವಕ್ತರಿ, ಸಕಲ ವೇದಗಳನ್ನು ವ್ಯಾಖ್ಯಾನ ಮಾಡುವಂತಹ ನಿಮ್ಮೊಳಗೆ ವಿದ್ವಜ್ಜನರಲ್ಲಿ ವಿಶೇಷ ಪ್ರೇಮ ತೋರ್ತಾ ಇರೋದು ಯಾರು ಅಂದ್ರೆ ಉಪನಿಷತ್ ಖಂಡಾರ್ಥ ನೋಡಿ ಬಹಳ ವಿಶೇಷ ಬರೆದ ರಾಯರು ಅಂತ. ಅದೇನು ಆಶ್ಚರ್ಯ. ಅದಕ್ಕೆ ಇತ್ತೇತದ್ದೇಹ ಭಾಜಾ ಅತಿ ವಿಷದ ರುಚೌ ಜಾಗರೂಕೇಪಿ ಲೋಕೆ ರಾಕಾ ಚಂದ್ರೇ ದ್ವಿತೀಯಾ ಶಶಿ ಶಕಲ ನತಿ ನ್ಯಾಯಮೇವಾನುರುಂಧೇ. ನಾವೇನ್ ಮಾಡೋಣ? ಉಪನಿಷತ್ತುಗಳ ಖಂಡಾರ್ಥವನ್ನು ರಚನೆ ಮಾಡಿದ ನಿಮ್ಮಲ್ಲಿ ಅತಿಶಯಿತವಾದಂತಹ ಒಂದು ಮಹತ್ವವನ್ನು ನಾವು ಕಾಣ್ತೇವೆ. ಅದು ರಾಕಾಚಂದ್ರ ನ್ಯಾಯದಂತೆ ಇದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಾಕಾಚಂದ್ರೆ
ದ್ವಿತೀಯ ಶಶಿಶಕಲ ನತಿ ನ್ಯಾಯಮೇವ ಅನುರುಂಧೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ರೀತಿ ಒಂದು ವಿಶೇಷ ವರ್ಣನೆ, ಉಪನಿಷತ್ ಖಂಡಾರ್ಥದ ಬಗ್ಗೆನೇ ಒಂದು ವಿಶೇಷವಾದ ವರ್ಣನೆಯನ್ನ ಮಾಡಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಮಂತ್ರಾಲಯ ಗುರು ಸಾರ್ವಭೌಮರ ವೇದತ್ರಯ ವಿವೃತ್ತಿ ಅಂತ ಒಂದು ವ್ಯಾಖ್ಯಾನ ಇದೆ. ಅದು ಇವತ್ತು ಉಪಲಬ್ಧ ಇಲ್ಲ. ಆದರೆ ವಾದೀಂದ್ರ ತೀರ್ಥರಂತೂ ಹೇಳಿದ್ದಾರೆ, ವೇದತ್ರಯ ವಿವೃತ್ತಿ. ವೇದಗಳು ಮೂರು ವೇದಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ. ಸಿಗಲಿಲ್ಲ, ನಮ್ಮ ದೌರ್ಭಾಗ್ಯ. ಅದ್ರ ಬಗ್ಗೆ ವಾದೀಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ. ಹೃದಯ ಟೀಕಾನವದ್ಯ ಪರವಿವೃತಯಜುಸ್ಸಾಮ ಸಂಬಂಧಿನೀತೆ ಮಾಲಿನ್ಯ ಕ್ಷಾಲನಾಂಭಃ ಸ್ವಯಮಜನಿಹರೇರುತ್ತರಾಂಗೇ ಚ ಮೂರ್ಧ್ನಿ ಸೈವರ್ಚಾಂ ರಾಘವೇಂದ್ರ ವ್ರತಿ ಸುಮತಿಮಣೇನನ್ಯ ಸಂಪರ್ಕ ಭಾಜಾಂ ಓಜಿಷ್ಠೆ ದಕ್ಷಿಣಾಂಗೇ ಮೃಗಮದ ಮಿಲಿತೋದಾರ ಪಾಟೀರಸಾರಃ. ಇದು ವೇದತ್ರಯ ವಿವೃತ್ತಿಯ ಬಗ್ಗೆ ಆಡಿರುವಂಥ ಮಾತು. ವೇದತ್ರಯ ವಿವೃತ್ತಿ ಹೇಗಿದೆ? ಗುರು ಸಾರ್ವಭೌಮರು ಬಹಳ ಅದ್ಭುತ. ಯಜುರ್ವೇದ, ಸಾಮವೇದ, ಋಗ್ವೇದ, ಅದರಲ್ಲಿ ಏನಾಯಿತು? ಯಜುರ್ವೇದ ಮತ್ತು ಸಾಮವೇದಗಳಿಗೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ. ಬರೀ ಇವರಷ್ಟೇ ಅಲ್ಲ, ಬೇರೆಯವರು ವ್ಯಾಖ್ಯಾನ ಮಾಡಿದ್ದಾರೆ. ಈ ವೇದಗಳಿಗೆ ಏನಾಗ್ತದೆ, ಬೇರೆಯವರು ವ್ಯಾಖ್ಯಾನ ಮಾಡಿದಾಗ ವೇದದ ನಿಜವಾದ ಭಾವ ಏನು ಅನ್ನೋದನ್ನು ಅವ್ರು ಮುಚ್ಚಾಕ್ಬಿಡ್ತಾರೆ. ಕೆಲವೊಮ್ಮೆ ಹಂಗಾಗ್ತದೆ, ಏನು ಮಾಡ್ಲಿಕ್ಕೆ ಆಗಲ್ಲ. ನಮ್ಮನೇದು ನಾವೇ ಸರಿ ಮಾಡಿಕೊಂಡ್ರೆ ಸರಿ ಇರ್ತದೆ. ಆ ಬೇರೆಯವ್ರಿಗೇನೋ ಸ್ವಚ್ಛ ಮಾಡ್ಲಿಕ್ಕೆ ಹೇಳ್ತೀವಿ, ಅದು ನಮ್ಮ ಮನಸ್ಸಿಗೆ ಬರೋ ಹಾಗೆ ಅವ್ರು ಮಾಡಲ್ಲ, ಸ್ವಲ್ಪ ಏನೋ ಬಿಟ್ಟೇ ಹೋಗಿರ್ತಾರೆ. ಹಂಗೆ ಬೇರೆಯವರು ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಅವ್ರದ್ದೇನೋ ಒಳಗಡೆ ಏನೋ ಬೇರೆ ಕಲುಷಿತ ಮನಸ್ಸಿತ್ತು ಅನ್ನಿಸ್ತದೆ ಅಂತಾರೆ. ಅದನ್ನು ವೇದಕ್ಕೆ ಅಂಟಿಸ್ಬಿಡ್ತಾರೆ. ನೋಡಿ, ವೇದದ ಇದೇ ಅರ್ಥ ಅಂತ. ಅದಕ್ಕೆ ಮಂತ್ರಾಲಯ ಪ್ರಭುಗಳಂತಾರೆ, ನೀವು ವ್ಯಾಖ್ಯಾನ, ಅದು ವಾದೀಂದ್ರ ತೀರ್ಥರು ಹೇಳ್ತಾರೆ, ನೀವು ವ್ಯಾಖ್ಯಾನ ಯಾವಾಗ ಮಾಡಿದ್ರಿ, ಬೇರೆಯವರು ಮಾಡಿದ ವ್ಯಾಖ್ಯಾನದ ಮಾಲಿನ್ಯವನ್ನ ನಿಮ್ಮ ವ್ಯಾಖ್ಯಾನ ತೊಳೆಯುವ ಕೆಲಸ ಮಾಡ್ತದೆ ಅಂತ. ಮಾಲಿನ್ಯ ಕ್ಷಾಲನ ಅಂಬಃ. ಮಾಲಿನ್ಯ ಅಂದ್ರೆ ಸ್ವಲ್ಪ ಅದಕ್ಕೆ ಕೆಸರು ಅಂಟ್ಕೊಂಡ್ಬಿಡ್ತದೆ. ವೇದಗಳಿಗೆ ಬೇರೆ ವ್ಯಾಖ್ಯಾನ ಮಾಡಿದಾಗ ಕೆಸರು ಅಂಟ್ಕೋಗ್ತದೆ, ಅದು ಸಹಜ. ನಾನು ಅದಕ್ಕೆ ಹೇಳ್ತೀನಿ, ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಅವರ ಅರ್ಹತೆಗೆ ಅನುಗುಣನೆ ಅವ್ರು ಮಾಡಬೇಕು. ಅದೇನೋ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಎಡವಟ್ಟ ಆಗ್ತದೆ. ಬಹಳ ಎಚ್ಚರಿಕೆ ಇರಬೇಕು ಇದಕ್ಕೆಲ್ಲ. ಅದಕ್ಕೆ ಅಂತಾರೆ, ಬೇರೆ ವ್ಯಾಖ್ಯಾನಗಳು ಮಾಡಿದಾಗ ಒಂದಿಷ್ಟು ಅದರ ಮೇಲೆ ಕೆಸರು ಅಂಟ್ಕೊಳ್ತು, ಅದನ್ನು ಹೇಗೆ ಪರಿಹಾರ ಮಾಡೋದು? ಹೃದಯ ಟೀಕಾನವದ್ಯ ಪರವಿವೃತ ಯಜುಸ್ಸಾಮ ಸಂಬಂಧಿನೀತೆ ಮಾಲಿನ್ಯ ಕ್ಷಾಲನಾಂಭಃ ಸ್ವಯಮಜನಿ ಹರೇರುತ್ತರಾಂಗೇ ಚ ಮೂರ್ಧನಿ. ನೆನಪಿರ್ಬೇಕು ಇವೆಲ್ಲ. ಭಗವಂತನಿಗೆ ದಿನ ದೇವ್ರ ಪೂಜೆ ಮಾಡುವಾಗ ಆ ಪೂಜೆಯ ಸಂದರ್ಭದೊಳಗೆ ಗಂಧೋದಕ ಅಂತ ಹಾಕ್ಬೇಕು. ಗಂಧೋದಕ ಹಾಕಿ ಆಮೇಲೆ ಅಭಿಷೇಕ ಮಾಡಬೇಕು. ಸ್ವಾದೋದಕ ಅಂತ ಕರೀತಾರಲ್ಲ, ಸ್ವಾದೋದಕ. ಕೇವಲ ಭಗವಂತನಿಗೆ ನೀರಿನ ಅಭಿಷೇಕ ಅಷ್ಟೇ ಅಲ್ಲ, ಇದು ಎಲ್ರಿಗೂ ಗೊತ್ತಿರುವ ವಿಷಯ. ಅದು ಬೇಕೇ ಬೇಕು. ಮೊದಲು ಗಂಧೋದಕ ಹಾಕಬೇಕು, ಆಮೇಲೆ ಉದಕ ಹಾಕಬೇಕು, ಸ್ವಾದೋದಕ. ನಿಮ್ಮ ವ್ಯಾಖ್ಯಾನವೂ ಕೂಡ ಗಂಧೋದಕ ಇದ್ದ ಹಾಗೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೈವರ್ಚಾಂ ರಾಘವೇಂದ್ರಂ ರತಿ ಸುಮತಿ ಮಣೆ ಅನನ್ಯ ಸಂಪರ್ಕ ಭಾಜಾಂ. ಯಾವ ವಾಕ್ಯಗಳಿಗೆ ಬೇರೆಯವರ ಸಂಪರ್ಕ ಇಲ್ಲದೇನೆ ಹಾಗೇ ಇತ್ತೋ ವೇದ ವಾಕ್ಯಗಳು, ನೀವು ವ್ಯಾಖ್ಯಾನ ಯಾವಾಗ ಮಾಡಿದ್ರಿ ಅದು ಏನಾಯಿತು ಅಂದರೆ, ನಿಮ್ಮ ವ್ಯಾಖ್ಯಾನ ಅದು ಸಾಧಾರಣ ಅಲ್ಲ, ಅದು ವಿಶೇಷವಾಗಿ ಗಂಧೋದಕದಂತಾಯಿತು ಅಂತಂತ. ಅಪವ್ಯಾಖ್ಯಾನದ ಮಾಲಿನ್ಯವನ್ನು ತೊಳಿಬೇಕು.
ಅದಕ್ಕೆ ನೀವು ವ್ಯಾಖ್ಯಾನವನ್ನು ರಚನೆ ಮಾಡಿದ್ರಿ. ಅದಕ್ಕಿಂತ ಮುಂಚೆ ಮಲ ಅಪಕರ್ಷಣ ಸ್ನಾನನೂ ಮಾಡಬೇಕಲ್ಲ, ಕೆಲವೆಲ್ಲ ಮಲ ಅಪಕರ್ಷಣ ಆಗ್ಬೇಕಲ್ಲ. ಮೊದಲಿದ್ದಂಥ ಕೊಳೆ ಹೋಗ್ಬೇಕು, ಆ ಕೊಳೆನೂ ಹೋಗ್ಬೇಕು, ಸುಗಂಧ ಸುರಸೋಪೇತವಾದ ನೀರು ಬರಬೇಕು. ಆ ಕೆಲಸ ನೀವು ಮಾಡಿದ್ರಿ ಅಂತಂತಾರೆ ನೋಡಿ. ಅದನ್ನ ಚೆನ್ನಾಗಿ ಅನುಸಂಧಾನಕ್ಕೆ ತರಿಸಿದ್ರು. ಇನ್ನೊಂದು ವಿಷಯ ಹೇಳ್ತಾರೆ, ಭಗವಂತನ ಶಿರಸ್ಸು ಅದು ಸಾಮ ಅಂತ ಇದೆ. ಸಾಮ ಅಂದ್ರೆ ಉತ್ತರ ಪಕ್ಷ. ತಸ್ಯ ಯಜುರೇವ ಶಿರಃ ಸಾಮೋತ್ತರ ಪಕ್ಷ. ವೇದದಲ್ಲಿ ಹೇಳುವಾಗ ಭಗವಂತನ ಯಜುರ್ವೇದ ಅದು ಭಗವಂತನ ಶಿರಸ್ಸು ಅಂತ ಹೇಳ್ತದೆ. ಸಾಮೋತ್ತರ ಪಕ್ಷ, ಸಾಮವೇದ ಇದೆಯಲ್ಲ ಅದು ಪರಮಾತ್ಮನ ಬಲ ಎಡಪಾರ್ಶ್ವ ಅಂತ ಹೇಳಿದೆ. ಒಂದು ಎಡಪಾರ್ಶ್ವ, ಸಾಮೋ ದಕ್ಷಿಣ ಪಕ್ಷ ಸಾಮೋತ್ತರ ಪಕ್ಷ ತಸ್ಯ ಯಜುರೇವ ಶಿರಃ ಅಂತ ವೇದದಲ್ಲಿ ಒಂದು ಮಾತು ಬರ್ತದೆ. ಆ ಮಾತಿನ ಅರ್ಥ ಏನು ಅಂದ್ರೆ, ಋಗ್ವೇದ ಭಗವಂತನ ಬಲಭಾಗ, ಸಾಮವೇದ ಪರಮಾತ್ಮನ ಎಡಭಾಗ, ಯಜುರ್ವೇದ ಭಗವಂತನ ಶಿರಸ್ಸು. ಯಾವ್ಯಾವ ವೇದಗಳು ಯಾವ್ಯಾವ ಅಂಗಗಳು ಅಂತ ವೇದಗಳು ನಮಗೆ ಅನುಸಂಧಾನ ಮಾಡಿಸುವಾಗ ಹೇಳ್ತದೆ. ಇವುಗಳನ್ನು ಯೋಚನೆ ಮಾಡಿದರೆ ಋಗ್ವೇದಕ್ಕೆ ಬೇರೆಯವರು ವ್ಯಾಖ್ಯಾನ ಮಾಡಿರಲಿಲ್ಲ, ಆದರೆ ಯಜುರ್ವೇದಕ್ಕೆ ಬೇರೆಯವರು ವ್ಯಾಖ್ಯಾನ ಮಾಡಿದ್ರು. ಅದಕ್ಕೆ ರಾಯರು ಏನು ಮಾಡಿದ್ರು, ಯಜುರ್ವೇದ ಅನ್ನೋದು ಭಗವಂತನ ಶಿರಸ್ಥಾನದಲ್ಲಿರೋದು, ಬೇರೆಯವರು ಅದನ್ನು ವ್ಯಾಖ್ಯಾನ ಮಾಡಿ ಒಂದಿಷ್ಟು ಮಾಲಿನ್ಯ ಅಂಟುಬಿಟ್ಟಿತ್ತು. ರಾಯರು ಸ್ವತಃ ತಾವೇನು ಮಾಡಿದ್ರು, ಭಗವಂತನ ಋಗ್ವೇದ ಅನ್ನೋ ದಕ್ಷಿಣ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ರು. ಯಾಕೆಂದ್ರೆ ಋಗ್ವೇದ ಅನ್ನೋದು ಪರಮಾತ್ಮನಿಗೆ ಬಲಭಾಗ, ಸಾಮವೇದ ಎಡಭಾಗ. ಶ್ರುತಿಗೆ ಅನುಸಾರಿಯಾಗಿ ಋಗ್ವೇದದಲ್ಲಿರುವಂತಹ ಪರಮಾತ್ಮನ ಬಲಭಾಗದ ಭಾಗಕ್ಕೆ ವ್ಯಾಖ್ಯಾನ ಮಾಡಿದ್ರಿಂದ ಆ ವ್ಯಾಖ್ಯಾನವೇ ಒಂದು ಗಂಧೋದಕ ಆದ ಹಾಗಾಯ್ತಂತೆ. ಆವಾಗಲೇ ಹೇಳಿದ್ದೆಲ್ಲ ಗಂಧೋದಕ, ಅದು ಗಂಧೋದಕವಾಗಿದೆ. ಗಂಧೋದಕ ಏನು ಮಾಡುತ್ತದೆ ಅಂದರೆ ಮಾಲಿನ್ಯವನ್ನೆಲ್ಲ ದೂರ ಮಾಡಿ ಒಳ್ಳೆ ಸುಗಂಧ ಸುರಸೋಪೇತ ಮಾಡಿತು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಅದ್ಭುತವಾದ ಚಿಂತನೆ. ಬೇರೆಯವರು ಮಾಡಿದ ವ್ಯಾಖ್ಯಾನ ದೂರನೂ ಮಾಡಬೇಕು, ನಿಮ್ಮ ವ್ಯಾಖ್ಯಾನದಿಂದ ಗಂಧೋದಕದಂತಿರೋ ವ್ಯಾಖ್ಯಾನದಿಂದ ಶುದ್ಧನೂ ಮಾಡಬೇಕು. ಶುದ್ಧೋದಕವಾಗಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೃದಯ ಟೀಕಾ ನವದ್ಯ ಪರವಿವೃತ ಯಜುಸ್ಸಾಮ ಸಂಬಂಧಿನೀತೆ ಮಾಲಿನ್ಯ ಕ್ಷಾಲನಾಂಭ ಸ್ವಯಮಜನಿ ಹರೇರುತ್ತರಾಂಗೇ ಚ ಮೂರ್ಧನಿ ಸೈವರ್ಚಾಂ ರಾಘವೇಂದ್ರ ವ್ರತಿ ಸುಮತಿಮಣೆ ಅನನ್ಯ ಸಂಪರ್ಕ ಭಾಜಾಂ ಓಜಿಷ್ಠೆ ದಕ್ಷಿಣಾಂಗೆ ಮೃಗಮದ ಮಿಲಿತೋದಾರ ಪಾಟೀರಸಾರಃ. ಓಜಿಷ್ಠೆ ದಕ್ಷಿಣಾಂಗೆ ಅಂತಂದಿದ್ದಾರೆ. ಓಜಿಷ್ಠೆ ಅಂದರೆ ದೇದೀಪ್ಯಮಾನವಾದ, ದಕ್ಷಿಣಾಂಗೆ ಭಗವಂತನ ಬಲಪಾರ್ಶ್ವವೆನಿಸಿದ ಋಗ್ವೇದವೇ ಬಲಪಾರ್ಶ್ವ. ಅಲ್ಲಿ ಮೃಗಮದ ಮಲಿತೋದಾರ ಪಾಟೀರಸಾರಃ. ಶುದ್ಧೋದಕ ಗಂಧೋದಕದಲ್ಲಿ ಗಂಧೋದಕ ಹಾಕಬೇಕಾದ್ರೆ ಒಂದಿಷ್ಟು ಕಸ್ತೂರಿ ಮಿಶ್ರಿತ ಆಗಿರ್ಬೇಕಂತ, ಅಂದ್ರೆ ಅದರಲ್ಲಿ ಒಳ್ಳೆ ಸುವಾಸನೆ ಬರ್ತದೆ. ಅದಕ್ಕೆ ಅದನ್ನು ಮೃಗಮದ ಮಿಲಿತ ಅಂತ ಕರೆದಿದ್ದಾರೆ. ಹಿಂದೆಲ್ಲ ಹಾಗೆ ಮಾಡ್ತಾ ಇದ್ರು. ಮೃಗಮದ ಮಿಲಿತ ಅಂದ್ರೆ ಕಸ್ತೂರಿಯಿಂದ ಮಿಶ್ರಿತ. ಕಸ್ತೂರಿಗೆ ಸಂಸ್ಕೃತದಲ್ಲಿ ಮೃಗಮದ ಅಂತ ಕರೆದಿದ್ದಾರೆ. ಈ ಮೃಗ ಇರ್ತದೆ ಜಿಂಕೆಗಳು, ಜಿಂಕೆಯ ದೇಹದಲ್ಲಿ ಕೆಲವು ಭಾಗದಲ್ಲಿ ಗಂಟು ಬರ್ತದೆ. ಆ ಗಂಟು ಅದರ ಒಳಗಡೆಯಲ್ಲಿ ಕಸ್ತೂರಿ ಬೆಳೀತದೆ. ಬೇರೆ ರೀತಿ ಕಸ್ತೂರಿ ಬೆಳೆಯೋದಲ್ಲ, ಆ ಕಸ್ತೂರಿ ಬೆಳೆಯೋದು ಹಾಗೆ. ಅದೊಂದು ವಿಶೇಷ ಪ್ರಕೃತಿಯಲ್ಲಿ ಸಿಗುವಂಥದ್ದು. ಅದನ್ನು ಕತ್ತರಿಸಿ ತರ್ತಾರೆ, ಅದರಿಂದ ಜಿಂಕೆಗೆ ಏನು ಬಾಧೆ ಆಗಲ್ಲ, ಅದರೊಳಗೆ ಕಸ್ತೂರಿ ಇರ್ತದಂತೆ. ಅದಕ್ಕೆ ಅದನ್ನು ಮೃಗಮದ ಅಂತ ಕರೀತಾರೆ. ಕಸ್ತೂರಿಯ ಮಹತ್ವ ಭಾರೀ ಸುವಾಸನೆ. ಅದಕ್ಕೆ ಹೇಳುವಾಗ ಅಂತಾರೆ ಮೃಗಮದ ಮಿಲಿತಃ, ಕಸ್ತೂರಿಯಿಂದ ಸಮ್ಮಿಶ್ರಿತವಾದಂತಹ ಉದಾರ ಪಾಟೀರ ಸಾರ. ಸಂಸ್ಕೃತದಲ್ಲಿ ಪಾಟೀರ ಅಂದ್ರೆ ಗಂಧ, ಪಾಟೀರ ಸಾರ ಅಂದ್ರೆ ಗಂಧೋದಕ ಅಂತ ಅರ್ಥ. ಇಷ್ಟರ್ಥ ಹೇಳಿದ್ದಾರೆ.
ಹೀಗೆ ಅದನ್ನು ಅನುಸಂಧಾನ ಮಾಡಬೇಕು. ಅಂತೂ ವಾದೀಂದ್ರ ತೀರ್ಥರ ಆ ಕಲ್ಪನೆ ವಿಶೇಷವಾಗಿ ಮೂಡಿ ಬಂದಿದೆ ಋಗ್ವೇದದ ವ್ಯಾಖ್ಯಾನದ ಬಗ್ಗೆ ಅಂತ ಹೇಳ್ತಾರೆ. ಓಜಿಷ್ಠೆ ದಕ್ಷಿಣಾಂಗೆ ಮೃಗಮದ ಮಿಲಿತೋದಾರ ಪಾಟೀರಸಾರಹ. ಗಂಧೋದಕ ಇದ್ದಾಗಿದೆ ಅಂತ ವರ್ಣನೆ ಮಾಡಿ. ಗಂಧೋದಕವೇ ಜನಿಸಿತು. ಈ 31ನೇ ಶ್ಲೋಕದಲ್ಲಿ ವೇದತ್ರಯ ವಿವೃತ್ತಿಯ ವ್ಯಾಖ್ಯಾನದ ಬಗ್ಗೆ ಚಿಂತನೆ ಮಾಡಿದ್ವಿ. 32ನೇ ಶ್ಲೋಕ ಮಂತ್ರಾಲಯ ಗುರು ಸಾರ್ವಭೌಮರ 10 ಪ್ರಕರಣದ ವ್ಯಾಖ್ಯಾನ. 10 ಪ್ರಕರಣ ಗ್ರಂಥ ಇದೆ ಅವತ್ತು. 10 ಉಪನಿಷತ್ತು, 10 ಪ್ರಕರಣ ಗ್ರಂಥ, ಎಲ್ಲದಕ್ಕೂ ವ್ಯಾಖ್ಯಾನ ಇದೆ ಮಂತ್ರಾಲಯ ಗುರು ಸಾರ್ವಭೌಮರು. ಅದನ್ನು ವರ್ಣನೆ ಮಾಡ್ತಾರೆ. ನೂನಂ ವಾಕ್ಯಾನುರೋಧಿ ಪ್ರಕರಣಮಖಿಲಂ ನೇಯಮಿತ್ಯುಕ್ತಮುಚ್ಚೈಃ ಪ್ರಾಚಾಂ ವಾಚಾಮಯೇನ ಪ್ರಕಟಿತ ವಿಭವಾನಂತ ವೇದಾಂತ ವಾಚಾ ಸ್ವಾಮಿನ್ನೇತತ್ಪ್ರತೀಯುಃ ಕಥಮಿವ ಕವಯೋ ರಾಘವೇಂದ್ರವ್ರತೀಂದೋ ಯೇನ ತ್ವದ್ವಾಕ್ಯಜಾತಂ ಪ್ರಕರಣಮಖಿಲಂ ತಾವದದ್ಯಾನುರುಂಧೆ. ಇದು ಪ್ರಕರಣ ಗ್ರಂಥಗಳ ವ್ಯಾಖ್ಯಾನವನ್ನು ವರ್ಣನೆ ಮಾಡ್ತಾರೆ. ಪ್ರಕರಣ ಅಂದರೆ ಶಾಸ್ತ್ರಗಳಲ್ಲಿರೋ ಒಂದು ಸಬ್ಜೆಕ್ಟಿನ ಮೇಲೆ ಅದೊಂದು ಗ್ರಂಥ ಆಗಿರುತ್ತೆ. ಅದಕ್ಕೆ ಪ್ರಕರಣ ಗ್ರಂಥ. ಶಾಸ್ತ್ರೈಕ ದೇಶ ಸಂಬದ್ಧಂ ಶಾಸ್ತ್ರ ಕಾರ್ಯಾಂತರೇ ಸ್ಥಿತಂ ಆಹು ಪ್ರಕರಣಂ ನಾಮ ಅಂತ ಪ್ರಕರಣ ಗ್ರಂಥ ಅಂದರೆ ಶಾಸ್ತ್ರದ ಒಂದು ವಿಷಯವನ್ನು ಇಟ್ಟುಕೊಂಡು ಒಂದು ಗ್ರಂಥ ಬರೆದಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಸೇರಿಸಿ. ಆ ಪ್ರಕರಣ ಗ್ರಂಥಗಳು 10 ಬರೆದಿದ್ದಾರೆ ಮಧ್ವಾಚಾರ್ಯ. ಅದಕ್ಕೆ 10 ಪ್ರಕರಣ. ಆ ದಶ ಪ್ರಕರಣಕ್ಕೆ ಟೀಕೆ ಬರೆದಿದ್ದಾರೆ ಜಯತೀರ್ಥರು. ಆ ಟೀಕೆಗೆ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಬರೆದಿದ್ದಾರೆ. ಬರೀ ಪ್ರಕರಣ ಗ್ರಂಥಕ್ಕೆ ನೇರ ಅಲ್ಲ, ಪ್ರಕರಣಕ್ಕೆ ಟೀಕೆ, ಟೀಕೆಗೆ ಮಂತ್ರಾಲಯ ಪ್ರಭುಗಳ ವ್ಯಾಖ್ಯಾನ. ಅದಕ್ಕೆ ವಾದೀಂದ್ರ ಅಂತಾರೆ, ಈ ಪ್ರಕರಣ ಗ್ರಂಥಗಳ ವ್ಯಾಖ್ಯಾನ ಇದೆ, ಟೀಕಾ ಟಿಪ್ಪಣಿ ಇದೆ ಅಲ್ಲ ನಿಮ್ದು, ಹೇಗಿದೆ ಇದು? ಏನ ತ್ವದ್ವಾಕ್ಯ ಜಾತಂ ಪ್ರಕರಣಮಖಿಲಂ ತಾವದದ್ಯಾನುವೃಂಧೆ. ಅವರೇನೋ ಮಧ್ವಾಚಾರ್ಯರು ಪ್ರಕರಣ ಗ್ರಂಥ ತುಂಬ ಚಿಕ್ಕ ವಾಕ್ಯ ಬರೆದಿಟ್ಬಿಟ್ರು. ಜಯತೀರ್ಥರು ಅದನ್ನು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿ ಆ ವಾಕ್ಯಕ್ಕೆ ವ್ಯಾಖ್ಯಾನ ಬರೆದು ಟೀಕೆ ಬರೆದು ಬಿಟ್ರು. ಎರಡನ್ನೂ ಓದೋರಿಗೆ ಒಂದು ಸಮಸ್ಯೆ ಆಗಿತ್ತು. ಏನು ಅಂದರೆ ಈ ಟೀಕೆ ಆ ಪ್ರಕರಣ ಮೂಲ ಗ್ರಂಥಕ್ಕೆ ಒಟ್ಟು ಸಾರ ಏನು ಅಂತ ತಿಳಿತಾರೆ. ಹಂಗಾಗ್ತಾವೆ ಕೆಲವೊಂದು. ತುಂಬ ಹೆಚ್ಚಿನ ಗ್ರಂಥದ ಅಧ್ಯಯನ ಮಾಡಿದವರು ಸಂಕ್ಷಿಪ್ತವಾಗಿ ಕೋಡ್ ವರ್ಡ್ಸಲ್ಲಿ ಬರೆದಿಟ್ಬಿಡ್ತಾರೆ ಕೆಲವು ವಿಷಯವನ್ನು. ಎರಡನ್ನು ಯೋಜಿಸಿ ಇದ್ರ ಅರ್ಥ ಒಟ್ಟಿಷ್ಟು ಅಂತ ಗೊತ್ತೇ ಆಗಲ್ಲ. ಅದಕ್ಕೆ ಮಂತ್ರಾಲಯ ಪ್ರಭುಗಳು ಏನು ಮಾಡಿದ್ರು, ಆ ಟೀಕೆ ಆ ಮೂಲ ಗ್ರಂಥ ಎರಡನ್ನು ಜೋಡಿಸಿ ಈ ಎರಡರಿಂದ ಬರೋ ಅರ್ಥ ಇದು ಅಂತ ತಾವು ಬರೆದ್ರು. ಅದಕ್ಕೆ ವಾದೀಂದ್ರ ತೀರ್ಥರಂತಾರೆ, ಏನ ತ್ವದ್ವಾಕ್ಯ ಜಾತಂ ಪ್ರಕರಣಂ ಅಖಿಲಂ ತಾವತ್ ಅದ್ಯ ಅನುರುಂಧೆ. ನಾನು ವಾದೀಂದ್ರ ತೀರ್ಥರಂತಾರೆ, ನಾನು ಮಧ್ವಾಚಾರ್ಯರ ಪ್ರಕರಣ ವಾಕ್ಯಗಳನ್ನು ನೋಡಿ ಒಂದು ಅರ್ಥ ಮಾಡ್ಕೊಂಡಿದ್ದೆ, ಜಯತೀರ್ಥರ ಟೀಕೆಗಳನ್ನು ನೋಡಿ ಒಂದು ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಅಖಿಲಂ ಪ್ರಕರಣಂ ಒಟ್ಟು ಟೋಟಲ್ ಏನು ಅರ್ಥಪ್ಪ ಇವೆರಡರದ್ದು ಅಂತ ಗೊತ್ತಾಗಿರಲಿಲ್ಲ. ನಿಮ್ಮ ವ್ಯಾಖ್ಯಾನದಿಂದ ಆ ಟೋಟಲ್ ಜಿಸ್ತೇನು ಅನ್ನೋದನ್ನು ನಾನು ತಿಳಿದೆ, ಅಂಥ ಗ್ರಂಥ ನಿಮ್ಮದು ಅಂತಂತಾರೆ. ಬೇಕಲ್ವ ಈ ಕೆಲಸ ಮಾಡಬೇಕಲ್ವ? ಇಲ್ಲದೆ ಇದ್ರೆ ಮನುಷ್ಯನಿಗೆ ಅರ್ಧ ಗೊತ್ತಾಗಲ್ಲ, ಅರ್ಧ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೆ, ನೂನಂ ವಾಕ್ಯಾನುರೋಧಿ ಪ್ರಕರಣಮಖಿಲಂ ನೇಯಮಿತ್ಯುಕ್ತ ಮುಚ್ಚೈಃ ಪ್ರಾಚಾಂ ವಾಚಂ ಯಮೇನ. ಅವಾಗಲೇ ವಾಚಂ ಯಮೇನ ಅಂತ ಓದಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ಮುದ್ರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಪ್ರಾಚಾಂ ವಾಚಂ ಯಮೇನ ಪ್ರಕಟಿತ ವಿಭವಾನಂತ ವೇದಾಂತ ಭಾವ. ವಾಚಾ ವಾಚಂ ಯಮೇನನೇ ಹೇಳ್ಬೇಕದನ್ನು. ವಾಚಂ ಯಮೇನ ಅನ್ನೋದು ಬಹಳ ಮುಖ್ಯ. ವಾಚಂ ಯಮೇನ ಅಂತಂದ್ರೆ ವೇದವ್ಯಾಸರು ಅಂತ ಅರ್ಥ. ಪ್ರಾಚಾಂ ವಾಚಂ ಯಮೇನ ಪ್ರಕಟಿತ ವಿಭವಾನಂತ ವೇದಾಂತ ವಾಚ
ಸ್ವಸ್ವಾಮಿನ್ನೇತತ್ಪ್ರತೀಯುಃ ಕಥಮಿವ ಕವಯೋ ರಾಘವೇಂದ್ರವ್ರತೀಂದೋ ಯೇನ ತ್ವದ್ವಾಕ್ಯಜಾತಂ ಪ್ರಕರಣಮಖಿಲಂ ತಾವದತ್ಯಾನುರುಂಧೆ. ಪ್ರಕರಣ ಅನುಸಾರಿಯಾಗಿಯೇ ಎಲ್ಲವೂ ಕೂಡ ನಡೆದಿದೆ ಅಂತ ಜಗತ್ತಿಗೆ ತಿಳಿಸ್ಬೇಕು. ಅದನ್ನು ನೀವು ಕೆಲಸ ಮಾಡಿದ್ದೀರಿ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದವರು, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದವರು ವೇದವ್ಯಾಸರು. ಅವುಗಳಲ್ಲಿ ಒಂದು ವಿಷಯ ಹೇಳಿಕೊಡ್ತಾರೆ. 6 ತಾತ್ಪರ್ಯ ಲಿಂಗಗಳು, ಷಡ್ವಿಧ ತಾತ್ಪರ್ಯ ಲಿಂಗಗಳು ಅಂತ ಹೇಳ್ತಾರೆ. ಶ್ರುತಿ, ಲಿಂಗ, ಪ್ರಕರಣ, ಸ್ಥಾನ ಅಂತ ಅಲ್ಲಿ ವಿವರಣೆ ಕೊಡ್ತಾ ಬರ್ತಾರೆ. ಪ್ರಕರಣ ಅಂದರೆ ಪ್ರಾಯಶಃ ಸೀಕ್ವೆನ್ಸ್ ಅಂತ ಇವತ್ತು ಹೇಳ್ಬೋದು. ಆ ಪ್ರಕರಣವೂ ಕೂಡ ಇಲ್ಲೇ ಇದರ ತಾತ್ಪರ್ಯ ಇದೆ ಅಂತಲ್ಲಿ ಅದೊಂದು ಗಮಕ ಯುಕ್ತಿ. ಅದು ಶ್ರುತಿಯು ಲಿಂಗ ಪ್ರಕರಣ, ಶ್ರುತಿಯೂ ಬೇಕು, ಲಿಂಗವೂ ಬೇಕು, ಪ್ರಕರಣವೂ ಬೇಕು. ಇವೆಲ್ಲ ಲಿಂಗ. ಅದರಲ್ಲಿ ಪ್ರಕರಣ ಅನ್ನುವಂಥ ವ್ಯವಸ್ಥೆಯನ್ನು ಹೇಳಿದೆ. ಪ್ರಕರಣ ವಾಕ್ಯಾನುಸಾರಿಯೇ ಆಗಿರ್ಬೇಕು ಯಾವಾಗಲೂ ಕೂಡ. ದಶ ಪ್ರಕರಣ ಟೀಕಾ ಟಿಪ್ಪಣಿಯ ನಿಮ್ಮ ವಾಕ್ಯಗಳೆಲ್ಲ ಪ್ರಕರಣಾನುಸಾರಿನೇ ಆಗಿದ್ದಾರೆ. ಹಾಗಾಗಿ ವ್ಯಾಸರ ಮಾತನ್ನು ಸರಿಪಡಿಸಬೇಕು ಹೇಗೆ ಅಂತ ಯೋಚನೆ ಮಾಡಿದ್ರು. ಭಾರಿ ಚಮತ್ಕಾರ ಇದೆ ಇದು ಶ್ಲೋಕ, ಬಹಳ ಚಮತ್ಕಾರ. ನಾನು ಪೂರ್ಣ ಹೇಳಲಿಲ್ಲ ಆವಾಗಲೇ. ಪ್ರಕರಣಾನುಸಾರಿಯಾಗಿ ವಾಕ್ಯ, ಪ್ರಕರಣ ಯಾವಾಗಲೂ ವಾಕ್ಯಾನುಸಾರಿಯಾಗಿರ್ಬೇಕು ಅಂತ ವೇದವ್ಯಾಸರು ಹೇಳ್ತಾರೆ. ನೋಡಿದ್ರೆ ನಿಮ್ಮ ವಾಕ್ಯ ಪ್ರಕರಣಾನುಸಾರಿ ಆಗಿಬಿಟ್ಟಿದೆ. ಉಲ್ಟಾ ಆಯ್ತಲ್ಲ. ಇದನ್ನು ಹೇಗೆ ಸರಿಪಡಿಸ್ಬೇಕು? ಪ್ರಕರಣ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ರಿಂದ ಏನೋ ಪ್ರಕರಣಾನುಸಾರಿ ಆಯಿತು. ಆದರೆ ವೇದವ್ಯಾಸರು ಮಾತ್ರ ಪ್ರಕರಣ ಯಾವತ್ತೂ ವಾಕ್ಯಾನುಸಾರಿ ಆಗಿರಬೇಕು ಅಂತ ಹೇಳಿದ್ ಸರಿ ಹೋಗ್ಲಿಲ್ಲಲ್ಲ. ಆ ಚಮತ್ಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಕವಿಗಳು ವ್ಯಕ್ತಪಡಿಸಿ ಹೇಳ್ತಾರೆ. ಭಾರಿ ಚಮತ್ಕಾರ ಮಾಡಿದ್ರು. ಹೌದು, ಅವರೇನೋ ಹೇಳಿದ್ರು ನಿಜ. ವ್ಯಾಸರು ಹೇಳಿದಂಥ ವಾಕ್ಯ ಮತ್ತು ಪ್ರಕರಣ ಅಂತ ಎರಡೂ ಇದ್ದಾವಲ್ಲ, ಅದು ವೇದಾರ್ಥ ನಿರ್ಣಯ ಮಾಡುವಾಗ ಅದು ಹಾಗೆ. ವೇದಾರ್ಥ ನಿರ್ಣಯ ಮಾಡುವಾಗ ಪ್ರಕರಣ ಯಾವಾಗಲೂ ವಾಕ್ಯಾನುಸಾರಿಯಾಗಿರಬೇಕು ಅಂತನ್ನೋದು ಸರಿನೇ. ಪ್ರಕೃತದಲ್ಲಿ ಪ್ರಕರಣ ಅಂದರೆ ದಶ ಪ್ರಕರಣಗಳು ಅಂತ ಇಟ್ಟುಕೊಂಡಿದ್ದಾರೆ ಆಚಾರ್ಯರ ಗ್ರಂಥ. ಅವು ಯಾವತ್ತಿದ್ರೂ ಕೂಡ ಪ್ರಕರಣ ಅನ್ನೋದು ದಶ ಪ್ರಕರಣ. ಅವು ವ್ಯಾಖ್ಯಾನ ವಾಕ್ಯಾನುಸಾರಿಯಾಗಿರಬಾರ್ದು. ವ್ಯಾಖ್ಯಾನ ವಾಕ್ಯ ಯಾವಾಗಲೂ ಪ್ರಕರಣಾನುಸಾರಿಯಾಗಿರಬೇಕು ಅನ್ನೋದನ್ನು ನೀವು ತೋರಿಸಿದ್ದೀರಿ ಅಂತ ವ್ಯಾಖ್ಯಾನ ಮಾಡಿ. ಅದು ಚಮತ್ಕಾರ. ಹೀಗೆ 32ನೇ ಶ್ಲೋಕವನ್ನು ಚಿಂತನೆ ಮಾಡಿದರು. 33ನೇ ಶ್ಲೋಕ ಮಂತ್ರಾಲಯ ಪ್ರಭುಗಳ ತರ್ಕತಾಂಡವ ಅಂತ ಒಂದು ಗ್ರಂಥದ ವ್ಯಾಖ್ಯಾನ ರೂಪವಾದದ್ದು. ಅಂದರೆ ತರ್ಕತಾಂಡವ ಬರೆದವರು ವ್ಯಾಸರಾಜ, ಚಂದ್ರಿಕಾಚಾರ್ಯ. ಆ ತರ್ಕತಾಂಡವೂ ಕೂಡ ನರಸಿಂಹದೇವರ ಒಂದು ಕಣ್ಣು ಅಂತ ಮೊನ್ನೆ ನೋಡಿದ್ವಿ. ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ. ಚಂದ್ರಿಕಾಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಪ್ರಕಾಶ, ಅದರ ವರ್ಣನೆ ಮಾಡಿದ್ದಾಯ್ತು. ತರ್ಕತಾಂಡವಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮಾಡಿದ್ದು ಕಂಡಿಲ್ಲ. ವ್ಯಾಸತ್ರಯದಲ್ಲಿ 2ಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮಂತ್ರಾಲಯ. ಆ ತರ್ಕತಾಂಡವದ ವ್ಯಾಖ್ಯಾನ ಹೇಗಿದೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಅದನ್ನು ಮತ್ತೆ ಸಾಯಂಕಾಲ ಚಿಂತಿಸೋಣ. ಸ್ವಲ್ಪ ಸರ್ವಸಮರ್ಪಣ ಗದ್ಯದ 1-2 ವಾಕ್ಯ ನೋಡೋಣ. ಸರ್ವಸಮರ್ಪಣ ಗದ್ಯದಲ್ಲಿ ನಿನ್ನೆ ಹೇಳುವಾಗ ಮನುಷ್ಯೋತ್ತಮರಿಂದ ಆರಂಭ ಮಾಡಿ ಚತುರ್ಮುಖ ಪರ್ಯಂತರವಾಗಿ 5 ವಿಧರಾದ ಜೀವರಿರ್ತಾರೆ. 5 ವಿಧ ಮುಕ್ತಿಯೋಗ್ಯರಲ್ಲೂ ಭಗವಂತನ ಬಿಂಬೋಪಾಸನೆ ನಡಿಲೇಬೇಕು. ಬಿಂಬೋಪಾಸನೆ ಮಾಡದೇ ಇದ್ರೆ ಮುಕ್ತಿ ಇಲ್ಲ. ಆ ಬಿಂಬದ ಉಪದೇಶ ಮಾಡೋರು ಯೋಗ್ಯ ಗುರುಗಳು ಬರಬೇಕು. ಗುರುಗಳಿಲ್ದೇನೆ ಉಪದೇಶ ಆಗಲ್ಲ. ಆ ಬಿಂಬೋಪಾಸನದಿಂದ ಆಗುವ ಲಾಭ ಏನು? ಭಗವಂತನ ಅಪರೋಕ್ಷ ಜ್ಞಾನ, ಲಿಂಗದೇಹ ಭಂಗ ಆಗ್ತದೆ. ಲಿಂಗ ಅಪಗಮೆ ಸ್ವರೂಪಾನಂದಾವಿರ್ಭಾವ ವೈಚಿತ್ರ್ಯಾನಂದ ಪ್ರದ ಜ್ಞಾನೇನ. ವಿಚಿತ್ರವಾದ ಆನಂದದ ಅನುಭವ ಆಗ್ತದೆ. ಅವುಗಳೆಲ್ಲವೂ ಕೂಡ ನಮಗಾಗುವಂಥ ಅನುಭವ ಸ್ವತಂತ್ರವಾಗಿ ಅಲ್ಲ.
ಅದನ್ನೆಲ್ಲ ಕೊಡೋನು ಬಿಂಬರೂಪಿ ಪರಮಾತ್ಮನೇ. ಹಾಗಾಗಿ ನಿನಗೆ ಅವೆಲ್ಲವೂ ಸಮರ್ಪಿತ ಅಂತ ಸಮರ್ಪಣೆ ಮಾಡಿದ ಮಾತು. ಇದಾದ ಮೇಲೆ ಮತ್ತೆ ಕೊನೆ ಪ್ರಘಟ್ಟದ 2 ವಾಕ್ಯಗಳನ್ನು ನೋಡಬೇಕು. ತತ್ತಥಾ ಮದೀಯೇ ಶುಭಾಶುಭ ಕರ್ಮಣೋರ್ ಮಧ್ಯೆ ಅಶುಭ ಕರ್ಮಾನುಸಾರೇಣ ತತ್ಪ್ರೇರಿತ ಮುಖ್ಯ ಪ್ರಾಣೀನ ತತ್ವಾಭಿಮಾನ್ಯಸುರಂ ಆರಭ್ಯ ಕಲಿಪರ್ಯಂತಾನಾಂ ತಮೋ ಯೋಗ್ಯಾನಾಂ ಪಾಪಪಾಧಿಭಿಃ ಅಂತಿದೆ ಅಲ್ವಾ ಅಲ್ಲಿ? ಅದಿಲ್ಲ, ಇಲ್ಲಿ ಅದು ಮುಂದಿನ ವಾಕ್ಯ. ತಮೋ ಯೋಗ್ಯಾನಾಂ, ಇಲ್ಲೊಂದೇನು ಬೇರೆ ಪದ ಸೇರ್ಕೊಂಡು ತಮೋ ಯೋಗ್ಯಾನಾಂ ವಾಯು ಗದಾ ಅಂತಿದೆ ಅಲ್ಲಿ. ಇಲ್ಲ, ಅದಿಲ್ಲೇ ಇಲ್ಲ. ಗದಾಯುಧ ಪ್ರಧಾನೇನ ಮಹಾತಮಸಿ ಸ್ಥಿತಾನಾಂ ದುಃಖಾನುಮಾನೇನ ಎಲ್ಲ ಹೋಗ್ಬಿಟ್ಟಿದೆ. ತಥಾ ಮದೀಯ ಶುಭಾಶುಭ ಕರ್ಮಣೋರ್ ಮಧ್ಯೆ ಶುಭ ಕರ್ಮಾನುಸಾರೇಣ ತತ್ಪ್ರೇರಿತ ಆಗಿದೆ. ಇಲ್ಲಿ ತತ್ಪ್ರೇರಿತ ಕರೆಕ್ಟ್ ಇದೆ. ತತ್ಪ್ರೇರಿತ ಮುಖ್ಯ ಪ್ರಾಣೀನ ತತ್ವಾಭಿಮಾನ್ಯಸುರಮಾರಭ್ಯ ಕಲಿಪರ್ಯಂತಾನಾಂ ತಮೋ ಯೋಗ್ಯಾನಾಂ ವಾಯು ಗದಾಯುಧ ಪ್ರಧಾನೇನ ಲಿಂಗಭಂಗೆ ಮಹಾತಮಸಿ ಸ್ಥಿತಾನಾಂ ದುಃಖಾನುಭವೇನ ಸ್ವರೂಪಭೂತ ದುಃಖಾತಿಶಯ ಪ್ರದಾತಾ ಇತಿ ಜ್ಞಾನೇನ ತ್ವಯಿ ಸಮರ್ಪಿತೇನ ತ್ವತ್ಪೂಜೈವಾಸ್ತು ಅಂತ ಕೊನೆಯ ವಾಕ್ಯ. ಅದೇನಾಗಿದೆ, ನಮ್ಮೊಳಗೆ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ, ತತ್ವಾಭಿಮಾನಿ ಅಸುರರು ಇದ್ದಾರೆ. ನಮಗೆ ಸಾಧನೆ ಆಗ್ತಾ ಒಳಗಿರುವ ಅಸುರರಿಗೆ ಹಾಗೂ ದೇವತೆಗಳಿಗೂ ನಡೀತಿರ್ತದಂತೆ. ಏನ್ ನಡೀತದೆ? ತತ್ವಾಭಿಮಾನಿ ಅಸುರರು ನಮ್ಮೊಳಗಿದ್ದು ನಮ್ಮನ್ನ ಪಾಪಕರ್ಮದಲ್ಲಿ ಪ್ರೇರಣೆ ಮಾಡ್ತಾರೆ. ಆ ಪ್ರೇರಣೆ ಮಾಡ್ಲಿಕ್ಕಾದ್ರೂ ಅವ್ರಿಗೆ ಎಲ್ಲಿನ ಶಕ್ತಿ ಅಂದ್ರೆ ಅವರಿಗೂ ವಾಯುದೇವರು ಪ್ರೇರೇಪಕರಾಗಿರ್ತಾರಂತೆ. ಅದನ್ನು ಹೇಳ್ತಾರೆ, ಮದೀಯ ಶುಭಾಶುಭ ಕರ್ಮಣೋರ್ ಮಧ್ಯೆ, ನಮ್ಮಿಂದ ನಡೆದ ಶುಭ ಕರ್ಮ ಹಾಗೂ ನಮ್ಮಿಂದ ನಡೆದಂಥ ಅಶುಭ ಕರ್ಮ, ಈ 2ರ ಮಧ್ಯದಲ್ಲಿ ಶುಭ ಕರ್ಮಾನುಸಾರೇಣ ಅಶುಭ ಕರ್ಮಾನುಸಾರೇಣ ಅಂತ 2 ಬೇರೆ ಬೇರೆ ಇಟ್ಕೊಡ್ಬೇಕು. ಅದರಲ್ಲಿ ಶುಭ ಕರ್ಮ ಜಾಸ್ತಿ ಇದ್ದದ್ರಿಂದ ಮುಖ್ಯ ಪ್ರಾಣ ನಮ್ಮನ್ನು ಪ್ರೇರಣೆ ಮಾಡ್ತಿರ್ತಾನೆ. ತತ್ವಾಭಿಮಾನಿ ಅಸುರರನ್ನು ಆರಂಭ ಮಾಡಿ ಕಲಿಪರ್ಯಂತರವಾಗಿಯೂ ಕೂಡ ನಮ್ಮೊಳಗೆ ಅಸುರರು ಇರ್ತಾರೆ. ಆ ಅಸುರರು ತಮೋಯೋಗ್ಯರು, ತಮಸ್ಸಿಗೆ ಹೋಗಿ ಬೀಳೋರು. ವಾಯುದೇವರ ಗದೆಯಿಂದ ಅವರಿಗೆ ಪ್ರಹಾರ ಆಗ್ತದೆ ಮುಂದೆ, ಈಗಲ್ಲ ಮುಂದೆ. ವಾಯುಗದ ಪ್ರಹಾರ ಮಾಡಿದಾಗ ಅವರ ಲಿಂಗಭಂಗ ಆಗ್ತದೆ. ಯಾರ ಲಿಂಗಭಂಗ? ತಮೋಯೋಗ್ಯರಾದ ಅಸುರರ ಲಿಂಗಭಂಗ. ಅವರು ಮೊದಲು ನಮ್ಮೊಳಗೆ ತತ್ವಾಭಿಮಾನಿಯಾಗಿ ನಮ್ಮನ್ನ ದುಷ್ಕರ್ಮಗಳಲ್ಲಿ ಪ್ರೇರೇಪಕರಾಗಿರ್ತಾರೆ. ಈಗಾಗಲ್ಲ, ಮುಂದೆ. ಆ ಅಸುರರು ಲಿಂಗಭಂಗ ಆದ ಮೇಲೆ ಮಹಾತಮಸ್ಸಿಗೆ ಹೋಗಿ ಬೀಳ್ತಾರೆ. ಅವರಿಗೇನಾಗ್ತದೆ? ಅಲ್ಲಿ ಬಹಳ ದುಃಖ ಆಗ್ತದೆ. ಅವರ ಸ್ವರೂಪದ ದುಃಖದ ಅನುಭವ ಅವರಿಗೆ ಆಗ್ತದೆ. ಅದನ್ನು ಕೊಡೋನು ಯಾರು? ಇದೇ ಭಗವಂತ, ವಾಯು ಅಲ್ಲ, ಭಗವಂತ. ಆ ಭಗವಂತನೇನೆ ಆ ಅಸುರರಿಗೆ ಮಹಾತಮಸ್ಸಿನಲ್ಲಿದ್ದಾಗಲೂ ದೊಡ್ಡ ದುಃಖವನ್ನು ಕೊಡ್ತಾನೆ ಅಂತನ್ನುವ ಜ್ಞಾನ ನನ್ನೊಳಗೇನು ಬಂದಿದೆ ಅದು ನಿನಗೆ ಸಮರ್ಪಿತ ಅಂತ. ಇದನ್ನೇ ಹಿಂದಕ್ಕೂ ಅನ್ವಯ ಮಾಡಿಕೊಳ್ಬೇಕು. ನಮ್ಮೊಳಗಿದ್ದು ತತ್ವಾಭಿಮಾನಿಗಳಿದ್ದಾರೆ. ಶುಭ ಅಶುಭ ಕರ್ಮಗಳ ಮಧ್ಯದಲ್ಲಿ ಶುಭ ಕರ್ಮವನ್ನು ಅನುಸರಿಸಿ ಮುಖ್ಯ ಪ್ರಾಣ ಪ್ರೇರಣೆ ಮಾಡ್ತಾ ಇರ್ತಾನೆ. ತತ್ವಾಭಿಮಾನಿ ದೇವತೆಗಳು ನಮ್ಮೊಳಗಿದ್ದು ಪ್ರೇರಣೆ ಮಾಡಿದವರು ಕೂಡ ಮುಂದೆ ಅವರಿಗೂ ಲಿಂಗಭಂಗ ಆಗ್ತದೆ. ಯಾಕೆ? ಅವರು ತಮ್ಮ ಯೋಗ್ಯವಾದ ಬಿಂಬವನ್ನು ಉಪಾಸನೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಲಿಂಗಭಂಗ ಆಗ್ತದೆ. ಆ ಲಿಂಗಭಂಗದ ವಿರಜಾ ನದಿ ಸ್ನಾನ ಅಂತ ಇಟ್ಕೊಳ್ಬೇಕಲ್ಲಿ. ಲಿಂಗಭಂಗ ನಂತರ ಅವರಿಗೆ ಅಪರೋಕ್ಷ ಜ್ಞಾನದ ಆನಂದ ವೃದ್ಧಿ ಆಗ್ತದೆ. ಆನಂದ ಆಗ್ತದೆ, ವೃದ್ಧಿ ಅಲ್ಲ, ಆನಂದ ಆಗ್ತದೆ. ಅದನ್ನು ಕೊಡೋನು ಭಗವಂತ ಅನ್ನುವ ಜ್ಞಾನ ನನ್ನೊಳಗೆ ಏನು ಬಂದಿದೆ ಅದು ನಿನಗೆ ಸಮರ್ಪಿತ ಅಂತ. ಹೀಗೆ 2 ಜ್ಞಾನವು ನಿನಗೆ ಸಮರ್ಪಿತ ಅಂತ ಹೇಳಿ ಅದು ನಿನ್ನ ಪೂಜೆನೇ ಆಗಲಿ. ಮನುಷ್ಯ ಪಡೆಯುವ ಜ್ಞಾನವು ಭಗವಂತನ ಪೂಜಾರೂಪವಂತ. ಇಷ್ಟೋ ತನಕ ಕುಳಿತು ಒಂದಿಷ್ಟು ವಿಷಯಗಳನ್ನು ಚಿಂತಿಸಿ ಏನೆಲ್ಲ ಜ್ಞಾನ ಬರ್ಲಿಕ್ಕೆ ಶುರು ಆಯ್ತಲ್ಲ ನಮಗೆ, ಅದೆಲ್ಲ ಭಗವಂತನ ಪೂಜೆ ಅಂತ. ಜ್ಞಾನವೇ ಬಹಳ ದೊಡ್ಡ ಪೂಜೆ ಅಂತಂದಿದ್ದಾರೆ. ಅದು ನಿನ್ನ ಪೂಜೆ ಆಗಲಿ. ಇತಿ ಶ್ರೀ ರಾಘವೇಂದ್ರ ತೀರ್ಥ
ಕೃತಂ ಸರ್ವಸಮರ್ಪಣ ಗದ್ಯಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಸರ್ವಸಮರ್ಪಣ ಗದ್ಯದ ಪದ ವಾಕ್ಯಗಳ ಯಥಾಗ್ರಂಥ ಅರ್ಥಾನುಸಂಧಾನ ಮಾಡೋ ಪ್ರಯತ್ನ ಬಹಳ ಸಂಕ್ಷಿಪ್ತವಾಗಿ ಮಾಡಿದ್ದಿದೆ. ಮತ್ತು ಸಾಯಂಕಾಲ ಇನ್ನು ಕೆಲವು ಶ್ಲೋಕಗಳು ಉಳಿದಿದ್ದಾರೆ ಗುರುಗುಣಸ್ತವನದಲ್ಲಿ. ಆ ಕೆಲವು ಶ್ಲೋಕಗಳನ್ನು ಕೂಡ ಅನುವಾದ ಮಾಡಿ ಮಂತ್ರಾಲಯ ಪ್ರಭುಗಳ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ, ಈ 2 ದಿನಗಳ ಕಾಲ ಚೆನ್ನಾಗೇ ಮಾಡಿಸಿದ್ರು. ಏನಾಗ್ತದೋ ಏನೋ ಅಂತ ಆತಂಕ ಇರ್ತದೆ ಪ್ರಾರಂಭದಲ್ಲಿ, ಆಮೇಲೆ ಅವರೇ ಅದನ್ನು ನಿಂತು ಸರಿಯಾಗಿ ಮಾಡಿಸ್ತಾರೆ. ಗುರುಗುಣಸ್ತವನ ಅತ್ಯಂತ ಪ್ರೀತಿ ಮಂತ್ರಾಲಯ ಪ್ರಭುಗಳಿಗೆ. ಇದನ್ನು ಚೆನ್ನಾಗಿ ರಾಗವಾಗಿ ಗಾನ ಮಾಡಿದರೆ ಅವರ ವೃಂದಾವನವೇ ತಲೆದೂಗಿತು ಅಂತ ಇತಿಹಾಸ ಇದೆ. ಅಷ್ಟು ಅದ್ಭುತ, ಅಷ್ಟು ಅರ್ಥಗರ್ಭಿತ, ಅಷ್ಟು ಪ್ರೀತಿ ಗುರು ಸಾರ್ವಭೌಮರಿಗೆ ವಾದೀಂದ್ರರ ಗುರುಗುಣಸ್ತವನ ಅಂತಂದ್ರೆ, ವಾದೀಂದ್ರ ತೀರ್ಥರ ಗುರುಗುಣಸ್ತವನ ಅದನ್ನೇ ಹೇಳಿಸ್ಬೇಕು ಅಂತ ಪ್ರೇರಣೆ ಆಗಿತ್ತು ಗುರುರಾಜರಾಯರಿಗೆ. ಅದಕ್ಕೆ ತಕ್ಕಂತೆ ಇಲ್ಲಿ ಅದನ್ನು ನಡೆಸಿದ್ದಾರೆ. ಇನ್ನು ಕೆಲವು ಶ್ಲೋಕಗಳನ್ನು ಯಥಾಮತಿ ಸಾಯಂಕಾಲ ಅನುವಾದ ಮಾಡಿ ಸಮರ್ಪಣೆ ಮಾಡ್ತೇನೆ. ಈ ಜ್ಞಾನ ಕಾರ್ಯದಿಂದ ಗುರು ಸಾರ್ವಭೌಮರು ಪ್ರೀತರಾಗಲಿ. ನಮ್ಮ ಗುರುರಾಜರಾಯರಿಗೂ, ವಾಸುದೇವ ಮೂರ್ತಿಗಳು, ರಾಘವೇಂದ್ರಾಯರು ಎಲ್ಲ ಅವರ ಕುಟುಂಬದ ಸದಸ್ಯರಿಗೆ, ಇದನ್ನು ಹೇಳುವ ಪ್ರಯತ್ನ ಮಾಡಿದ ನನಗೆ, ಕೇಳಿದಂಥ ತಮಗೆಲ್ಲರಿಗೂ ಅವರೇ ಅನುಗ್ರಹಿಸಲಿ. ಗುರು ಸಾರ್ವಭೌಮರ ಅನುಗ್ರಹ ಆದರೆ ಎಲ್ಲ ದೇವತೆಗಳ ಅನುಗ್ರಹ ಆದಂತೆ, ಭಗವಂತನ ಅನುಗ್ರಹ ಆದಂತೆ. ಹಾಗಾಗಿ ಅವರ ಅನುಗ್ರಹ ನಮ್ಮ ಮೇಲೆಲ್ಲ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.